Oppo Camera Phone Weekend with Ramesh Season 3 co-powered by Dollar Big Boss, fragrance partner for perfume body spray, special partner Close Up. ಪ್ರೇಮಣ ಇರೋಂತಕ್ಕ ನನ್ನ ಮನಸ್ಸಿಗೆ ಬರೋದು ಪ್ರತಿಭಾವಂತ. ಪ್ರಿಯಾ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೆ ಫ್ರೆಂಡ್ಲಿ ನೇಚರ್. It was just a red chair. You made it red hot. Priya was ಓದಲ್ಲ. She is very naughty. Children don't follow Priya. ಇಷ್ಟು ಚೇಷ್ಟೆಗಳೆಲ್ಲ ಮಾಡಿದ್ದು ಯಾಕೆ? ನಮ್ ವೀಕೆಂಡ್ ವಿತ್ ರಮೇಶ್ ಈ ತರ ಶೋಗ್ ಬಂದು ಸಮಥಿಂಗ್ ಟು ಟಾಕ್ ಅಬೌಟ್ ಅಲ್ವಾ? Priya ಹೇಳ್ತಾಳೆ, I will not get married. I don't like boys. Does that statement hold good now? No, I love boys. ಈ ಮುಖವಾಡಗಳ ಮಧ್ಯೆ ಇದರಲ್ಲಿ ಒಬ್ಬರು ನಮ್ಮ ನೆಚ್ಚಿನ ನಾಯಕರೊಬ್ಬರು ಇದ್ದಾರೆ. ಯಾರು? ಇವ್ರೆ. Yes, it is him. ನನ್ನ ಲೈಫ್ this phase I'm really enjoying myself. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಬಂದೇ ಬಿಡ್ತಲ್ಲ, 9 ಗಂಟೆ ಆಗೋಯ್ತು. ಶುಮಣ, this is Oppo Camera Phone Weekend with Ramesh Season 3, fragrance partner for perfume deodorant, special partner Close Up, associate sponsors Vasu Agarbatti, GRB Tuppa, Umudi Bangaru Jewelers, Walkmate Footwear, Protein X, Sudarshan Family Store, Boost ಮತ್ತು Kingfisher and Hershey's. ಬಾಜಿ ಕೋರನಿಗೆ ಅದೃಷ್ಟ ಪ್ರಿಯ, ತುಂಟ ಪೋರನಿಗೆ ಮೋಜು ಪ್ರಿಯ, ಮಾಜಿ ಮಂತ್ರಿಗೆ ಅಧಿಕಾರದ ಪ್ರಿಯ, ಸೋಮಾರಿ ಹೈದನಿಗೆ ನಿದ್ದೆ ಅಂದ್ರೆ ಪ್ರಿಯ. ಹೀಗೆ ಪ್ರತಿಯೊಬ್ಬರ ಪ್ರಿಯವಾದ ವಿಷಯಗಳು, ಅಪ್ರಿಯವಾದ ವಿಷಯಗಳು ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಲ್ವಾ? ಇವತ್ತಿನ ನಮ್ಮ ಸಾಧಕರು ಸ್ವಾಭಿಮಾನದ ಪ್ರಿಯರು, ಸ್ವಾವಲಂಬನೆಯ ಪ್ರಿಯರು. ದಕ್ಷಿಣ ಭಾರತದ ಎಲ್ಲಾ ನೆಲದಲ್ಲೂ ಕಲೆಯಿಂದಲೇ ಎಲ್ಲರ ಕಣ್ಮಣಿ ಅಂತ ಅನ್ನಿಸ್ಕೊಂಡಿರುವ ಕನ್ಯಾಮಣಿ ಈ ನಾರಿಮಣಿ. ಸೊ ಲೆಟ್ಸ್ ವೆಲ್ಕಮ್ ದಿ ಬೋಲ್ಡ್ ಅಂಡ್ ದ ವೆರಿ ಬ್ಯೂಟಿಫುಲ್ ಪ್ರಿಯಾಮಣಿ. Hello, glad to have you on the show. Please. It was just a red chair. You made it red hot. Thank you. Right, ladies and gentlemen, ಇವರು ಮಿಸ್ ಪ್ರಿಯಾಮಣಿ. ಹುಟ್ಟಿದ ದಿನಾಂಕ 4 ಜೂನ್. ವರ್ಷ ಹೇಳ್ಬೋದಾ? ಹೇಳಿ, ನೋ ಪ್ರಾಬ್ಲಮ್. ಇಲ್ಲ ನಾನೇ ಹೇಳ. ದಯವಿಟ್ಟು 1984. Oh, yes. Right. ಕಾಲೇಜಿನಲ್ಲಿ ಸೀರೆ ಬ್ರ್ಯಾಂಡ್ಗಳಿಗೆ ಮಾಡೆಲಿಂಗ್ ಶುರು ಮಾಡಿದ ಪ್ರಿಯಾಮಣಿ ಅವರು ಇವರು 2004 ಕಣ್ಗಳಾಲ್ ಕೈದಿಸೈ ಎಂಬ ತಮಿಳ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೆ 14 ತಮಿಳ್ ಚಿತ್ರಗಳು, 11 ಕನ್ನಡ ಚಿತ್ರಗಳು, 20 ತೆಲುಗು, 3 ಹಿಂದಿ ಹಾಗೂ 9 ಮಲಯಾಳಂ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಮ್ಮ ಪಂಚಭಾಷಾ ತಾರೆ ಪ್ರಿಯಾಮಣಿ ಅವರು. ಇವರಿಗೆ ಪರತ್ತಿ ವೀರನ್ ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಅದೇ ಚಿತ್ರಕ್ಕಾಗಿ ತಮಿಳುನಾಡಿನ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ತು. ಇದಲ್ಲದೆ ಇವರಿಗೆ 3 ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಸೈಮಾ ಪ್ರಶಸ್ತಿ, ಸ್ಯಾಂಡಲ್ವುಡ್ ಸ್ಟಾರ್ ಪ್ರಶಸ್ತಿ, ಹೀಗೆ 10 ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಇವರು ಕಿರುತೆರೆಯಲ್ಲಿ ಕನ್ನಡ, ಮಲಯಾಳಂ, ತಮಿಳಿನಲ್ಲಿ ಒಂದೇ ಸಮಯದಲ್ಲಿ ಟೆಲಿಕಾಸ್ಟ್ ಆಗಿದಂತ ಡ್ಯಾನ್ಸ್ ಶೋಗಳಲ್ಲಿ ಜಡ್ಜ್ ಆಗಿ ಇಡೀ ದಕ್ಷಿಣ ಭಾರತದಲ್ಲಿ ಮನೆ ಮಾತಾದ್ರು. ಮೇಡಮ್ ಜಡ್ಜ್, ಯುವರ್ ಆನರ್, ಆಲ್ ಫ್ಯಾಕ್ಟ್ಸ್ ಕರೆಕ್ಟ್. Perfect. Yes. 10 on 10. So this weekend is with the gorgeous ಪ್ರಿಯಾಮಣಿ. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ ಪ್ರಿಯವರೇ. Thank you. ಈಗ ಕೆಲವ್ರ ನೆನಪು ಮಾಡಿಕೊಂಡ ತಕ್ಷಣ ಅವ್ರ ಬಟ್ಟೆ ನೆನಪಾಗುತ್ತೆ, ಅಥವಾ ಯಾವುದೋ ಒಂದು ಕಲರ್ ನೆನಪಾಗುತ್ತೆ, ಸಮಥಿಂಗ್ ಅಬೌಟ್ ದಿ ಪರ್ಸನ್ ನೆನಪಾಗುತ್ತೆ. ನಿಮಗೆ ಒಂದು ಘಮ ನೆನಪಿಸ್ಕೊಂಡ್ರೆ, ಒಂದು ಲಡ್ಡೂನ ನೆನಪಿಸ್ಕೊಂಡ್ರೆ ಯಾರು ನೆನಪಾಗ್ತಾರ? ಲಡ್ಡು. ಆಕ್ಚುಲಿ ನಮ್ ಗ್ರ್ಯಾಂಡ್ ಮದರ್, ನಿಮ್ಮ ಅಜ್ಜಿ. ಎಸ್, ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರಂತೆ ನಿಮ್ಮ ಲೈಫಲ್ಲಿ ಅವರು. ನಿಮ್ಮ ನಿರ್ಧಾರಕ್ಕೆಲ್ಲ ಬಹಳ ದೊಡ್ಡ ಕಾರಣರಾದ್ರಂತೆ. ಹೌದು. ಪ್ರಿಯಾಮಣಿ ಇವತ್ತು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಮುಖ್ಯವಾದ ಕಾರಣ ನಿಮ್ಮ ಅಜ್ಜಿ ಅಂತ ಕೇಳ್ಪಟ್ವಿ. ವಾಟ್ ಕೈಂಡ್ ಆಫ್ ಲೇಡಿ ವಾಸ್ ಶಿ? ಅವರು ತುಂಬಾನೇ ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ ಬರೋ ಕಾರಣ, ಅವ್ರ ಮಾಡ್ಲಿಂಗ್ ಶುರು ಮಾಡೋ ಕಾರಣನೇ ಅವರು ಅಂತ ಹೇಳ್ಬೋದು.
ಸೊ ಆನೆಸ್ಟ್ಲಿ ಸ್ಪೀಕಿಂಗ್ ಅಪ್ಪಗೂ ಅಮ್ಮಗೂ ಸ್ವಲ್ಪ ಒಂದು ಹೆಸಿಟೇಷನ್ ಇತ್ತು ಬಿಕಾಸ್ ಇಂಡಸ್ಟ್ರಿ ನೀವು ಚಿತ್ರರಂಗ ಬರೋದ್ ಬಗ್ಗೆ ಎಕ್ಸಾಕ್ಟ್ಲಿ ಆಫರ್ ಬಂದ ತಕ್ಷಣ ಫಸ್ಟ್ ನಾನು ಆಬ್ವಿಯಸ್ಲಿ ಒಪಿನಿಯನ್ ಕೇಳಿದ್ದು ಅಪ್ಪ ಅಮ್ಮ ಹತ್ರ. ಸೊ ಅವರು ಹೋಗ್ಬೇಕಾ ಬೇಡವಾ ಮಾಡಬೇಕಾ ಜಾಯಿನ್ ಮಾಡಬೇಕಾ ಬಿಕಾಸ್ ಇಂಡಸ್ಟ್ರಿ ಅಂದರೆ ಎಸ್ ಯುನೋ ಎಲ್ಲ ಗ್ಲಾಮರ್ ಅವೆಲ್ಲ ಇದೆ ಎಸ್ ಬಟ್ ನಿಜವಾಗ್ಲೂ ನೀನು ಇಷ್ಟು ಕೆಲಸ ಮಾಡ್ತೀಯಾ, ನೀನು ವಿಲ್ ಯು ಪುಟ್ ಇನ್ ದ ಹಾರ್ಡ್ ವರ್ಕ್, ಅವೆಲ್ಲ ಕ್ವೆಶನ್ಸ್ ಬರ್ತಿತ್ತು. ಬಟ್ ಇಟ್ ವಾಸ್ ಅಜ್ಜಿನೇ ಅವರೇ ಹೇಳಿದ್ರು, ದಟ್ ಇಸ್ ಮೈ ಫಾದರ್ಸ್ ಮದರ್. ಓಕೆ. ಸೊ ಅವರೇ ಪರ್ಮಿಷನ್ ಕೊಟ್ಟಿದ್ದು, ಅವರೇ ಹೇಳಿದ್ದು ಇಲ್ಲ ನೋಡಿದ್ರೆ ಚೆನ್ನಾಗಿದೆ, ಅವಳ ಫೇಸ್ ಚೆನ್ನಾಗಿದೆ ಕ್ಯಾಮ್ರಾ ಮುಂದೆ ನೋಡಿದ್ರೆ ಚೆನ್ನಾಗಿದೆ, ಸೊ ಕಂಫರ್ಟ್ ಲೆವೆಲ್ ಗೊತ್ತಾಗ್ತಿದೆ, ಯಾ ಸೊ ವೈ ನಾಟ್ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದವರೇ. ರೈಟ್. ಮನೇಲಿ ಅಪ್ಪ ಅಮ್ಮ ಹೇಗಿದ್ರು? ವಾಸ್ ಯೋರ್ ಫಾದರ್ ವೆರಿ ಸ್ಟ್ರಿಕ್ಟ್ ಆರ್ ಅಮ್ಮನ? ಅಮ್ಮ ಆಕ್ಚುಲಿ ವಾಸ್ ಲಿಟಲ್ ಮೋರ್ ಸ್ಟ್ರಿಕ್ಟ್. Okay. ನಮ್ಮ ಅಣ್ಣ ತುಂಬಾನೇ ಸ್ಟೂಡಿಯಸ್ ಆಗಿದ್ದ. 99%, 99.9%. ಯಾರು? ನಮ್ಮ ಅಣ್ಣ 99.9%. 0.9%. ನಾನು ಐ ವಾಸ್ ಅ ವೆರಿ ತುಂಬಾನೇ ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಗಿದ್ದೆ ಸ್ಕೂಲಲ್ಲಿ. ಅರ್ಥ ಆಯ್ತು ಬಿಡಿ. ಲಿಟ್ರಲಿ ನಮಗೆ ಪ್ರಾಕ್ಟಿಕಲ್ ರೆಕಾರ್ಡ್ಸ್ ಇತ್ತು ಲೈಕ್ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲ. ಸೊ ಸಡನ್ಲಿ ನೋಡಿದ್ರೆ ನಾಳೆ ಎಕ್ಸಾಮ್, ಪ್ರೀವಿಯಸ್ ನೈಟ್ ನನ್ನ ಫ್ರೆಂಡ್ ವಾಟ್ ಎವರ್ ರೆಕಾರ್ಡ್ ಬುಕ್ಸ್ ತಗೊಂಡು ನಾನು ಐ ವಾಸ್ ಫಿಲ್ಲಿಂಗ್ ಅಪ್ ಎವ್ರಿಥಿಂಗ್. ವೆರಿ ಗುಡ್ ಸ್ಟೂಡೆಂಟ್. ವೆರಿ ಗುಡ್ ಸ್ಟೂಡೆಂಟ್. ಸಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್. ಅದು ನಮ್ಮ ಅಣ್ಣ ಹಿ ವಾಸ್ ದ ಸ್ಪೈ ಆಫ್ ದ ಹೌಸ್ ಅಂತ ಹೇಳ್ಬೋದು. ಸೊ ಅಮ್ಮ ಹತ್ರ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡ್ತಿದ್ದ. ಏನು ಮಾಡಿಲ್ಲ ಇವಳು? ಏನಮ್ಮ ಇದು ನಾಳೆ ಎಕ್ಸಾಮು ನೋಡಿ ಹೇಗೆ ಎಂಟಿ ಆಗಿತ್ತು, ರೆಕಾರ್ಡ್ ಬುಕ್ ಫುಲ್ ಎಂಟಿ ಅಂದ್ರೆ ನಾನು ಫುಲ್ ಪಟ 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 ಅಂತ ಅಮ್ಮ ಇಂದಾನೆ ಫುಲ್ ಏಟ್ ಬೀಳ್ತಾ ಇತ್ತು. ರಿಯಲಿ ಹಿಟ್ ಮೀ ಲೈಕ್ ವೆರಿ ಮಚ್. ಬಟ್ ಹೇಗೋ ಅಳಕ್ ಶುರು ಮಾಡಿದ ತಕ್ಷಣ ನಮ್ಮಪ್ಪ ಬಂದು ಓಕೆ ಸರಿ ನಾವು ಮಾಡೋಣ ಅಂತ. ಪಾಪ ನಾನ್ ಮಲ್ಕೊಳಕ್ ಹೋದೆ, ಅವರು ಫುಲ್ ನೈಟ್ ಅವರಿಬ್ರು, ದಟ್ ಇಸ್ ನಮ್ಮ ಅಪ್ಪ ಅಂಡ್ ನಮ್ಮ ಅಣ್ಣ, ಅವರಿಬ್ರು ಕೂತ್ಕೊಂಡು ನನ್ನ ರೆಕಾರ್ಡ್ ಬುಕ್ಸ್ ಎಲ್ಲ ಅವ್ರು ಫಿಲ್ ಮಾಡಿ ನೆಕ್ಸ್ಟ್ ಡೇ ಐ ಯೂಸ್ ಟು ಗೋ ಅಂಡ್ ಸೇ ಯಾ ನಾನೇ ಮಾಡ್ತಿದ್ದೆ ಅಂತ. ನಮ್ಮ ಪುಟ್ಟು ಪ್ರಿಯಾಮಣಿ ಬಗ್ಗೆ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಕೇಳಿ. ಹಾಯ್ ಪ್ರಿಯಾ, ನೀವು ಹುಟ್ಟೋದಕ್ಕೆ ಟೈಮಲ್ಲಿ ಎಲ್ಲರೂ ಡೆಫಿನೆಟ್ಲಿ ಇದು ಬಾಯ್ ಅಂತ ಹೇಳಿ ಬಾಯ್ ನೇಮ್ಸ್ ಎಲ್ಲ ಬುಕ್ಕಲ್ಲಿ ನೋಡಿ ಎಲ್ಲರೂ ನೇಮ್ಸ್ ಏನು ಹಾಕ್ಬೋದು ಅಂತ ಆ ಥರ ಎಲ್ಲ ರೆಡಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ಕಿಯಾ, ದಟ್ ಇಸ್ ದೊಡ್ಡಮ್ಮ, ಅವಳು ಇಟ್ಸ್ ಅ ಗರ್ಲ್ ಅಂತ ಹೇಳಿ. ನಿನ್ನೆ ಫಸ್ಟ್ ನೋಡುವಾಗ ನನಗೆ ಭಾಳ ಖುಷಿ ಆಯಿತು, ಯಾಕೆಂದರೆ ವಿಶಾಖ್ ವಾಸ್ ಅ ಬಾಯ್ ಆ್ಯಂಡ್ ಮಮ್ಮಿ ಆ್ಯಂಡ್ ವಿ ವಾಂಟೆಡ್ ಅ ಗರ್ಲ್. ವಿ ವರ್ ವೆರಿ ಹ್ಯಾಪಿ. ಹಾಸ್ಪಿಟಲ್ನಲ್ಲಿ ನಾನು ಫಸ್ಟ್ ಟೈಮ್ ನೋಡುವಾಗ ದ ಫಸ್ಟ್ ಥಿಂಗ್ ನಾನು ನೋಟಿಸ್ ಮಾಡಿದ್ದು ದಟ್ ಯು ಹ್ಯಾಡ್ ಲಾಟ್ ಆಫ್ ಹೇರ್, full fair itbuttu, and you were a very small little baby, about 2.3 kgs, and very beautiful, and side nalli dimple ittu just like me. Hi. And it was a very happy feeling. ಫಸ್ಟ್ ಟೈಮ್ ನೋಡುವಾಗಲೇ ನನ್ನ ಬೆರಳು ಇಟ್ಕೊಂಡು ಶಿ ವಾಸ್ ವೆರಿ ಹೆಲ್ಡ್ ಆನ್ ಟು ಮೈ ಫಿಂಗರ್. ಅಟ್ ದಟ್ ಟೈಮ್ ಇಟ್ ಸೆಲ್ಫ್ ನನಗೆ ತುಂಬ ಪ್ರೀತಿ ಆಗಿಬಿಟ್ಟಿದೆ. ಐ ರಿಯಲಿ ಲವ್ಡ್ ಹರ್. ಪಾರ್ವತಿ ಅಂತಲೇ ಹೆಸರು, ದಾದಿಮ್ಮದ ಹೆಸರು, ಬಟ್ ಪ್ರಿಯಾ ಅಂತ ಕರಿತೀವಿ ಅಂತ ಹೇಳಿ ನಿಮಗೆ ಹಂಗೆ ಪ್ರಿಯಾ ಅಂತ ಹೆಸರು ಹಾಕಿ. ಸೊ ಟು ದ ವರ್ಲ್ಡ್ ಯು ಆರ್ ಪ್ರಿಯಾಮಣಿ. Priya was ಯಾವಾಗಲೂ you were close to Aya and things like that rather than me and everybody. 1 year ಆಗಿದ ಮೇಲೆ you and I started closer and closer. ದಾದಿಮ್ಮ ಮೈಸೂರು ಪಾಕ್ ಮಾಡಿದ್ದಾಗ ಆಚೆಯಿಂದ ಬರುವಾಗಲೇ ಇವತ್ತೇನೋ ಮಾಡಿದ್ದೀರ ಮನೆಯಲ್ಲಿ ಏನು ಮಾಡಿದ್ದೀರಾ ಅಂತ ಹೇಳಿ ದಾದಿಮ್ಮ ಅಪ್ಪಗೆ ಎತ್ತಿಡೋ ಮೈಸೂರು ಪಾಕೆಲ್ಲ ತಿಂದ್ಬಿಟ್ಟು ನಾನು ತಿಂದೇ ಇಲ್ಲ ಅಂತ ಹೇಳೋದಿಲ್ಲ, ಜ್ಞಾಪಕ ಇದೆಯಾ? ಆಗಲೇ ನೀನು ಕ್ರಾಕಡೈಲ್ ಟಿಯರ್ಸ್ ಎಲ್ಲ ನಾನು ಮಾಡಲೇ ಇಲ್ಲ, ತಿಂದೇ ಇಲ್ಲ ಅಂತ ಹೇಳಿ ಅದೆಲ್ಲ ಈಗ ನಿಮಗೆ ಪಿಕ್ಚರಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ಆ್ಯಕ್ಟಿಂಗ್ ಪ್ರೊಫೆಷನ್ಗೆ ಸ್ಟಾರ್ಟ್ ಆಫ್ ದಿ ಆ್ಯಕ್ಟಿಂಗ್ ಪ್ರೊಫೆಷನ್ ಅದೇ ಇತ್ತು ಅಂತ ಕಾಣ್ತದೆ ಈಗ ಜ್ಞಾಪಕ ಬರೋದು ನನಗೆ. ಸೊ ಆ ಮೊಸಳೆ ಕಣ್ಣೀರಿಂದ ಶುರುವಾಯಿತು ಅನ್ಸುತ್ತೆ. ವೆರಿ ಯಂಗ್ ಏಜ್ ನನ್ನ ಆಕ್ಟಿಂಗ್ ಕೆರಿಯರ್ ಶುರುವಾಗಿದೆ ಮೊಸಳೆ ಕಣ್ಣಿನಿಂದ. ಓಕೆ, ರೈಟ್. ಸೊ ಲೆಟ್ಸ್ ವೆಲ್ಕಮ್ ಯುವರ್ ಡ್ಯಾಡ್ ಅಂಡ್ ಮಮ್ಮ. ವೆಲ್ಕಮ್ ಪ್ಲೀಸ್. I like this laughter exchange between mother and daughter at the entry. Now I'm curious to know what this is all about. Welcome, ma'am. Thank you so much, sir. Benny, please. Benny, please.
ಇವರೇ ದೊಡ್ಡ ಸ್ಟಾರ್ ಅಂತೆ. ಶಿ ವಾಸ್ ಅ ಬ್ಯಾಡ್ಮಿಂಟನ್ ನ್ಯಾಷನಲ್ ಪ್ಲೇಯರ್ ಆರ್ ಸಮಥಿಂಗ್. ಅವ್ರ ಬ್ಯಾಕ್ ಗ್ರೌಂಡ್ ನಾನು ಹೇಳ್ತೀನಿ. ನಮ್ಮ ಅಪ್ಪ ಬಂದು ಕೇರಳ ಸ್ಟೇಟ್ಗೆ ಅವರು ಕ್ರಿಕೆಟ್, he's played cricket for Kerala State. Ranji ಇದೆಲ್ಲ ಪ್ಲೇ ಮಾಡಿದ್ದಾರೆ. ರಂಜಿ. And he was a fast bowler and ಈಗಲೂ ಅವ್ರ ಫ್ರೆಂಡ್ಸ್ ಎಲ್ಲ they still call him, they still refer to him as ಆ ಟೈಮಲ್ಲಿ ಮಣಿ ತುಂಬಾನೇ ಫಾಸ್ಟ್ ಬೌಲರ್, ವಿ ಬಿ ವೆರಿ ಸ್ಕೇರ್ಡ್ ಅದು ಇದು ಅಂತ. ನಮ್ಮಮ್ಮ ಅವರು ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ ಫಾರ್ ಶಟಲ್ ಬ್ಯಾಡ್ಮಿಂಟನ್. And she was India number 2. And she's played with people like Prakash Padukone, Deepika Padukone's father. So ನಮ್ಮ ಅಮ್ಮ ಸೈಡ್ ಎಲ್ಲರೂ ದೇ ಆರ್ ವೆರಿ ವೆರಿ ಗುಡ್ ಸಿಂಗರ್ಸ್. ಸೊ ಶಿ ಸಿಂಗ್ಸ್ ವೆರಿ ವೆಲ್. Yes ma'am. About Priya when she was younger, ಹೇಗಿದ್ರು? She was very naughty. I still am. Tomboy ಅವಳು. Tomboy, I know. I still am. ಅದನ್ನ ನಾನು ಕನ್ಫೆಸ್ ಮಾಡ್ತೀನಿ. ಲೈನಲ್ಲಿ ಎಲ್ಲರೂ ಹುಡುಗರು, ಇವಳು ಮಾತ್ರ, ಇವಳು ಇನ್ನೊಂದು ಹುಡುಗಿ ಮಾತ್ರ, ಇಬ್ರು ಗರ್ಲ್ಸ್. ಓಕೆ. ಬಾಕಿ ಎಲ್ಲ ಬಾಯ್ಸ್. ಅಪ್ಪ ಏನೋ ಒಂದು ಗಿಫ್ಟ್ ತಗೊಂಡು ಕೊಡ್ತಾರಂತೆ ನಿಮಗೆ. ಐ ಥಿಂಕ್ ಸಮ್ ವೆರಿ ವೆರಿ ಗಲಿ ಅದೊಂದು ಗಿಫ್ಟ್. ನೀವು ಅದು ಬೇಡ, ನನಗೆ ಬೈಕೇ ಬೇಕು. ಇಲ್ಲ ಸಿ ವೇರ್ ಇಸ್ ದ ಜಸ್ಟಿಸ್, ನೀವೇ ಹೇಳಿ. ನಮ್ಮ ಅಣ್ಣನ್ಗೆ ಸ್ಪೆಷಲ್ ಒಂದು ಗಿಯರ್ ಬೈಕು ಅದು ಇದು, ನನಗೆ ನೋಡಿದ್ರೆ ಒಂದ್ ಡಾಲು, ಒಂದ್ ಚೇನು, ಅದು ಎಲ್ರಿ ಬೇರೆ ಬೇಡ ಅಂತೆ. ಇದು ಯಾರಿಗೆ ಬೇಕು? ಚೇನ್ ಎಲ್ಲ ನನಗೆ ಬೇಡ, ನನಗೂ ಬೈಕ್ ಬೇಕು ಅಂದೆ ನಾನು. ಚೇನ್ ಎಲ್ಲ ಬಿಸಾಕ್ಬಿಟ್ಟೆ. ಆಮೇಲೆ ಬೈಕ್ ಕೊಟ್ಟು ನೀವು ಸೈಕಲ್ ಚೈನ್ ಕೊಟ್ಟಿದ್ದೆ ಹಿಡಿದ್ರು ಅವರು. ನೀವು ಈ ಚೈನ್ ಎಲ್ಲ ಕೊಡ್ತೀರಾ ಪ್ರಿಯಾಗೆ? ಬೈಸಿಕಲ್ ಮಾಡ್ಬೇಕಲ್ಲ, ಮಾಡೋದಿಲ್ಲ. ಸೈಕಲ್ ನಂಗೆ ಸ್ಟೈಲ್ ಆಗಿ ಕಲ್ಕೊಂಡು ಹೋಗೋದು, ಸುಮ್ಮನೆ ಮಧ್ಯದಲ್ಲಿ ನಿಂತು ಪೋಸ್ ಕೊಡೋದು ರೋಡ್ ಎಂಡ್ ಅಲ್ಲಿ. ಇಲ್ಲ ಸರ್, ಬಿಕಾಸ್ ನಿಮಗೂ ಗೊತ್ತು ಸ್ಕೂಲ್ ಇಸ್ ರೈಟ್ ಆಪೋಸಿಟ್, ನಿಮ್ಮ ಮನೆ ಆಪೋಸಿಟ್. ಅರಬಿಂದೋ ಸ್ಕೂಲಲ್ಲೇ ಓದಿದ್ದು. ಸೊ ವಿಚ್ ಇಸ್ ಹಾರ್ಡ್ಲಿ ಒಂದು 10 ನಿಮಿಷ ಮನೆಯಿಂದ. ಸೊ ಸುಮ್ಮನೆ ಸ್ಪೆಷಲ್ ಪ್ರಾಪರ್ಟಿ ಇದು ಅಷ್ಟೇ, ನೋಡಕ್ ಚೆನ್ನಾಗಿರುತ್ತೆ. ಸ್ಟೈಲ್ ಮಾಡ್ಬೇಕಲ್ಲ ಸ್ಕೂಲಲ್ಲಿ. ನನಗೂ ಹೊಸ ಬೈಕ್ ಇದೆ ಅಂತ ತೋರಿಸ್ಬೇಕಲ್ಲ. ಸೊ ಅದಕ್ಕೆ. Yes sir, your thoughts of Priya as a kid? Priya was a very lovely girl. Not naughty. Not naughty. Only mummy says naughty. Acha, ನಿಮ್ಮ ವ್ಯೂ ಪಾಯಿಂಟ್ ಅಲ್ಲಿ. Okay. She was only complaint I had was study ಮಾಡಲ್ಲ, ಓದಲ್ಲ. ಎಕ್ಸಾಮ್ ಆಗಿದ್ರೆ ಮಾರ್ಕ್ಸ್ ಸಿಕ್ಕಲ್ಲ ನಮ್ಗೆ, ಮಾರ್ಕ್ಸ್ ಕಾರ್ಡ್ ಎಷ್ಟು ಇದೆ. ಟೀಚರ್ ಫೋನ್ ಮಾಡಿ ಕರೀತಾರೆ. ನಾನು ಮಾರ್ಕ್ಸ್ ಕಾರ್ಡ್ ಸಿಕ್ಕಿದ ತಕ್ಷಣ ನಾನು ಬ್ಯಾಗ್ ಅಲ್ಲಿ ನಾನು ಹೈಡ್ ಇಟ್ ಮೈ ಬ್ಯಾಗ್, ಇಲ್ಲಾಂದ್ರೆ ಬೆಡ್, ಅಂಡರ್ ದ ಬೆಡ್. ಅಂಡ್ ಹೇಳಿದ್ನಲ್ಲ ಸ್ಪೈ ಆಫ್ ದ ಹೌಸ್ ನಮ್ಮ ಅಣ್ಣ. ಸೊ ಅಲ್ಲೆಲ್ಲ ಹೋಗಿ ಹುಡುಕ್ತಾನ ಅವನು. ಬೆಡ್ ಕೆಳಗೆ ಇಟ್ಟಿದ್ದಾಳೆ. ಅಲ್ಲಿ ಹೋಗಿ ನೆಕ್ಸ್ಟ್ ಅಮ್ಮ ಹತ್ರ ಹೋಗಿ ನೋಡಿ ಮಾರ್ಕ್ಸ್ ಕಾರ್ಡ್. ಸೊ ಅಮ್ಮ ಮೋರ್ ಕ್ಲೆವರ್, ಶಿ ಇಸ್ ಅ ಬಿಗರ್ ಆಕ್ಟ್ರೆಸ್ ನನ್ಕಿಂತ. ಸೊ ಹಿಂದೆ ಹೆಂಗ್ ಇಟ್ಕೊಂಡು ಮಾರ್ಕ್ಸ್ ಕಾರ್ಡ್ ಇಲ್ಲಿ ಗೊತ್ತಿಲ್ಲ, ಗೊತ್ತಿಲ್ಲ, ಪಟ ಅಂತ ಹೊಡೆದು ಇದೇನಿದು ಅಂತ. ಸೊ ಮ್ಯಾಕ್ಸಿಮಮ್ ನಾನು ಏನ್ ಮಾಡ್ತಿದ್ದೆ, ಗೊತ್ತಿಲ್ಲದೆ ಅಮ್ಮನ್ ಸಿಗ್ನೇಚರ್ ಎಲ್ಲ ನಾನು ಫೋರ್ಜ್ ಮಾಡಿ ಸೈನ್ ಮಾಡಿ ಕೊಡೋದು ಕ್ಲಾಸಲ್ಲಿ. ಅದೇನ್ ಗೊತ್ತಿಲ್ಲದೆ ನನಗೆ ಗೊತ್ತಲ್ಲ. ಸರಿ, ಓಕೆ. ಅವರು ಗೊತ್ತಿಲ್ಲದೆ ಇನ್ನೋಸೆಂಟ್ ಆಗಿತ್ತು. ಗೊತ್ತಿಲ್ಲದೆ ಒಬ್ರು ಸಿಗ್ನೇಚರ್ ಇಷ್ಟ ಮಾಡ್ತಾರೆ. Dear kids, don't try it at home. Special disclaimer. Statutory warning, don't try this at home. Right. Yes ma'am. That is very true what she did. ನನ್ನ ಮದರ್ ಅಜ್ಜಿ ಹೇಳಿದ್ದಾರೆ, ಈಗ ನಿಮ್ಗೆ ಗೊತ್ತಾಗಲ್ಲ ಪ್ರಿಯಾ, ವೆನ್ ಯು ಹ್ಯಾವ್ ಅ ಡಾಟರ್ ಯು ವಿಲ್ ನೋ ವಾಟ್ ಇಸ್ ದಿ. ಸೊ ದಟ್ ಟೈಮ್ ಪ್ರಿಯಾ ಹೇಳ್ತಾಳೆ, ಐ ವಿಲ್ ನಾಟ್ ಗೆಟ್ ಮ್ಯಾರಿಡ್, ಐ ಡೋಂಟ್ ಲೈಕ್ ಬಾಯ್ಸ್. Does that statement hold good now? No, I love boys. Dear boys, disclaimer again, please note. Children don't follow Priya because school ನಲ್ಲಿ only dancing, singing. ಆ ಟೈಮ್ನಲ್ಲಿ ಆಕ್ಟ್ ಮಾಡ್ತಾಳೆ, ಫಸ್ಟ್ ಕ್ಲಾಸ್ ಆಗಿ ಆಕ್ಟ್ ಮಾಡ್ತಾಳೆ. ವೆನ್ ಟೀಚರ್ ಮುಂದೆ ಅಳ್ತಾಳೆ. ಮಾರ್ಕ್ ಸಮ್ 22 out of 100. ಇಂಗ್ಲಿಷ್ ನಲ್ಲಿ 60. 100 ಇದೆಯಲ್ಲ, ಮಿಕ್ಕದಲ್ಲ ಎಲ್ಲ ಹೋಯ್ತು ಅಂತಾರ. ನಮ್ಮ ಅಣ್ಣ ನನ್ಕಿಂತ 2 years ಸೀನಿಯರ್, ಓದಿದ್ದ ಅದೇ ಸ್ಕೂಲಲ್ಲಿ. Okay. ಸೊ ದ ಟೀಚರ್ಸ್ ಹೂ ಟಾಟ್ ಹಿಮ್, ಸೇಮ್ ಟೀಚರ್ಸ್ ನನಗೂ ಬಂದ್ರು. ಸೊ ಯಾವಾಗ್ಲೂ ಕಂಪ್ಯಾರಿಸನ್ ಇದ್ದೇ ಇತ್ತು. 99.9 versus 22. Exactly. Horrible. Exactly. I know how it is. I so much pressure. ಅಯ್ಯೋ, ಮನೇಲಿ ಆತರ ಒಬ್ರು ಇದ್ಬಿಟ್ರೆ ನಮ್ಮ ಎಲ್ಡರ್ ಸಣ್ಣ ಬ್ರದರ್ ಅಥವಾ ಸಿಸ್ಟರ್, ಹೌದು, ಅವ್ನು ನೋಡು ಹೆಂಗಿದಾನೆ. Exactly. ರಮೇಶ್, ಯಾರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ತು? ಯಾರಿಗೆ? ಹೂ ಗಾಟ್ ದ ನ್ಯಾಷನಲ್ ಅವಾರ್ಡ್? ಪ್ರಿಯಾ. So exactly. So we are very happy. Appa's daughter. So sweet. ಇಷ್ಟು ಚೇಷ್ಟೆಗಳೆಲ್ಲ ಮಾಡಿದ್ದು ಯಾಕೆ? ಈ ತರ ನಮ್ ವೀಕೆಂಡ್ ವಿತ್ ರಮೇಶ್ ಈ ತರ ಶೋ ಬಂದು ಓನ್ಲಿ ದೆನ್ ಈ ತರ ಚೇಷ್ಟೆಗಳು ಮಾಡಿದ್ರೇನೆ ಯು ಹ್ಯಾವ್ ಸಮಥಿಂಗ್ ಟು ಟಾಕ್ ಅಬೌಟ್ ಅಲ್ವಾ? ಈಗ 99.9 ತೆಗ್ದಿರೋ ಅವನ ಬಗ್ಗೆ ಏನ್ ಮಾತಾಡ್ತೀರಾ? ಕರೆಕ್ಟ್ ಅಲ್ವಾ? ಸ್ಟೂಡಿಯಸ್ ಅದು ಇದ್ದು
ಏನ್ ಮಾತಾಡಕ್ಕಿಲ್ಲ ಅಲ್ಲ. ಸೊ ನಮ್ ತರ ಇದ್ರೆ ಮಾತಾಡಕ್ಕೆ ಫುಲ್ ಲೈಫೇ ಇದೆ ಅಲ್ವಾ. ದಿಸ್ ಇಸ್ ಮೈ ಡಿಫೆನ್ಸ್ ಫಾರ್ ವಾಟ್ ಐ So nice to see you. All right, ma'am. Thank you so much. Thank you, sir. Please share us with more thoughts as you go back. Thank you. Right. 99.9 ಬಗ್ಗೆ ಇನ್ನು ವಿವರವಾಗಿ ಮಾತಾಡೋಣ. ನಿಮ್ಮ ಅಣ್ಣನ ಬಗ್ಗೆ ಹೇಳಿ. ಅಣ್ಣನ ಬಗ್ಗೆ ಏನ್ ಹೇಳಿ, ಚಿಕ್ಕ ವಯಸ್ಸಿಂದಾನೇ ನಾವಿಬ್ರು ವಿ ಫಾಟ್ ಅ ಲಾಟ್. ಅಂಡ್ ಯಾವಾಗ್ಲೂ ಅಳಕ್ ಶುರು ಮಾಡಿದ್ರೆ ಅಪ್ಪ ನನ್ ಕಡೆ, ಅಮ್ಮ ಅವನ್ ಕಡೆ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಅಪ್ಪ ಹೇಳಿದ್ದೆ ಆಬ್ವಿಯಸ್ಲಿ ಈಗ್ಲೂ ಮನೆಯಲ್ಲೇ ಅದೇ ಆಗತ್ತೆ. ಸೊ ನಾನ್ ಮಾಡದೇ ಇರೋ ವಿಷಯನೂ ಅಪ್ಪ ಹತ್ರ ನೋಡಿ ಅಪ್ಪ ಈ ತರ ಇದು ಅಂತ ಹೇಳಿದ್ರೆ, ನೀವು ವಿಷಯಕ್ಕೆ ನಾನು ಹೊಡೆದ ಅಂತ ಹೇಳಿದ್ರೆ ಅಪ್ಪ ಅವನೇ ಬೈತಾರೆ. ಸೊ ಅಲ್ಲಿ ಒಂದು ವೆರಿ ಹ್ಯಾಪಿ feeling that generally ಒಬ್ಬ elder brother ಇದ್ರೆ he'll be very protective about you, particularly in growing stage ಅಲ್ಲಿ I was protective about him because as amma said, lane aliro ಎಲ್ಲ ಹುಡುಗರು, ನಾನು ಒಬ್ಳೆ ಹುಡುಗಿ, and there was another girl also, but most of the time ನಾನೇ ಅವ್ರ ಜೊತೆ ಕ್ರಿಕೆಟ್, ಹೈಡ್ ಅಂಡ್ ಸೀಕ್ ಅವೆಲ್ಲ ಆಡ್ತಿದ್ದೆ. ಸೊ ಕ್ರಿಕೆಟ್ ಆಡೋ ಟೈಮಲ್ಲಿ ನಮ್ಮ ಅಣ್ಣ ಆ ಟೈಮಲ್ಲಿ ಸ್ವಲ್ಪ ರಿಸರ್ವ್ಡ್ ಪರ್ಸನ್. ಸೊ ಜಾಸ್ತಿ ಮಾತಾಡಲ್ಲ. ಸೊ ಏನೇ ಆಗ್ಲಿ ಬೇರೆ ಮನೆ ನೇಬರ್ಸ್ ಮನೆ ಅವರ ವಿಂಡೋ ಏನಾದ್ರು ಅಕಸ್ಮಾತ್ ಬೇರೆ ಯಾರಾದ್ರೂ ಹೊಡೆದ್ರೆ, ಅದು ಬ್ರೇಕ್ ಆದ್ರೆ ಬ್ಲೇಮ್ ಬರೋದು ನಮ್ಮ ಅಣ್ಣನ ಮೇಲೆ. ವಿಶಾಖ್ ನೀನೇ ಮಾಡ್ದೆ ಅಂತ ಅವನು ಅಲ್ಲಿಂದ ಅಳಕ್ ಶುರು ಮಾಡ್ದ. ಐ ಗಾಟ್ ಸೋ ಅಪ್ಸೆಟ್. ಐ ಸೆಡ್ ಇದು ಹೇಗೆ ನ್ಯಾಯ ಇಲ್ಲ ಅಂತ ನಾನು ಬ್ಯಾಟ್ ಎಲ್ಲ ತಗೊಂಡು ಅವ್ರ ಹಿಂದೆಲ್ಲ ಓಡಿದೀನಿ. ಹೌ ಕ್ಯಾನ್ ಯು ಬ್ಲೇಮ್ ಮೈ ಬ್ರದರ್, ಅವನೇನು ಮಾಡಿಲ್ಲ. So I used to protect him at that point of time. Right. ನಮ್ಮ 99.9 ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಹಾಯ್ ಪ್ರಿಯಾ. So sweet. Oh God. ಅಣ್ಣ ತಂಗಿ ಅಂದ್ರೆ ಆಲ್ಮೋಸ್ಟ್ ಎವ್ರಿ ಅಣ್ಣ ತಂಗಿ ತರಾನೇ ಇತ್ತು. ಜಗಳ ಅಂದ್ರೆ ತುಂಬಾನೇ ಜಗಳ ಆಗಿದೆ. ಈಗ ಟಿವಿ ರಿಮೋಟ್ ಇರ್ಲಿ, ಯಾವ ಚಾನಲ್ ನೋಡ್ತಾರೆ, ಇಲ್ಲ ಅವತ್ತಿನ ದಿವಸ ಯಾರ ಕಾರಲ್ಲಿ ಫ್ರಂಟ್ ಸೀಟಲ್ಲಿ ಕೂತ್ಕೊಂತಾರೆ, ಇಂಥ ಜಗಳನೂ ಆಗಿದೆ. ಐ ಥಿಂಕ್ ಆ ಟೈಮಲ್ಲಿ ಪ್ರಿಯಾಗೆ 4 years ಇರಬೇಕು, 4 or 5 years. ಆ ಟೈಮಲ್ಲಿ ಏನು ಹುಚ್ಚು ಅಂದರೆ ಲಿಪ್ಸ್ಟಿಕ್ ಹಾಕೊಬೇಕು, ಅದೇ ಒಂದು ದೊಡ್ಡ ಹುಚ್ಚು ಅವಳಿಗೆ. ಸೊ ನಮ್ಮಮ್ಮ ಅದು ಬ್ಯಾಗ್ ಇರಲಿ, ಇಲ್ಲ ನನ್ನ ಆಂಟಿದಿರಲಿ, ಯಾರದೇ ಇರಲಿ, ಅಲ್ಲಿಂದ ಲಿಪ್ಸ್ಟಿಕ್ ತೊಗೊಂಡು ಅವಳು ಮತ್ತು ನನ್ನ ಕಸಿನ್ ಹಾಕೊಂಡ್ಬಿಡ್ತಾ ಇದ್ರು ಫಸ್ಟ್. ಸೊ ಇವರಿಬ್ರು ಬಂದರೆ ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ಹಂಗೆ ಕೂತ್ಕೊಂಡಿದ್ರು. ಆಮೇಲೆ ಆ್ಯಕ್ಚುಲಿ ಗೊತ್ತಾಗಿದ್ದು ಆ ಲಿಪ್ಸ್ಟಿಕ್ ಹೋಗ್ಬಾರ್ದು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಬ್ಬರು ಹಠ ಹಿಡ್ಕೊಂಡು ಕೂತಿದ್ರು. ಒಂದ್ಸಲ ಕ್ರಿಕೆಟ್ ಆಡುವಾಗ ಒಂದು ಇದರಲ್ಲಿ ನಾನು ಹೊಡೆದು ಬಾಲ್ ಕಳೆದೋಯ್ತು. ಫ್ರೆಂಡ್ಸ್ ಜೊತೆ ಇದರಲ್ಲಿ ಬಾಲ್ ಕಳೆದೋಗಿರೋ ಇದರಲ್ಲಿ ಜಗಳ ಆಡ್ತಿರೋವಾಗ ಹುಡುಗರು ಬಂದು ನಿನ್ನಿಂದ ಆಲ್ಮೋಸ್ಟ್ 2 ಸೈಜ್ಗೆ ಜಾಸ್ತಿ ಇದ್ರು. ಬಟ್ ಅಂದ್ರೂ ನೀನು ಹೋಗ್ಬಿಟ್ಟು ಅಲ್ಲಿ ಅವ್ರ ಜೊತೆ ಫೈಟ್ ಮಾಡಿದ್ದೀನಿ, ನಿಂಗೆ ಜ್ಞಾಪಕ ಬರುತ್ತೆ. ಆ ಟೈಮಲ್ಲಿ ನಮಗೆ ಕ್ಲಾಸ್ ಟೆಸ್ಟು ಇಲ್ಲಾಂದರೆ ಎಕ್ಸಾಮ್ಸ್ ಟೈಮ್ ಫ್ರೇಮಲ್ಲಿ ಯೂಶ್ವಲ್ ಆಗಿ ಮಾರ್ಕ್ಸ್ ಕಾರ್ಡ್ ನಂದು ಅವಳದು ಸೇಮ್ ಟೈಮಲ್ಲೇ ಬರ್ತಾಯಿತ್ತು. ಬಿಕಾಸ್ ಟೀಚರ್ಸ್ ಇಬ್ಬರಿಗೂ ಸೇಮೇನೆ. ಸೊ ನಂದು ಮಾರ್ಕ್ಸ್ ಕಾರ್ಡ್ ಮನೆಯಲ್ಲಿ ತೋರಿಸ್ಕೊಂಡ್ಬಿಟ್ಟು ಪೇರೆಂಟ್ಸ್ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡು ವಾಪಸ್ ಬರುವಾಗ ಅವಳು ಮಾರ್ಕ್ಸ್ ಕಾರ್ಡ್ ಮನೆಗೆ ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ಅವಳು ಏನು ಮಾಡ್ತಿದ್ಲು ಅಂದರೆ, ನಮ್ಮ ತಂದೆದಲ್ಲ ನಮ್ಮ ಮಮ್ಮಿದು ಸಿಗ್ನೇಚರ್ ಹಾಕ್ತಾಯಿದ್ರು. ಬಿಕಾಸ್ ಮಮ್ಮಿ ಸಿಗ್ನೇಚರ್ದು ಇದು ಸ್ವಲ್ಪ ಸ್ಮಾಲ್ ಇತ್ತು. ಸೊ ಅದು ಈಸಿಯಾಗಿ ಮಾಡ್ತಾಯಿದ್ಲು ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ತೊಗೊಂಡೋಗ್ಬಿಡ್ತಾ ಇದ್ದು ಸ್ಕೂಲ್ಗೆ. ಆ್ಯಂಡ್ ನನಗೆ ಗೊತ್ತಾಯಿತು ಅಂದ್ಬಿಟ್ಟು ನನಗೆ ಹೇಳಿದ್ರು, ಯಾರಿಗೂ ಹೇಳ್ಬೇಡ ಈ ಥರ ಆಯಿತು ಅಂದ್ಬಿಟ್ಟು ಅಂತ. ನಾನು ಸ್ವಲ್ಪ ದಿವಸ ಸುಮ್ಮನೆ ಇದ್ದೆ. ಸೊ ಈ ಒಂದು ಇನ್ಸಿಡೆಂಟು ನನ್ನ ಜ್ಞಾಪಕ ಇದೆ, ಸ್ಕೂಲಿಂದ ನಡೆದಿದ್ದು. Cute. Wow. That is so warm. And ಸ್ಕೂಲ್ ಕಥೆಗಳೆಲ್ಲ ಕೇಳೋದು ನಮ್ಮ ರಿಸರ್ಚರ್ ಸಿಕ್ತು. ಸ್ಪೆಕ್ಸ್ ಅಂದ್ರೆ ಬಹಳ ಇಷ್ಟ ಅಂತೆ ಅಮ್ಮದು. ವಾಟ್ಸ್ ದ ಸ್ಟೋರಿ? ಆ ಟೈಮಲ್ಲಿ ನನಗೆ ಸ್ವಲ್ಪ ಪವರ್ ಇದೆಯೋ ಒಂದು ಸ್ವಲ್ಪ ಡೌಟ್. ಅದಕ್ಕೆ ಒಂದು ಸ್ಪೆಕ್ಸ್ ನೀವು ಓದೋದಕ್ಕೆ ಮಾತ್ರ ನೀವು ಹಾಕೊಳ್ಳಿ ಅಂತ ನಾನು ಅದು ಇಟ್ಕೊಂಡು ನಾನು ಜಾಸ್ತಿ ಓದ್ತಾ ಅದು ಹಾಕ್ತಾನೇ ಇರಲಿಲ್ಲ. ಆಮೇಲೆ ಇವ್ರದ್ದು ಎಲ್ಲ ಒಂದು ಕಾಮನ್ ಕಬೋರ್ಡ್ ಅಲ್ಲೇ ಇಡ್ತಾ ಇದೆ. ಅದನ್ನ ಸಡನ್ ಆಗಿ ಸುಮ್ಮ ದಿನದಿಂದ ಕಣ್ಣಾಡಿಯೇ ಕಾಣ್ತಾ ಇಲ್ಲ, ಮಿಸ್ಸಿಂಗ್. ಅದು ಎಲ್ಲಿ ಹೋಗುತ್ತೆ ಅಂತ ಇಡೀ ಮನೆ ಹುಡುಕಿ ಆಯ್ತು, ಸಿಗ್ತಾ ಇಲ್ಲ. ಆಮೇಲೆ ನಮ್ ಆಸ್ ಯೂಶುವಲ್ ವಿಶಾಖ್ ಮನೆಯಿಂದ ಅವನು ಹುಡುಕಿ ಸ್ಪೈ ಅವನು ಕಂಡುಹಿಡಿದಿದ್ದ ಇವಳ ಹತ್ರ ಇದೆ ಅಂತ. ಇವಳದು ಬ್ಯಾಗ್ ಅಲ್ಲಿ ಇಟ್ಟು ಸ್ಕೂಲಲ್ಲಿ ಹೋಗಿ ಅದನ್ನ ಫ್ಲಾಶ್ ಕನ್ನಡಿ ಶೋ ಆಫ್. ಬಿಕಾಸ್ ಅರಬಿಂದೋ ಸ್ಕೂಲ್ ಬಂದು ಇಟ್ಸ್ ಅ ಕೋ-ಎಡ್ ಸ್ಕೂಲ್. ಸೊ ಆಬ್ವಿಯಸ್ಲಿ ಹುಡುಗರು ಇದ್ರು, ಸೀನಿಯರ್ಸು, ಗುಡ್ ಲುಕಿಂಗ್ ಬಾಯ್ಸ್. ಸೊ ಅವ್ರ ಮುಂದೆ ಕ್ಲಾಸ್ಮೇಟ್ಸು ಅವರೆಲ್ಲ ಅವ್ರ ಮುಂದೆ ಎಲ್ಲ ಶೋ ಆಫ್ ಮಾಡ್ಬೇಕಲ್ಲ ಅಂತ ಸುಮ್ನೆ. ಅಂಡ್ ದೋಸ್ ಗ್ಲಾಸಸ್ ಅದು ಸನ್ ಬೀಳ್ತಾಗ ಇನ್ನೊಂದು ಕಲರ್ ಬರುತ್ತೆ. So those kind of glasses, ಅದು ಸುಮ್ಮನೆ ನಾನು ಹಾಕೊಂಡು I used to show off that ನನಗೂ ಪವರ್ ಇದೆ. Miss Priyamani, your school friends ಯಾರು ನೆನಪಿದ್ದಾರೆ ನಿಮಗೆ? I remember most of them because ಈಗ obviously through social networking sites ಎಲ್ಲ ನಾವು ಟಚ್ ಅಲ್ಲಿ ಇದ್ದೀರಾ ಕಾನ್ಸ್ಟೆಂಟ್ ಆಗಿ? We are in touch, yes. Okay. Maybe not on a daily basis ಅಲ್ಲಿ ಇಲ್ಲದೆ ಇದ್ರೂನು
ವಿ ಆರ್ ಇನ್ ಟಚ್, ಲೈಕ್ ಹಾಯ್ ಹಲೋ ಅಟ್ಲೀಸ್ಟ್ ಅದು ಹೇಳಿ. ಟೈಮ್ ಇದ್ರೆ ಖಂಡಿತ ಹೋಗಿ ಮೀಟ್ ಮಾಡ್ತೀವಿ. ಅಂಡ್ August 15th ಟೈಮ್ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಇಫ್ ಬ್ಯಾಂಗ್ಳೂರಲ್ಲಿ ಇದ್ರೆ ಖಂಡಿತ ನಾನು ಸ್ಕೂಲಿಗೆ ಬಂದು ಒಂದು ಚಿಕ್ಕ ಗೆಟ್ ಟುಗೆದರ್ ತರ. ಸೊ ಸ್ಕೂಲ್ಗೆಲ್ಲ ಹೋಗಿ ಟೀಚರ್ಸ್ ಎಲ್ಲ ಮೀಟ್ ಮಾಡಿ ವಿಲ್ ಹ್ಯಾವ್ ಫನ್. ರೈಟ್, ಅವ್ರು ನಮ್ಮ ಟಚ್ಗೆ ಬಂದಿದ್ದಾರೆ. ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ಹೇ ಪಿಗಿ, ಹೇಗಿದ್ದೀಯಮ್ಮ? ನಿನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಸ್ವಲ್ಪ ಮುಜುಗರ ಆಗುತ್ತೆ. ಏನಕ್ಕೆ ಅಂದ್ರೆ ಒಟ್ಟಿಗೆ ಹುಟ್ಟಿ ಬೆಳೆದಿರೋದು, ಅವಾಗಿಂದ ಪಿಗಿ ಗೂಬೆ ಆ ಥರ ಹೆಸರುಗಳು ಇಟ್ಕೊಂಡೇ ಕೂಗ್ತಾ ಇರೋದು. ಸಡನ್ ಆಗಿ ಹೇಗಿದ್ದೀಯಮ್ಮ ಅಂದ್ರೆ ದಟ್ ಇಸ್ ಶಾಕ್ ಫಾರ್ ಮೀ ಆಸ್ ವೆಲ್. ಚಿಕ್ಕ ವಯಸ್ಸಲ್ಲಿ ನಾನು ನಿನ್ನ ಚಿಕ್ಕ ವಯಸ್ಸಲ್ಲ ಇವಾಗೂ ನಾನು ಕರೆಯೋದೇ ನಿನ್ನ ಪಿಗ್ಗಿ ಅಂತ. ಪ್ರಿಯಾ ಅಂತ ಯಾವತ್ತೂ ಕರೆಯಲ್ಲ. ಏನಕ್ಕೆ ನಾನು ನಿನ್ನ ಪಿಗ್ಗಿ ಅಂತ ಕರಿತಾ ಇದ್ದೀನಿ ನಿನಗೆ ಗೊತ್ತು, ಅವ್ರು ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಚಿಕ್ಕ ವಯಸ್ಸಲ್ಲಿ ಸಣ್ಣ ಪುಟ್ಟ ಫ್ರಾಕ್ ಹಾಕೊಂಡು ಯಾವಾಗಲೂ ಉದ್ದು ಕೂದಲಿರ್ತಾ ಇತ್ತು. ಸೊ ನೀನು ಓಡ್ ಬಂದಾಗ ನಿನ್ನ ಮುಖಕ್ಕಿಂತ ಜಾಸ್ತಿ ಕಾಣಿಸ್ತಾ ಇದ್ದು ಪ್ಲೇಯಿಂಗ್ ಅರೌಂಡ್ ಬ್ಲಾಕ್ಸ್ ಆಫ್ ಇಯರ್ಸ್. ಸೊ ಅವಾಗ ಶುರು ಆಗಿದ್ದು ಪಿಗ್ಗಿ ಅಂತ ಇಲ್ಲಿವರೆಗೂ ಕಚ್ಕೊಂಡಿದೆ. ಹಾಗೆ ನೀನು ನನಗೊಂದು ಹೆಸರಿಟ್ಟಿದ್ಯಾ, ಕಪಿಲ ಅಂತ. ಕಪಿಲ ಅಂದರೆ ಕಪಿ ಕೋತಿ ಅಂತ. ಸೊ ಆ ರೀತಿಲಿ ಒಬ್ರಿಗೊಬ್ರು ಚೇಡಾಡ್ಕೊಂಡು ಹುಟ್ಟಿ ಬೆಳೆದಿದ್ದು. ಸೊ ನಿನ್ಗೆ ಜ್ಞಾಪಕ ಇದೆಯಾ ಅಂಕಲ್ ರೇಗಿಸ್ತಿದ್ರು ವಿಶಾಖ್ನ ರಾಶಿಗೆ ಮದ್ವೆ ಮಾಡ್ಬಿಡೋಣ ಅಂತ. ಹಾವು ಆದಿ ಸ್ವಲ್ಪ ಸಿಟ್ಟು ಮಾಡ್ಕೊಂಡು ವಿಶು ರಾಶಿ ಜೊತೆ ಮದ್ವೆ ಮಾಡಿದ್ರೆ ಐ ವಿಲ್ ಮ್ಯಾರಿ ಪ್ರಿಯಾ ಅಂತ ಅಂತಿದ್ದ. ಈಗಲೂ ಆದಿ ಅಂತಾನೆ, ಹೇಗ್ ನಾನು ಆವಾಗ ಅಂತಿದ್ದೆ ಹಂಗೆ. ಸೊ ಗುಡ್ ಮೆಮರೀಸ್. ಅದಲ್ಲದೆ ಎವ್ರಿ ಇಯರ್ ನಿನ್ನ ಬರ್ಡೇ ಬಂದಾಗ ಮಾತ್ರ ಅಟ್ಲೀಸ್ಟ್ ಒಂದು ವಾರದ ಮುಂದೆ ನಮಗೆಲ್ಲ ಹೇಗೆ ನೀನು ತಲೆ ತಿಂತಾ ಇದ್ದೆ, ಬರ್ಡೇ ಗಿಫ್ಟ್ ಏನು ಕೊಡ್ತೀಯ ಅಂತ ಒಂದು ವಾರದ ಮುಂದೆ ಶುರು ಮಾಡಿ ಕೊಡೋವರೆಗೂ ಬಿಡ್ತಿರ್ಲಿಲ್ಲ. ನಾವೇನ ಮರ್ತೋದ್ವಿ ಅನ್ಕೊಂಡ್ರೆ ಪೂರ್ತಿ ವರ್ಷ ನಮ್ಮ ತಲೆಗೆ ಚೆನ್ನಾಗಿ ತಿಂತಾ ಇದ್ದೆ. ಯು ರಿಮೆಂಬರ್ ಒಂದ್ಸತಿ ಯು ವರ್ ಇನ್ ದ ಬ್ಯಾಂಡ್ ಅಂಡ್ ವಿ ಯೂಸ್ ಟು ಲರ್ನ್, ಯು ರಿಮೆಂಬರ್ ದಟ್ ಪಿ ಪಿ ವಿ ಯೂಸ್ ಟು ಪ್ರಾಕ್ಟೀಸ್ ಡ್ಯೂರಿಂಗ್ while we were coming back and going in the morning. We were in the band and how then you led the band. So that's a great memory. So cute. ಅಂತಾಕ್ಷರಿ ಜಾಸ್ತಿ ಆಡ್ತಾ ಇದ್ವಿ. ಅದು ಟೆರೆಸಲ್ಲಿ. ನಾನು ನನ್ನ ರೂಮ್ ಕಿಟಕಿಲಿ ನಿಂತ್ಕೊಂಡಿದ್ರೆ ನೀನು ಮತ್ತು ನಿಮ್ಮ ಅಣ್ಣ ನಿನ್ನ ಟೆರೆಸಲ್ಲಿ, ಅದ್ರ ಆಚೆ ಮನೆ ಟೆರೆಸಲ್ಲಿ ರಾಶಿ ಮತ್ತು ಆದಿತ್ಯ. ಸೊ ಅಕ್ರಾಸ್ ದ ಹೋಲ್ ಸ್ಟ್ರೆಚ್ ಅಂತಾಕ್ಷರಿ ಗೇಮ್ ಆಡ್ತಿದ್ವಿ. ಆಮೇಲೆ ಎಷ್ಟೊಂದು ಸತಿ ಉಗಿಸ್ಕೊತಾ ಇದ್ವಿ ನಿಮ್ಮ ಅಜ್ಜಿ ನಮ್ಮಮ್ಮ ಇಂದ. ಸಣ್ಣ ಕೋತಿತನ ಅರೆ ನಿನ್ನೆ ಜಾಸ್ತಿ ಕಾಣ್ತಿದ್ದು. ಜ್ಞಾಪಕ ಇದೆಯಾ ಸ್ಕೂಲ್ ವಾಕಿಂಗ್ ಮಾಡಿ ಹೋಗ್ತಿದ್ವಿ ವಿನ್ ಆರ್ ಯೂನಿಫಾರ್ಮ್ಸ್ ಅಂಡ್ ಪಿಕ್ಟೇಲ್ಸ್ ಎಲ್ಲ. ಮಧ್ಯ ಒಂದು ಅಯ್ಯಂಗಾರ್ಸ್ ಬೇಕ್ರಿ ಇತ್ತು KR ರೋಡ್ ಅಲ್ಲಿ. ಅಲ್ಲಿ ವಿಸ್ ಟು ಸ್ಟಾಪ್, ಇಬ್ರು ಒಂದ್ ಲಾಲಿ ತಗೊಂಡು ಟೋಸ್ಟ್ ತಗೊಂಡು ವಿಸ್ ಟು ಈಟ್ ಅಂಡ್ ಕಮ್. ಮತ್ತೆ ನಮ್ಮ ಅಪ್ಪಾಜಿ ಹೆಸರು ಹೇಳಿ ಡಬಲ್ ಟು ಅಂತ ಅಂದು ತಿಂದು ಬರ್ತಿದ್ವಿ. 1-2 ತಿಂಗಳು ಆದ್ಮೇಲೆ ಅವ್ನು ನಮಗೆ ನಿಮ್ದು 1,000 ಆಗಿದೆ ಏನೋ, ಯಾವಾಗ ಪೇ ಮಾಡ್ತೀರಾ ಅಂತ ಅಂದ್ರು. ಆವಾಗ ನಮಗೆ ಭಯ ಆಯ್ತು. ಅಪ್ಪಾಜಿಗೆ ಹೇಳೋದು ಯೂ ಸೈಡ್, ಅಯ್ಯೋ ನಮ್ಮಪ್ಪಂಗೆ ಹೇಳ್ಬೇಡ, ಅಯ್ಯೋ ನಮ್ಮಪ್ಪಂಗೆ ಹೇಳೋದು ಬೇಡ. ಎನಿವೆ ಆಮೇಲೆ ಯಾರೋ ಪೇ ಮಾಡಿದ್ರು. ಬಟ್ ವಾಟ್ ಡೇಸ್, ಏನ್ ಸಕ್ಕತ್ತಾಗಿತ್ತು. ನೀ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತೀಯಾ, ಮುಂದುವರಿತೀಯ ಅಂತ ನಮಗೆ ನಂಬಿಕೆ ಇದೆ. ನಿನಗೂ ಗೊತ್ತಿದೆ ಅದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. Oh, sweet. Oh my God! Hi. Oh, yeah. Yeah, so these are my famous school friends. Yes, please come, Bunny. Yes, sir. Priya ಬಗ್ಗೆ ಹೇಳಕ್ಕೆ, she is direct. She doesn't hesitate for anything. But when I was new to the school, if it's somebody's birthday, they take us all around to give chocolates or something like that. Rather than me going front, she used to pull me and, come, you have to give them chocolates. Those people chocolates. Quite okay. A person used to keep a big Kit Kat inside her bag. As I said, because ನಮ್ಮ ಸ್ಕೂಲ್ ಬಂದು ಇಟ್ ವಾಸ್ ಅ co-ed school. ಸೊ ಆ ಟೈಮಲ್ಲಿ ಆಬ್ವಿಯಸ್ಲಿ ಹೈ ಸ್ಕೂಲ್ ಕ್ರಶಸ್ ಅದು ಇದೆಲ್ಲ ಇತ್ತಲ್ಲ. ಸೊ that point of time, probably that person put the... So that person used to keep the chocolate inside her bag. I was there along with him. Kit Kats. I didn't know about the Kit Kat. Every day Pramod would put one Kit Kat on your desk and you would come and see it and you and Chaitra would eat it off. He was trying to impress you. Every day he would go and put one Kit Kat bar there. ಅಂದ್ರೆ ನನಗೆ ಸರಿಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಯಾವನೋ ಹುಡುಗ ನಿಮ್ಗೆ ಕಂಡ್ರೆ ಬಹಳ ಇಷ್ಟಪಡ್ತಿದ್ದ, ದಿನಾಲು ತುಂಬ ಒಂದು ಕಿಟ್ ಕ್ಯಾಟ್ ಕೊಡ್ತಾ ಇದ್ದ. ನಿಮ್ಗೆ ಯಾರು ಕೊಡ್ತಾನೆ ಅದಲ್ಲ ಮತ್ತೆ ಆಗೋ ಟೈಮು ಆಗಾಗ ಸರಿ ಆಗಾಗ ಕೊಡ್ತಾ ಇದ್ದ. ಅದು ಯಾರು ಇಡ್ತಾ ಇದೆ ಅದರಲ್ಲಿ ನಿಮ್ಗೆ ಕೇರಿಲ್ಲ. ಕಿಟ್ ಕ್ಯಾಟ್ ಸಿಕ್ತು ಅಂದ್ರೆ ನೀವಿಬ್ರು ತಿನ್ಬಿಡ್ತಾ ಇದ್ರಿ. ಅದ್ರ ಹಿಂದೆ ಒಂದು ಹೃದಯ ತುಡಿತಾ ಇದೆ ಅಂತ ನಿಮ್ಗೆ ಗೊತ್ತೇ ಇರಲಿಲ್ಲ. ಆ ಹೃದಯ ಮಾತಾಡಿದೆ ನೋಡಿ. ಮಾತಾಡ್ಸ್ರಪ್ಪ. ಹಾಯ್ ಪ್ರಿಯಾ. ಆವಾಗ ನಿಮ್ಮ ಮನೇಲಿ ಒಂದು ಚಿಕ್ಕ ನಾಯಿ ಇತ್ತು, ವೈಟ್ ಡಾಗ್. ನೀನು ವಾಕಿಂಗ್ ಹೋಗ್ತಾ ಇದ್ದೆ. ನಾನು ಮತ್ತೆ ಇನ್ನೊಬ್ಬ ನಮ್ಮ ನೇಬರ್ ಒಬ್ಬ
ನಿಮ್ಮ ಮನೆಗೆ ಹೀರೋ ರೇಂಜರ್ ಸೈಕಲಲ್ಲಿ ಬರ್ತಾ ಇದೀವಿ ನಾವಿಬ್ಬರು. ಅಂಥ ಟೈಮಲ್ಲಿ ನಿಮ್ಮ ಅಪ್ಪನ ನಾನು ತುಂಬ ಸಲ ಗೇಟ್ ಹತ್ರ ನಿಂತಿದ್ದು ನೋಡಿದ್ದೆ. ನೋಡಿದಾಗ ಹಂಗೆ ಸೈಲೆಂಟಾಗಿ ಹೋಗ್ತಾ ಇದ್ವಿ. ಆ ಟೈಮಲ್ಲಿರೋ ಯಾತಕ್ಕೆ ಬರ್ತಾ ಇದೀವಿ ಅಂದರೆ ಒಂದು ಖುಷಿ ಇರ್ತಾಯಿತ್ತು ನಮ್ಗೆ ಅಷ್ಟೇ. ಮಿಡಲ್ ಆಫ್ ದ ಡೇ ಅಲ್ಲಿ ನೀನು ಕಾಣಿಸ್ತೀಯಾ ಅಂತ. ದಟ್ ವಾಸ್ ಅ ವೆರಿ ನೈಸ್ ಮೆಮೊರೀಸ್ ಆಫ್ ಆರ್ಸ್. ಪ್ರಿಯಾ, ನಿನ್ನ ಸ್ಟಡಿ ಟೇಬಲ್ ಹತ್ರ ಪ್ರತಿದಿನ ಒಬ್ಬೊಬ್ಬರು ಕಿಟ್ ಕ್ಯಾಟ್ ಇಡ್ತಾ ಇದ್ದು ನೋಡ್ತಾ ಇದ್ದೆ ಅಲ್ವಾ? ದಟ್ ವಾಸ್ ಆ್ಯಕ್ಚುಲಿ ನಾನೇ ಅದು ಇಡ್ತಾ ಇದ್ದಿದ್ದು. ಅದು ನಿನಗೆ ಗೊತ್ತಿರಲಿಲ್ಲ ಅವಾಗ, ಬಟ್ ಇವತ್ತು ನಾನು ಹೇಳ್ತಾ ಇದ್ದೀನಿ. ಐ ಹೋಪ್ ರಿಮೆಂಬರ್ ದ ಟಿ ಟೇಬಲ್ ಆ್ಯಂಡ್ ದ ಸೀನ್ ವಾಟ್ ವಾಸ್ ಹ್ಯಾಪ್ನಿಂಗ್ ದೇ ಆಫ್ಟರ್ ದ ಖೋ ಫೈನಲ್ ಮ್ಯಾಚ್. ಚೈತ್ರ ಮತ್ತು ನಾಗ್ ಪ್ರಜ್ವಲ್ ಜೊತೆ ಬಂದಿದ್ದೆ ನೀನು ಅವತ್ತು. ಸೊ ಅವತ್ತಿನ ದಿನ ನಾನು I proposed you on the knees with a flower and 2 cards, I remember. ಸ್ಕೂಲಲ್ಲಿ ಇವಾಗಲೂ ತುಂಬ ಜನ ನನ್ನ ಪಿ ಅಂತಲೇ ಕರೀತಾರೆ. ಪಿ ಅಂತ ಕರೆಯೋದು ಪ್ರಮೋದ್ ಆ್ಯಂಡ್ ಪ್ರಿಯಾ ಅಂತ ಕರೀತಾಯಿದ್ರು. ಫರ್ಗೆಟ್ ಅಬೌಟ್ ಫ್ರೆಂಡ್ಸ್. ನಾನು ನಿಂತಿನೂ ಅವಾಗ ನನ್ನ ಶಿ ವಾಂಟ್ಸ್ ಟು ಪುಲ್ ಮೈ ಲೈಕ್, ಶಿ ಈವನ್ ಸ್ಟಿಲ್ ಕಾಲ್ಸ್ ಮಿ ಪಿ. ಟಿ ವಿಯಲ್ಲಿ ಏನಾದರೂ ಒಂದು ಸೀನ್ ಆಗಲಿ, ಒಂದು ಫಿಲಮ್ ಆಗಲಿ, ಯಾವುದೋ ಒಂದು ಹಾಡಾದ್ರೂ ಬಂದರೆ ಪ್ರಿಯಾ ಬಂದು ನನ್ನ ಹೇಳ್ಕೊಂಡು ಬಂದು ಟಿ ವಿ ಹತ್ರ ನಿಲ್ಲಿಸ್ತಾರೆ. ನಾನಿದು ನನ್ನ ಹೆಂಡತಿಗೂ ತುಂಬ ಸಲ ಹೇಳಿದ್ದೀನಿ, ಪ್ರಿಯಾ ಮನಿ ಮೇಲೆ ನನ್ನ ಕ್ರಶ್ ಇತ್ತು ಅಂತ. ಕಿಟ್ ಕ್ಯಾಟ್ ಬಗ್ಗೆ, ಆಮೇಲೆ ಟೇಬಲ್ ಟೆನ್ನಿಸ್ಸು ಎಲ್ಲ ತುಂಬ ಸ್ಟೋರೀಸ್ ಹೇಳಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಆಗಿರೋದು ಒಂದು ಜ್ಞಾಪಕ ಇದು. ಸೊ ವಿ ಜಸ್ಟ್ ಎಂಜಾಯ್ ದಟ್. ಈಗ ಇಷ್ಟೊಂದು ಜನ ಫ್ಯಾನ್ಸ್ ನಿಮಗೆ ಫಸ್ಟ್ ಫ್ಯಾನ್ ಅವರೇ ಅನ್ಸುತ್ತೆ ಅಲ್ಲ? ಆ ಟೈಮಲ್ಲಿ ಸ್ಕೂಲಲ್ಲಿ ಐ ಸ್ಟಿಲ್ ರಿಮೆಂಬರ್ ಚೈತ್ರ ಆ್ಯಂಡ್ ಮೀ, ಸಡನ್ಲಿ ಇವಳು ಆ್ಯಂಡ್ ಇನ್ನೊಬ್ಬ ನಾಗ್ ಪ್ರಜ್ವಲ್ ಅಂತ, ಅವರಿಬ್ರು ಭಯಂಕರ ಪ್ಲಾನಿಂಗ್ ಎಲ್ಲ ಮಾಡಿ ನೀನು ಬರಬೇಕು ಅಂತ. ಸೊ ನಾನು ಹೇಳಿದೆ ಓಕೆ ಬರ್ತೀನಿ ಅಂತ. ಸೊ ಬಂದ ತಕ್ಷಣ ನೋಡಿದ್ರೆ ನಾವು 4 ಜನ ಬಿಟ್ಟು ಯಾರೂ ಇರಲಿಲ್ಲ. ಇಟ್ ವಾಸ್ ಲೈಕ್ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಸ್ಕೂಲ್ ಹಿಂದೆನೆ. ಸೊ ಆ್ಯಂಡ್ ಇವರಿಬ್ರು ವಾಚ್ಮನ್ ಥರ ಆಚೆ ಹೋದ್ರು. ನಾನು ಏನಪ್ಪ ನಡೀತಾ ಇದೆ ಅಂತ ನೋಡಿದ್ರೆ ದಟ್ ವಾಸ್ ದ ಫಸ್ಟ್ ಟೈಮ್ ಒಂದು ಹುಡುಗ ಈಸ್ ಬೆಂಡಿಂಗ್ ಡೌನ್ ಆನ್ ಇಸ್ ಒನ್ ನೀ ಆ್ಯಂಡ್ ಈಸ್ ಸೇಯಿಂಗ್ ಐ ಲೈಕ್ ಯು ಆ್ಯಂಡ್ ಚಾಕ್ಲೇಟ್ ಆ್ಯಂಡ್ ಫ್ಲವರ್ ವಾಟ್ ಎವರ್ ಅದು ಕೊಟ್ಟ. ಏನು ನಡೀತಾ ಇದೆ ಇಲ್ಲಿ? ಸೊ ನಾನು ಪಾಡಿಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟೆ. ನನಗೆ ಏನು ಅರ್ಥ ಆಗಲಿಲ್ಲ, ಬಿಕಾಸ್ ವಿ ವರ್ ಲೈಕ್ 7th ಸ್ಟ್ಯಾಂಡರ್ಡ್ ಆರ್ ಸಮಥಿಂಗ್. ಸೊ ಅದಾದ್ಮೇಲೆ ನಾನು ಇವಳಿಗೆ ಹೇಳಿದೆ, ಈ ಥರ ಹೇಳಿದ್ನ ಇಲ್ಲಿ ಹೇಳ್ದ ಕಣೋ, ಏನು ಮಾಡಲಿ ಅಂತ. ಸೊ ಇವಳು ನನ್ನ ಹತ್ರ ಕೇಳ್ತಿದ್ಲು ದಟ್ ನಿನಗೆ ಇಷ್ಟನಾ? ಇಷ್ಟನೇ ಇಲ್ಲ ಅಂತಿಲ್ಲ. ಆ್ಯಂಡ್ ಆ ಟೈಮಲ್ಲಿ ನನಗೆ ಸೀರಿಯಸ್ ಈ ಶಬ್ದದ್ದು ನನಗೆ ಅರ್ಥ ಗೊತ್ತಾಗಲಿಲ್ಲ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. ಸೊ ನಾನು ಪಾಡಿಗೆ ಒಬ್ಬೊಬ್ರು ಬರ್ತದೆ, ಐ ಯು ಸೀರಿಯಸ್ ಅಬೌಟ್ ಪ್ರಮೋದ್ ಅಂತ ನಾನು ಹೇಳ್ತಿದ್ದೆ. ಅದು ಇಡೀ ಸ್ಕೂಲಲ್ಲೇ ದಟ್ ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್. ಓ ಪ್ರಿಯಾ ಅಂಡ್ ಪ್ರಮೋದ್ ಅವ್ರಿಗೆ, ಬಿಕಾಸ್ ಆ ಟೈಮ್ ಆಬ್ವಿಯಸ್ಲಿ ಗಾಸಿಪ್. ಸೊ ನಾನು ಅಲ್ಲಿಂದ ಓಕೆ ಅಂತ, ಅಂಡ್ ದಟ್ ಗ್ರಾಜುಲಿ ಐ ಥಿಂಕ್ ಇಟ್ ಜಸ್ಟ್ ಡೈಡ್ ಡೌನ್. But it was actually a love triangle. Love triangle? Yes. Pramod like Priya crushed on our senior. Do you remember? Wow, let's hear about that. Yes, I had a huge crush on ಒಬ್ರು senior, that is ನಮ್ಮ ಅಣ್ಣನ್ಕಿಂತ 1 year senior ಅವರು. So you can say 3 years senior. Name is Prithvi. She had a crush on his best friend. ಈಗ ಎಲ್ಲರೂ ಕ್ರಶ್ ಹೊರಗಡೆ ಬರ್ತಾ ಇದೆ. ದಯವಿಟ್ಟು ನಾನು ಆ ಕಡೆ ಬಂದ್ಬಿಡ್ತೀನಿ, ನೀವು ನನ್ನ ತೋರಿಸಿ ಏನು ಹೇಳ್ತಿರೋ ಮುಗಿಸ್ಬಿಡಮ್ಮ. ಇವಳಿಗೆ ಪೃಥ್ವಿದು ಫ್ರೆಂಡ್ ಮೇಲೆ ಇವಳಿಗೆ ಕ್ರಶ್ ಇತ್ತು, ನನಗೆ ಪೃಥ್ವಿ ಮೇಲೆ ಕ್ರಶ್ ಇತ್ತು. ಸೊ ನಾನು ವೆರಿ ಕಾಂಪ್ಲಿಕೇಟೆಡ್. Yeah, exactly. Now Pramod had a crush on you. Yeah. You had a crush on Prithvi. Yeah. But ಏನು ಯಾರು the triangle was never complete. Okay, so becoming a pentagon and octagon. Okay, right, go ahead. Yeah. Whatever, 10 size ಇದ್ರೂನು ಅದು ಆಗ್ಬೋದು. ಸೊ ಆ ಟೈಮಲ್ಲಿ ಸ್ಕೂಲ್ ಸೀನಿಯರ್ಸ್ ಹತ್ರ ಹೇಗ್ ಮಾತಾಡ್ಬೇಕು, ಬೆಸ್ಟ್ ಥಿಂಗ್ ಇಸ್ ಸ್ಲಾಮ್ ಬುಕ್ ಅಂತ ಒಂದಿದ್ ಬರುತ್ತೆ. ಸ್ಲಾಮ್ ಬುಕ್ ಹೋಗಿ ಕೊಟ್ವಿ, ನೀವು ಈ ವರ್ಷ ಪಾಸ್ ಔಟ್ ಆಗ್ತಿದ್ದೀರಲ್ಲ, ಸೊ ಪ್ಲೀಸ್ ಸ್ಲಾಮ್ ಬುಕ್ ಫಿಲ್ ಮಾಡಿ ಅಂತ ಕೊಟ್ವಿ. ಸೊ ಸ್ಲಾಮ್ ಬುಕ್ ಅಲ್ಲಿ ಅವರು ಸೀನಿಯರ್ ಅಲ್ವಾ ಅಂತ ಫಿಲ್ ಮಾಡಿದ್ರು. ಸಿಕ್ತು ಚಾನ್ಸು ಅಂತ ನಂಬರ್ ಬಂತು ನೋಡಿ, ಫೋನ್ ಮಾಡಿ ಮಾತಾಡಿ. ಬಟ್ he was like, okay, Vishak Devmani, because he was so popular in school. So Vishak Devmani tangi, okay, Priya, adu okay anta. Once I joined the film, avaglu Prithvi was in Bangalore for a while. So hego ನಾವು through social media, social networking sites ನಾವು ಟಚ್ ಅಲ್ಲಿ ಇದ್ದು, then I said hi hello ಅಂತ ಹೇಳಿ, ಆಮೇಲೆ I said, oh, school junior. He said, yeah, gottu, I remember you anta. ಆಮೇಲೆ ಒಂದಿನ we went outside, we met up for
ಲಂಚ್ ವಾಟೆವರ್. ಸೊ ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳಿದೆ, ಸರ್ ಪೃಥ್ವಿ ಸ್ಕೂಲ್ ಟೈಮಲ್ಲಿ ಐ ಹ್ಯಾಡ್ ಅ ಬಿಗ್ ಕ್ರಶ್ ಆನ್ ಯು ಅಂದೆ. ಸೊ ಈ ಸೆಡ್, ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದ ಗ್ರೇಟ್ ಪ್ರಿಯಾ ಮನಿ ಹ್ಯಾಸ್ ಅ ಕ್ರಶ್ ಆನ್ ಮೀ. ಐ ಸೆಡ್ ಹ್ಯಾಸ್ ಅಲ್ಲ, ಹ್ಯಾಡ್. ಈಗ ಇಲ್ಲ, ಹ್ಯಾಡ್. ಸ್ಕೂಲ್ ಟೈಮಲ್ಲಿ ಈಗಿಲ್ಲ ಅಂದೆ. ಸೊ ಈ ಸೆಡ್, ಪರವಾಗಿಲ್ಲ, ಅಟ್ಲೀಸ್ಟ್ ಯು ಹ್ಯಾಡ್ ನೋ. ಸೊ ಅದರಲ್ಲೇ ಖುಷಿ ಅಂತ. ಸೊ ಯಾ, ದಿಸ್ ವಾಸ್ ಮೈ ಲೈಫ್ ಇನ್ ಸ್ಕೂಲ್. Curious, yes. You're saying something. Basically, we were doing things together, most of the things, including having a crush. Yeah. Marks card forgery, because both of us used to have red marks on the card. And our amman forgery avಳು ಮಾಡ್ತಿದ್ಲು, ನಮ್ಮ ಡ್ಯಾಡ್ forgery ನಾನು ಮಾಡ್ತಿದ್ದೆ. ನೋಡಿ, ಮತ್ತೆ ಮಕ್ಕಳಿಗೆ ಹೇಳಿ, ಸ್ಟೂಡೆಂಟ್ಸ್ ಹೇಳ್ಬಿಡಿ. ಸ್ಟ್ಯಾಟ್ಯುಟರಿ ವಾರ್ನಿಂಗ್, ದಯವಿಟ್ಟು ಯಾರು ಮಾಡಬೇಡಿ ಮನೆಯಲ್ಲಿ. ಕಂಟಿನ್ಯೂ ಮಾಡಿ. One thing what happened when both of us had the crush on the friends, we went into the coco court. ಹೋಗಿ, in fact, we told him that we didn't say directly that we have a crush on you. We were still in 7th and they were in 10th. All this was happening in 7th standard? 7th standard. Yes. Lovely. Continue. Yeah. So we told them that we want to be friends with you. So adike slam book kotve. So both of us were just talking. Finally she liked his voice. 7th admel ashte we forgot about it. Okay. It totally became good girls. Yeah. In fact 8th inda ಗುಡ್ ಗರ್ಲ್ಸ್. ಈಗ ನಮ್ಮ ಮಕ್ಕಳು ಅದೇ ಸ್ಕೂಲಲ್ಲಿ ಓದ್ತಿದ್ದಾರೆ. ಈಗ ನಮ್ಮ ಮಕ್ಕಳ ಬಗ್ಗೆನೇ ಭಯ ಆಗ್ತಿದೆ ನನಗೆ. ಸರಿ, ನೋಡೋಣ ಏನೇನು ಆಗ್ತಿದೆಯೋ. ಎನಿವೆ, ಲವ್ಲಿ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸ್ಕೂಲಲ್ಲಿ ಟೀಚರ್ ಮಾಸ್ ಕಾರ್ಡ್ ಫೋರ್ಜರಿ ಮಾಡ್ತಿದ್ರಿ. ಪ್ರಮೋದ್ ಕಳಿಸ್ದ. ಥ್ಯಾಂಕ್ ಯು ಪ್ರಮೋದ್. ಇನ್ನೊಂದು ಕೂಡ ಹೇಳ್ದ ಅಂದೆ, ನೀವು ಶೋಕ್ ಬರ್ತಾ ಇದ್ದೀರಾ ಅಂತ ಗೊತ್ತಾದ್ಮೇಲೆ ದಯವಿಟ್ಟು ಕೊಟ್ಬಿಡಿ ಸರ್ ಅಂದ. ಸೊ ಐಮ್ ಜಸ್ಟ್ ಫಾರ್ ಓಲ್ಡ್ ಟೈಮ್ ಸೇಕ್. ರೈಟ್. ಕಾಲೇಜಲ್ಲಿ ಏನ್ ಮಾಡಿದ್ರಿ? ಸ್ಕೂಲ್ ಲೆವೆಲ್ ಇಷ್ಟು ನಡೀತಿದ್ರೆ ಇನ್ ಕಾಲೇಜಲ್ಲಿ ಏನೇನಾಯ್ತು? ಕಾಲೇಜ್ ಲೆವೆಲ್ ಓದಿದ್ದು ಬಿಷಪ್ ಕಾಟನ್ಸ್ ವುಮೆನ್ಸ್ ಕ್ರಿಶ್ಚಿಯನ್ ಕಾಲೇಜಲ್ಲಿ. ಇಷ್ಟು ಗಂಭೀರವಾಗಿ ಶುರು ಮಾಡಬೇಡಿ, ಅಲ್ಲಿ ಏನೋ ಆಗಿದೆ ಗೊತ್ತು, ಹೇಳಿ. ಡೋಂಟ್ ಮೇಕ್ ಸೋ ಸೀರಿಯಸ್. ಇಲ್ಲ, ಐ ಆಮ್ ಸ್ಟಾರ್ಟಿಂಗ್ ಔಟ್ ಲೈಕ್ ದಿಸ್, ಕಮಿಂಗ್ ಟು ದ ಮೇನ್ ಮ್ಯಾಟರ್. ಸೊ ಕಾಲೇಜಲ್ಲಿ ನನಗೆ ಐ ಹ್ಯಾವ್ ದಿಸ್ ಫ್ರೆಂಡ್ ಕಾಲ್ ರಾಗಿಣಿ. ವಿ ಸ್ಟಿಲ್ ಫ್ರೆಂಡ್ಸ್, ವೆರಿ ಗುಡ್ ಫ್ರೆಂಡ್ಸ್. ಬಿಕಾಸ್ ಅವಳು ಶಿ ಯೂಸ್ ಟು ಪಿಕ್ ಮಿ ಅಪ್ ಕಾಲೇಜಿಗೆ ಹೋಗೋಕೆ. ಆ ಟೈಮ್ ಆಬ್ವಿಯಸ್ಲಿ ಕೈನೆಟಿಕ್ ಹೊಂಡಲ್ಲಿ ಪಿಕಪ್ ಮಾಡ್ತಿದ್ಲು. ಕೆಲವೊಂದ್ಸಲಿ ಅವಳು ಕಾರ್ ತಗೊಂಡ್ ಬರ್ತಿದ್ಲು ಪಿಕಪ್ ಮಾಡಕ್ಕೆ. ಅದ್ ಹೇಗೋ ಗೊತ್ತಿಲ್ಲ, ನಮ್ಮಿಬ್ರು ಟ್ಯೂನಿಂಗ್ was perfect that sometimes I'll say, Rags, let's bunk college anta. So nanigu hange ಅನಿಸ್ತಾ ಇದೆ ಕಣೆ, let's bunk ಮಾಡಿ ಒಂದು either we used to sit in coffee day the whole day. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ ಮೇ ಬಿ 3:30-4 ಗಂಟೆ ತನಕ. ಡಿಸ್ಕ್ಲೈಮರ್ ಟೈಮ್ ನಮಗೆ ಇದಕ್ಕೆ ಆಗ್ಬಿಡೋಣ, ನಾವು ಶೋಗೆ ಆಗ್ಬಿಡೋಣ. ಇದಲ್ಲಿರೋದು ಯಾವುದನ್ನು ಫಾಲೋ ಮಾಡಬೇಡಿ ಡಿಯರ್ ಯಂಗ್ಸ್ಟರ್ಸ್. ಓಕೆ, ಕಾಲೇಜ್ ಅಟೆಂಡ್ ಮಾಡಬೇಕು ಎಲ್ಲರೂ. ಓಕೆ, ಬಂಕ್ ಮಾಡ್ತಿದ್ವಿ, ಇಲ್ಲಾಂದ್ರೆ ಬ್ರಿಗೇಡ್ ರೋಡ್ ಹೋಗ್ತಿದ್ವಿ, ಇಲ್ಲಾಂದ್ರೆ ಸಮ್ ಮೂವಿ ಆರ್ ಸಮಥಿಂಗ್. ಅಂಡ್ ಐ ಕ್ಯಾನ್ ವೆರಿ ಪ್ರೌಡ್ಲಿ ಸೇ ದಟ್ ಅವಳೇ ನನಗೆ ಫಸ್ಟ್ ಮೇಕಪ್ ಅವಳೇ ಫಸ್ಟ್ ಇದ್ ಮಾಡಿದ್ದು. ಅಂಡ್ ಯಾವಾಗ್ಲೂ ಆ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಕೆಲವೊಂದ್ಸಲಿ ಟ್ರೆಂಡ್ ಶುರು ಮಾಡ್ಬೇಕು ಅಂದ್ರೆ ನಾವಿಬ್ರೇ ಮಾಡ್ತಿದ್ವಿ. ಲೈಕ್ ಕೆಲವೊಂದ್ಸಲಿ ನಾವು ಸ್ವೆಟ್ ಶರ್ಟ್ಸ್ ಹಾಕೊಂಡು ಹೋಗ್ತಿದ್ವಿ, ಕೆಲವೊಂದ್ಸಲಿ ಫ್ಲೋಟರ್ಸ್ ವಿತ್ ಸಾಕ್ಸ್ ಹಾಕೊಂಡು ಹೋಗ್ತಿದ್ವಿ. ಅಂಡ್ ದಟ್ ಯೂಸ್ ಟು ಬಿ ಫ್ಯಾಷನ್. ದ ಸಿಂಗಲ್ ಸ್ಲಿಂಗ್ ಬ್ಯಾಗ್ ನಾವಿಬ್ರೇ ನಾವು ಫಸ್ಟ್ ನಾವೇ ಕಾಲೇಜಿಗೆ ವಿ ಯೂಸ್ ಟು ಸ್ಟಾರ್ಟ್. ರೈಟ್, ಟ್ರೆಂಡ್ ಸೆಟರ್ಸ್. ರಾಗಿಣಿ ಅವರು ಏನ್ ಹೇಳಿದ್ದಾರೆ ಕೇಳಿ. ಹಾಯ್ ಪ್ರಿಯಾ, ಸರ್ಪ್ರೈಸ್. ಕಾಲೇಜ್ ಅಂತ ಬಂದರೆ ನೀನೇ ಜ್ಞಾಪಕ ಬರೋದು. ಬಿಷಪ್ ಕಾಟನ್ಸ್ ವುಮೆನ್ಸ್ ಕ್ರಿಶ್ಚಿಯನ್ ಕಾಲೇಜ್, ಫ್ಯಾಬ್ಯುಲಸ್ ಬಿಕಾಸ್ ಆಫ್ ಯು. ನಿನಗೆ ಜ್ಞಾಪಕ ಇದೆಯಾ, ಕಾಲೇಜ್ ಸೇರಿಕೊಂಡು ವಿತಿನ್ 1 ವೀಕ್ ನಾವು ಕಾಲೇಜ್ ಬಂಕ್ ಮಾಡಿ ಕ್ಯಾಂಪಸ್ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಗ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ನಮ್ಮನ್ನು ಚೇಸ್ ಮಾಡಿದ್ರು. ಆಮೇಲೆ ನಾವು ಅಲ್ಲಿದ್ದು ಮೂಟೆಗಳೆಲ್ಲ ಒಂದ್ರ ಮೇಲೆ ಒಂದೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಹತ್ತಿ ಕಾಂಪೌಂಡ್ ಹಾರಿ ಓಡೋಗಿದ್ದು. ಆ್ಯಂಡ್ ದೆನ್ ದ ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದು ನೋಡಿದ್ರೆ ನಮ್ಮ ಜೊತೆ ಸೀನಿಯರ್ಸ್ ಯಾರ್ಯಾರು ಈ ಥರ ಮಾಡಿದರೋ ಅವ್ರನ್ನೆಲ್ಲರಿಗೂ ಡಿಬಾರ್ ಮಾಡಿಬಿಟ್ರಲ್ಲ 1 ವೀಕು. ಇಟ್ ವಾಸ್ ಸೋ ಮಚ್ ಆಫ್ ಫನ್. ಆಮೇಲೆ ನಾವು ಪ್ರಿಪ್ರೇಟರಿ ಎಕ್ಸಾಮ್ಸ್ ಬಂಕ್ ಮಾಡಿದ್ವಲ್ಲ, ಎಕ್ಸಾಮ್ ಬಂಕ್ ಮಾಡಿ ಬ್ರಿಗೇಡ್ ರೋಡ್ ಕಾಫಿ ಡೇಗೆ ಹೋಗಿ ಅವ್ರ ಕಾಫಿ ಡೇ ಓಪನ್ ಮಾಡಿ ನಾವು ಒಳಗಡೆ ಹೋಗಿ ಕಾಫಿ ಆರ್ಡರ್ ಮಾಡೋದೇನು. ಇಟ್ ವಾಸ್ ಫ್ಯಾಬ್ಯುಲಸ್. ಕಾಲೇಜ್ ಕಾಂಪೌಂಡ್ ಹತ್ರ ಹೋಗಿ ಅಲ್ಲಿ 2-3 ಕಲ್ಗಳಿತ್ತಲ್ಲ, ಆ ಕಲ್ ಮೇಲೆ ಹತ್ಬಿಟ್ಟು ಅಲ್ಲಿ ಆಚೆಗಡೆ ಇರೋ ಒಬ್ಬನು ಪೈನಾಪಲ್ ಆಮೇಲೆ ಸೌತೆಕಾಯಿ ಸೇಲ್ ಮಾಡ್ತಾ ಇದ್ದ. ಎವ್ರಿ ಡೇ ನೀನು ಬಂದು ಸೌತೆಕಾಯಿ ವಿತ್ ಸಾಲ್ಟ್ ಓನ್ಲಿ ಅಂತ ಹೇಳ್ತಾ ಇದ್ದೀನಿ, ಜ್ಞಾಪಕ ಇದೆಯಾ? ಸಾಲ್ಟ್ ಓನ್ಲಿ. ಅವ್ರು ಕನ್ನಡ ಮಾತಾಡೋರ ಹತ್ರ ನೀನು ಇಂಗ್ಲೀಷಲ್ಲಿ ಬೇರೆ ಹೇಳ್ತಾ ಇದ್ದೆ. ನೀನು ನನಗೆ ಹೇಳ್ತಿದ್ಯಲ್ಲ ದಟ್ ಯು ವಾಂಟ್ ಟು ಗೆಟ್ ಇನ್ ಟು ಮಾಡ್ಲಿಂಗ್ ಆಗಲಿ ಅವೆಲ್ಲ, ಬಟ್ ನೀನು ಇರೋದಾಗಲಿ ನಿನ್ನ ನಡವಳಿಕೆ ಆಗಲಿ ಐ ನೆವರ್ ಫೆಲ್ಟ್ ವಿಲ್ ಗೆಟ್ ಇನ್ ಟು ಮಾಡ್ಲಿಂಗ್. ಯಾವಾಗಲೂ ಟಾಮ್ ಬಾಯ್ ಥರ ರೆಡಿ ಆಗ್ತಾ ಇದ್ದೆ. ಆ ಕೂದಲು ಬಾಚ್ತಿದ್ಯೋ ಅಲ್ವೋ ಐ ರಿಯಲಿ ಡೋಂಟ್ ನೋ ಮೇಕಪ್, ಹುಡುಗಿ ಥರ ರೆಡಿನೇ ಆಗ್ತಾ ಇರಲಿ. ಯಾವಾಗ ನೋಡು ಜೀನ್ಸು ಟೀ ಶರ್ಟ್ ಆಮೇಲೆ ಬ್ಯಾಗ್ ಬೇರೆ ಹಿಂಗೆ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಕಾನ್ವರ್ಸ್ ಶೂಸ್ ಹಾಕ್ಕೊಂಡು ಬರ್ತಾ ಇದ್ದೆ ನೀನು.
ಅವ್ರು ಹೇಳಿದ್ರು ಒಂದು ಮಾತು ನನಗೆ ಇಷ್ಟ ಆಯ್ತು. ಆ ಪರ್ಟಿಕ್ಯುಲರ್ ಕಾಲೇಜ್ ವಾಸ್ ಫ್ಯಾಬ್ಯುಲಸ್ ಬಿಕಾಸ್ ಆಫ್ ಯು ಅಂತ. ನಮಗೆ ಕಾಲೇಜ್ ನೆನಪಾಗೋದು ಒಬ್ಬ ಗೆಳತಿಯಿಂದ ಅಥವಾ ಒಬ್ಬ ಗೆಳೆಯನಿಂದ, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ಸಮ್ ರಿಲೇಶನ್ಶಿಪ್ ದೇರ್, ಯು ನೋ, ದಟ್ಸ್ ವಾಟ್ ಮೇಕ್ಸ್ ಅ ಕಾಲೇಜ್ ಸ್ವೀಟ್. ಅಂಡ್ ಶಿ ಟೋಲ್ಡ್ ಅನದರ್ ಥಿಂಗ್, ನೀನ್ ಮಾಡಲಾಗ್ತಾನೆ ಯಾವ ಅನ್ಕೊಂಡೇ ಇರಲಿಲ್ಲ. ಇನ್ಫ್ಯಾಕ್ಟ್ ಯಾರ ಹತ್ರ ನನಗೆ ಇಂಟ್ರೆಸ್ಟ್ ಇಲ್ಲ, ಮೇಕಪ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಹೇರ್ ಸ್ಟೈಲ್ ಇಂಟ್ರೆಸ್ಟ್ ಇರಲಿಲ್ಲ. ಟಾಮ್ ಬಾಯ್ ತರ ಓಡಾಡ್ತಿದ್ದ ಹುಡುಗಿ ದಿಢೀರಂತ ಗ್ಲಾಮರ್ ಕ್ವೀನ್ ಆಗ್ತಾರೆ. What a transformation. ಅದೆಲ್ಲ ಆಯ್ತು, ಹೇಗಾಯ್ತು? This interest I'm talking about. The interest in all this. Interest, obviously ಎಲ್ಲರಿಗೂ ಗೊತ್ತು, ಕಾಲೇಜ್ ಇದ್ರಲ್ಲಿ we have this fest. Yes. So intercollegiate fest ನಡೀತಿರುವಾಗ ಫಸ್ಟ್ ಇಯರ್ ಅನ್ಸುತ್ತೆ, ಆ ಟೈಮಲ್ಲಿ ಫ್ಯಾಷನ್ ಶೋ ನಡೀತಿತ್ತು. ಸೊ ದಟ್ ಪರ್ಟಿಕ್ಯುಲರ್ ಇಯರ್ ನಮ್ಮ ಕಾಲೇಜಲ್ಲಿ ಹುಡುಗಿರೆಲ್ಲ ವಾಟ್ ಎವರ್ ದ Hi, welcome to the show. Lovely meeting you, Ragini. Yes, please. Yeah. So as I said, I think first year of college ನಾವು ನಮ್ದು ಓನ್ ಡ್ರೆಸ್ಸಸ್ ಶೋಕೇಸ್ ಮಾಡ್ತಿದ್ವಿ. ಸೊ ಆ ಟೈಮಲ್ಲಿ ಐ ಹ್ಯಾಡ್ ದಿಸ್ ಫ್ಯಾನ್ಸಿ ಫಾರ್ ಅದು ನೋಡಿ ಸಡನ್ ಆಗಿ ಒಂದು ಮೇಕಪ್ ಡ್ರೆಸ್ಸು ಅದೆಲ್ಲ ನೋಡಿ ನಂಗೆ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ದೆನ್ ಐ ಕೇಮ್ ಬ್ಯಾಕ್ ಅಮ್ಮ ಹತ್ರ ಏನೋ ನನಗೆ ಏನಾಯ್ತು ಗೊತ್ತಿಲ್ಲ, ಅಮ್ಮ ಹತ್ರ ಬಂದು ನಾನು ಹೇಳಿದೆ ನನಗೆ ಮಾಡ್ಲಿಂಗ್ ಮಾಡಲೇಬೇಕು, ಐ ಡೋಂಟ್ ಕೇರ್, ನಾಳೆ ಆಗಿರ್ಲಿ ನಾಡಿದಾಗಿರ್ಲಿ ನನಗೆ ಮಾಡಲೇಬೇಕು ಅಂತ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಶಿ ಸೆಡ್ ಓಕೆ ಟ್ರೈ ಮಾಡೋಣ ಅಂತ. ದೆನ್ ಚೆನ್ನೈಗೆ ಹೋಗಿ ಅಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ಸ್ ನಮಗೆ ಬಂದು, ದೆನ್ ಪ್ರೊಫೆಷನಲ್ ಪೋರ್ಟ್ಫೋಲಿಯೋ ಮಾಡಿದ್ದು ಅಲ್ಲೇ. ಬಟ್ ಅದಕ್ಕೆ ಮುಂಚೆ ದೇರ್ ಇಸ್ ಅನದರ್ ಸ್ಟೋರಿ. ಫಸ್ಟ್ ನಾನು ಪೋರ್ಟ್ಫೋಲಿಯೋ ಮಾಡಿದ್ದು ಬೆಂಗಳೂರಲ್ಲಿ, ಅಂಡ್ ಅದು ಮೇಕಪ್ ಮಾಡಿದ್ದು ನಮ್ಮಮ್ಮ. ನಮ್ಮಮ್ಮ. ಸೊ ಆ ಫೋಟೋಗ್ರಾಫ್ಸ್ ಎಲ್ಲ ಬಂದ ತಕ್ಷಣ ನಾನು ರಾಗಿಣಿ ಅವೆಲ್ಲ ವಿ ಯೂಸ್ ಟು ಲುಕ್ ಅಟ್ ದ್ಯಾಟ್ ಅಂಡ್ ಲಾಫ್. ಅಂಡ್ ದೆನ್ ಆ ಫೋಟೋಗ್ರಾಫ್ಸು ತಗೊಂಡ್ ಬಂದು ನಾವು ವಿ ಯೂಸ್ ಟು ಬಂಕ್ ಕಾಲೇಜ್, ಅಂಡ್ ರಾಗಿಣಿ ನಾನು ಬ್ರಿಗೇಡ್ ರೋಡ್ಗೆ ಹೋಗಿ ಆ ಗಲ್ಲಿಯಲ್ಲಿ ಅವಳು ಬೈಕ್ನ ಪಾರ್ಕ್ ಮಾಡಿ ನನಗೆ ಮೇಕಪ್ ಎಲ್ಲ ಹಾಕ್ತಿದ್ಲು. ಅಂಡ್ ದೆನ್ ಹೋಗಿ ಬ್ರಿಗೇಡ್ ರೋಡಲ್ಲಿ ಶೈನ್ ಮಾಡಿ ಕಾಫಿ ಡೇ ಅಲ್ಲಿ ಕೂತ್ಕೊಂಡು ಬಾಯ್ಸ್ ಎಲ್ಲ ಬರೋ ಬಾಯ್ಸ್ ಮೇಲೆಲ್ಲ ನಾವು ಸೈಟ್ ಹೊಡಿಯೋದು. ಸೊ ದೋಸ್ ಆರ್ ಆಲ್. Just to see, I bunk college na, I climbed Everest ಅಂತ ಹೇಳ್ತಾರೆ. Wow, more power to you, Priya. Wait. She's very notorious. She's not a girl at all. Yeah, what is the saying? What are you saying? She's a complete tomboy. ಇವತ್ತಿಂಗ್ ಇದಳು ನೋಡೋದಕ್ಕೆ, ಬಟ್ ವೆನ್ ಐ ಮೀಟ್ ಹರ್ ಅದರ್ವೈಸ್ ಶಿ ಈಸ್ ಆಲ್ವೇಸ್ ವೇರಿಂಗ್ ಲೈಕ್ ರಗ್ಗಿಡ್ ಜೀನ್ಸ್, ಅದೋ ಒಂದು ಟೀ ಶರ್ಟು, ಕೂದಲು ಕೂಡ ಸರಿಯಾಗಿ ಬಾಚಿರ್ತಾಳೋ ಅಲ್ವೋ ಗೊತ್ತಿಲ್ಲ. ಆಮೇಲೆ ಇದಕ್ಕೆನ ಸ್ವಲ್ಪ ದೊಡ್ಡದಾಗಿರೋ ರಬ್ಬರ್ ಬ್ಯಾಂಡ್ ಕೈಯಲ್ಲಿ, ಕೂದಲು ಮೇಲೆ ಕಟ್ಕೊಳೋದು, ನೀಟಾಗೂ ಇರ್ತಾ ಇರ್ಲಿಲ್ಲ, ಯಾವ್ದೋ ಶೂಸ್ ಹಾಕೊಂಡು ಬರೋದು. ಶಿ ಇಸ್ ಲೈಕ್ ದಟ್, ದಟ್ಸ್ ಹೂ ಶಿ ಇಸ್ ಆಸ್ ಅ ಪರ್ಸನ್. She still is. She still is exactly like that. So for me it's difficult to see her like this. For me that's the Priya I know. Yes. So that's one thing about this girl. ಅದು ಬಿಟ್ಟು ಇವಳು ಅವ್ರ ತಾಯಿ ಸಿಗ್ನೇಚರ್ ಫಾರ್ಜ್ ಮಾಡೋದು ಇಸ್ ಅ ವೆರಿ ಸ್ಮಾಲ್ ಥಿಂಗ್. I'll tell you something bigger. Please. Actually ಅವಳ ರೋಲ್ ನಂಬರು ನನ್ನ ರೋಲ್ ನಂಬರು ಇಟ್ ಯೂಸ್ ಟು ಬಿ ಒನ್ ಆಫ್ಟರ್ ದಿ ಅದರ್. ಸ್ಯಾಟರ್ಡೇ ಎಕ್ಸಾಮ್ ಅಂದರೆ ಫ್ರೈಡೇ ಈವ್ನಿಂಗ್ ಹೋಗಿ ರೋಲ್ ನಂಬರ್ಸ್ ಎಲ್ಲಿದೆ ಅಂತ ನೋಡ್ಕೊಂಡು ಬಂದ್ಬಿಡೋದು ಫಸ್ಟ್. ನೀನು ಅಲ್ಲಿ ಕೂತ್ಕೊಂತಿದ್ಯಾ, ನಾನು ಇಲ್ಲಿ ಕೂತ್ಕೊಂತಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಏನು ಎಕ್ಸಾಮ್ ಇದೆಯೋ ನೀನು 5 ಚಾಪ್ಟರ್ಸ್ ಓದು, ಫಸ್ಟ್ 5, ನಾನು ಮಿಕ್ಕಿದ 5 ಓದ್ತೀನಿ ಅಂತ ಪ್ಲ್ಯಾನ್ಗಳು ಮಾಡಿಕೊಂಡು ಮನೆಗೆ ಹೋಗಿ ಸಿಕ್ಕಾಪಟ್ಟೆ ಓದೋದು. ಏನೋ ಘನಕಾರ್ಯ ಕೆಲಸ ಮಾಡ್ಬಿಡ್ತೀವಿ ನೆಕ್ಸ್ಟ್ ಡೇ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಒಳ್ಳೆ ಪಿಕಪ್ ಮಾಡೋದು 8 ಗಂಟೆಗೆ ಬೆಳಿಗ್ಗೆ. ಕಾಲೇಜ್ಗೆ ಹೋಗ್ತೀವಿ, ಅಲ್ಲಿ ಬೇರೆ ಕ್ಲಾಸ್ಮೇಟ್ಸ್ ಎಲ್ಲರೂ ರಿವೈಸ್ ಮಾಡ್ತಾ ಇರ್ತಾರಲ್ಲ, ವಿ ವುಡ್ ಲುಕ್ ಎಟ್ ಈಚ್ ಅದರ್, ಎಲ್ಲಿತ್ತು ಇದು, ಇರಲೇ ಇರಲಿಲ್ಲ, ನಾನು ಕವರೇ ಮಾಡಲ್ಲ, ನೀನು ಮಾಡಿದೆ ಏನೂ ಇಲ್ಲ. ಸೊ ವಾಟ್ ಡು ವಿ ಡೂ? ಅಷ್ಟೇ, ವಿ ಬೋತ್ ನೋ ದಟ್ ವಿ ವಾಂಟ್ ಟು ಬಂಕ್ ಮಾಡಿ 8:30 ಬೆಳಿಗ್ಗೆ ಬ್ರಿಗೇಡ್ ರೋಡ್ ಕಾಫಿ ಡೇಗೆ ಹೋಗಿ ಅಲ್ಲಿ ಮೆಟ್ಲ ಮೇಲೆ ಕೂತ್ಕೊಳೋದು. ಏನಕ್ಕೆ? ಓಪನ್ನೇ ಆಗಿರಲಿಲ್ಲ ಕಾಫಿ ಡೇ. ಸೊ ಇಟ್ ವೇಟ್ ಫಾರ್ ಕಾಫಿ ಡೇ ಟು ಓಪನ್. 3 hours ಎಕ್ಸಾಮ್ ಇದ್ರೆ 3 hours we would be in coffee day. Tropical iceberg is what I would have. ಇಬ್ರು ಅದು ಕುಡ್ಕೊಂಡು ಸಿಕ್ಕಾಪಡೆ ಎಂಜಾಯ್ ಮಾಡಿಕೊಂಡು ತಿರುಗಿ ನೆಕ್ಸ್ಟ್ ಡೇ ಇಂಗ್ಲೀಷ್ ಲಿಟ್ರೇಚರ್. ಯು ಸ್ಟಡಿ 5 chapters, I'll study 5 chapters. ಆ ಥರ ಬೋತ್ ದ ಇಯರ್ಸ್ ವಿ ಬಂಕ್ಡ್ ಆಲ್ ಆಫ್ ಅವರ್ ಎಕ್ಸಾಮ್ಸ್. ಡಿಸ್ಕ್ಲೈಮರ್ ಟೈಮ್. ದಟ್ಸ್ ಟ್ರೂ. ಡಿಸ್ಕ್ಲೈಮರ್, ಯಾರು ಕಾಲೇಜ್ ಪ್ರಿಪರೇಟರಿ ಎಕ್ಸಾಮ್ಸ್ ಬಂಕ್ ಮಾಡಬೇಡಿ. ಅದು ಮಾಡಿದ್ಮೇಲೆ ನಾವು ವಿ ಹ್ಯಾವ್ ಟು ಗಿವ್ ಅ ರೀಸನ್ ಟು ದ ಲೆಕ್ಚರರ್ಸ್, ಏನಕ್ಕೆ ನೀವು ಅಟೆಂಡ್ ಮಾಡಲಿಲ್ಲ ಅಂತ ಅಂದ್ಬಿಟ್ಟು. ಅವಾಗ 1 day ಕಾಲೇಜ್ ಅಟೆಂಡ್ ಮಾಡಿದ್ರು ಲೀವ್ ಲೆಟರ್ ಕೊಡಬೇಕಾಗಿತ್ತು. ಇವಾಗ ಪ್ರಿಪರೇಟರಿ ಎಕ್ಸಾಮ್ ಬಂಕ್ ಮಾಡಿದೆ ಅಂದರೆ ಅದಕ್ಕೂ ಲೆಟರ್ ಕೊಡಬೇಕಾಗಿತ್ತು. ಸೊ ಶಿ ವುಡ್ ರೈಟ್ the letter for me as my father, I would write a letter for her as her father. ಹೋಗಿ ಲೆಕ್ಚರರ್ಸ್ ಕೊಡ್ತಿದ್ವಿ, ಬಟ್ ದೇ ನ್ಯೂ ವಿ ವರ್ ಆಲ್ ಜೋಕ್ ಮಾಡ್ತಾ ಇದ್ವಿ, ಆಕ್ಚುಲಿ ಪೇರೆಂಟ್ಸ್ ಬರ್ದಿಲ್ಲ ಅಂತ, ಬಿಕಾಸ್ ವಿ ವೆರಿ ಕ್ಲೋಸ್ ಟು ದ ಲೆಕ್ಚರರ್ಸ್. ಹೆಂಗೋ ಫರ್ಗಿವ್ ಮಾಡ್ಬಿಡ್ತಿದ್ರು ಅದೆಲ್ಲ. I have no words. Sir, ನೀವೇನೋ ಹೇಳ್ತೀರಾ ಸರ್ ಇದರ ಬಗ್ಗೆ? ನಾನು ಈಗ ಐ ಆಮ್ ಹಿಯರಿಂಗ್ ಆಲ್ ದಿಸ್ ಫಾರ್ ದ ಫಸ್ಟ್ ಟೈಮ್. What a shock it must be for you. I don't know, but
ರಮೇಶ್, ನಾನು ಹೇಳಿದ್ದೇನಲ್ಲ, ಹೂ ಗಾಟ್ ದ ನ್ಯಾಷನಲ್ ಅವಾರ್ಡ್. ಸೊ ನನ್ನ ಅಡ್ವೈಸ್ ಏನಂದ್ರೆ, ಈ ತರ ಮಾಡಿದ್ರೇನು ಅವಾರ್ಡ್ ಸಿಕ್ಕತ್ತೆ. ಮಾಡಿದ್ರು ಅವಾರ್ಡ್ both of them deserve a chocolate each. ಮೇಡಮ್, ಪ್ರಮೋದ್ ಕೊಟ್ಟರು ಸರ್ ನಿಮಗೆ ಇಟ್ಕೊಳ್ಳಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಪ್ಲೀಸ್ ಕಮ್. ಥ್ಯಾಂಕ್ ಯು ಸೊ ಮಚ್. ಜಾಯ್ನ್ ಇನ್ ದಿ ಫನ್. ಎನಿಥಿಂಗ್ ದಟ್ ಯು ಫೀಲ್ ಲೈಕ್ ಟಾಕಿಂಗ್, ಪ್ಲೀಸ್. ದೆನ್ ಯು ಸ್ಟಾರ್ಟ್ ಯುವರ್ ಮಾಡಲಿಂಗ್. ಮಾಡಲಿಂಗಲ್ಲಿ ನೀವು ಹೇಳಿದ್ರಿ, ಈ ಥರ ಅಮ್ಮನೇ ಮೇಕಪ್ ಹಾಕಿದ್ರು, ನೀವೇ ಫೋಟೋಗ್ರಾಫ್ ತೆಗೆದ್ರಿ ಬ್ರಿಗೇಡ್ ರೋಡು ಅಂತ. ಪ್ರೊಫೆಷನಲ್ ಆಗಿ ಒಂದು ಫೋಟೋ ಶೂಟ್ ಮಾಡಿದ್ರಂತೆ, ಅದರ ಬಗ್ಗೆ ನಿಮ್ಮ ಗೆಳೆಯರೊಬ್ಬರು ಮಾತಾಡಿದ್ದಾರೆ, ಕೇಳಿ. Hi Priya, how nice it is. Oh my god. ನನ್ನನ್ನು ಫಸ್ಟ್ ಮೀಟ್ ಆಗುವಾಗ you were still a college girl, you were very young, you were a little plump, but you were very, very pretty. So nice. So much of ಫಸ್ಟ್ ನಾನು ನೋಡಿರುವಾಗ ಯು ಆರ್ ಅ ವೆರಿ ಯಂಗ್ ಗರ್ಲ್, ವೆರಿ ಇನ್ನೋಸೆಂಟ್, ವೆರಿ ಸ್ವೀಟ್ ಲುಕಿಂಗ್. ನಿನ್ನ ಕಣ್ಣು ತುಂಬ ಎಕ್ಸ್ಪ್ರೆಸಿವ್ ಆಗಿತ್ತು, ಆ್ಯಂಡ್ ನಿನ್ನ ಫೇಸು ತುಂಬ ಮೊಬೈಲ್ ಎಕ್ಸ್ಪ್ರೆಷನ್ಸ್. ವಾಟ್ ಅನ್ ಎಕ್ಸ್ಪ್ರೆಸಿವ್ ಫೇಸ್ ದಿಸ್ ಗರ್ಲ್ ಇಸ್ ಗಾಟ್. ಶಿಲ್ ಮೇಕ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್, ಆ್ಯಂಡ್ ಇಟ್ ಆಲ್ ಕೇಮ್ ಟ್ರೂ. ಆವಾಗ ನೀನು ಪ್ರಿಂಟ್ ಮಾಡಲಿಂಗ್ ಎಲ್ಲ ಶುರು ಮಾಡಿದ್ಯಾ. ದೆನ್ ಯು ವರ್ಕ್ಡ್ ಫಾರ್ ಕರ್ನಾಟಕ ಸಿಲ್ಕ್ಸ್ ಆ್ಯಂಡ್ ಯು ಬಿಕೇಮ್ ಅ ಸಾರಿ ಸ್ಪೆಷಲಿಸ್ಟ್. ನಿನಗೆ ತುಂಬ ಸಾರಿ ಕ್ಯಾಂಪೇನ್ಸ್ ಬರ್ತಾ ಇತ್ತು, ಬಿಕಾಸ್ ಯು ಹ್ಯಾಡ್ ಅ ಗ್ರೇಟ್ ಫಿಗರ್ ಫಾರ್ ಸಾರೀಸ್ ಆ್ಯಂಡ್ ಯುವರ್ ಫೇಸ್ ಆಲ್ಸೋ ವಾಸ್ ಅ ವೆರಿ ಪ್ಯಾನ್ ಇಂಡಿಯನ್ ಫೇಸ್. ಪೀಪಲ್ ಫೆಲ್ಟ್ ದಟ್ ಯು ಕುಡ್ ಬಿ ಐದರ್ ಅ ಸೌತ್ ಇಂಡಿಯನ್ ಆರ್ ಅ ಪಂಜಾಬಿ ಆರ್ ಅ ರಾಜಸ್ಥಾನಿ. ಏನು ಬೇಕಾದರೆ ಯು ಕುಡ್ ಆಲ್ವೇಸ್ ಡೂ ಅ ಕೈಂಡ್ ಆಫ್ ಮಿಮಿಕಿಂಗ್ ಬಿಕಾಸ್ ಯು ವರ್ ಸಚ್ ಅ ಗುಡ್ ಆ್ಯಕ್ಟ್ರೆಸ್. ಒಂದ್ಸಲ ನಾನು ಬಂದು ಹೇಳ್ದ್ಯಾ, ನನಗೆ ಈ ಮಾಡರ್ನ್ ಸಾರ್ಟ್ ಆಫ್ ಶೂಟ್ಸ್ ಎಲ್ಲ ಬರ್ತಾ ಇಲ್ಲ, ಡ್ರೆಸ್ಸಸ್ ಆ್ಯಂಡ್ ವೆಸ್ಟರ್ನ್ ವೇ, ನನಗೆ ಎಲ್ಲ ಟ್ರೆಡಿಷ್ನಲ್ಲೇ ಬರ್ತಾ ಇದ್ದೆ, ಯಾಕೆ ಹಾಗೆ ಅಂದ. ನಾನು ಹೇಳಿದೆ, ನಿನ್ನ ನೋಡಿದರೆ ಜನರಿಗೆ ಆ ಹೆರಿಟೇಜ್, ಆ ಪರಂಪರಾದು ವಿಜುವಲ್ ಬರುತ್ತೆ. ಸೊ ಐ ಸೆಡ್, ಯು ಡೋಂಟ್ ವರಿ ಇಫ್ ಯು ಆರ್ ನಾಟ್ ಗೆಟಿಂಗ್ ಎನಿ ವೆಸ್ಟರ್ನ್ ಕ್ಲೋತ್ಸ್, ವೆಸ್ಟರ್ನ್ ವೇ. ನೀನು ಇಂಡಿಯನ್ ಕ್ಲೋತ್ಸ್ನಲ್ಲಿ ನೀನು ರೂಲ್ ಆಗ್ತೀಯ ನೀನು, ಆ್ಯಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್. And till today, Priya is known as a girl very firmly rooted in tradition, but with a very modern mindset. Congratulations, you've done so well, Priya. ನಿಮ್ಮ ಮಾಡಲಿಂಗ್ ಡೇಸ್, ರ್ಯಾಂಪ್ ವಾಕ್ಸ್ ಅದೆಲ್ಲ ಮಾಡ್ತಾ ಇದ್ದೀರಾ ಟೈಮಲ್ಲಿ? ಇಟ್ ವಾಸ್ ಬಿಕಾಸ್ ಆಫ್ ಪ್ರಸಾದ್ ಬಿಟ್ಟಪ್ಪ. ಫೋಟೋಸ್ ಎಲ್ಲ ನೋಡಿ ನಾನು ಪ್ರಸಾದ್ ಬಿಟ್ಟಪ್ಪ ಅಪ್ರೋಚ್ ಮಾಡಿದೆ. ಸೊ ನಾನು ಹೇಳಿದೆ, ಸರ್ ನನಗೆ ಈ ತರ ಐಡ್ ಲೈಕ್ ಟು ಗೆಟ್ ಇನ್ ಟು ಮಾಡಲಿಂಗ್, ಎಸ್ಪೆಷಲಿ ರ್ಯಾಂಪ್ ಶೋಸ್ ನನಗೆ ಇಷ್ಟ ಅಂದೆ. ಸೊ ಫಸ್ಟ್ ಥಿಂಗ್ ಪ್ರಸಾದ್ ಅವರು ನನಗೆ ಹೇಳಿದ್ದು, ಪ್ರೊಫೆಷನಲ್ ಫೋಟೋಸ್ ನೋಡಿ ಈ ಸೆಟ್ ನಿನ್ ಫೇಸ್ ರ್ಯಾಂಪ್ ಮಾಡಲಿಂಗ್ ಗಿಂತ ಪ್ರಿಂಟ್ ಮಾಡಲಿಂಗ್ಗೆ ಬೆಟರ್ ಆಗಿದೆ, ಬಿಕಾಸ್ ಯು ಗಾಟ್ ಅ ವೆರಿ ಫೋಟೋಜೆನಿಕ್ ಫೇಸ್ ಅಂತ ಹೇಳಿದ್ದು ಅವರೇ. ಅಂಡ್ ದೆನ್ ಈ ಸೆಡ್, ವೈ ಡೋಂಟ್ ಯು ಟ್ರೈ ಪ್ರಿಂಟ್ ಮಾಡಲಿಂಗ್ ಅಂದ್ರು. ಸೊ ಆ ಟೈಮಲ್ಲಿ ನನಗೆ ಪ್ರಿಂಟ್ ಮಾಡಲಿಂಗ್ ಅಂದ್ರೆ ಏನು ಅಂತಾನೂ ಗೊತ್ತಿರಲಿಲ್ಲ. ಫೋಟೋಸ್ ಸರ್ಕ್ಯುಲೇಟ್ ಆದ ತಕ್ಷಣ I started getting a lot of offers. So it was all because of Prasad. ಅವ್ರು ನನಗೆ that he put that confidence in me that ಇಲ್ಲ ಪ್ರಿಂಟ್ ಮಾಡಲಿಂಗ್ ನಿನಗೆ ಇನ್ನೂ ಸೂಟ್ ಆಗತ್ತೆ ಅಂದ್ರು. So it's all because of him. ರೈಟ್ ಪ್ರಿಯಾ ಅವರೇ, ಇಲ್ಲಿವರೆಗೂ ನಿಮ್ಮ ಕಾಲೇಜ್ ಡೇಸ್ವರೆಗೂ ಮಾತಾಡಿದ್ವಿ ನಾವು. ಆಲ್ ಅಲಾಂಗ್ ಲೈಫ್ ವಾಸ್ ಸೋ ಈಸಿ ಫಾರ್ ಯು. ಎಲ್ಲವನ್ನೂ ಜೋಕ್ಸ್ ತರ ತಗೊಂಡಿದ್ರಿ, ಕಾಮಿಡಿ ತರ ತಗೊಂಡಿದ್ರಿ, ಯಾವುದನ್ನು ಒಂದು ಸೀರಿಯಸ್ನೆಸ್ ಆಗಿ ಇರ್ಲಿಲ್ವೋ ಏನೋ. ಎವ್ರಿಥಿಂಗ್ ವಾಸ್ ಜಸ್ಟ್ ಹ್ಯಾಪಿ, ಚಿಯರ್ಫುಲ್. ವೆನ್ ಡಿಡ್ ಇಟ್ ಎವರ್ ಹ್ಯಾಪನ್ ಲೇಟರ್? ಅಂದ್ರೆ ಇದು ತುಂಬಾ ರೆಸ್ಪಾನ್ಸಿಬಲ್ ಕೆಲಸ. ದ ಸೀರಿಯಸ್ನೆಸ್ ಆಫ್ ಇಂಡಸ್ಟ್ರಿ ನನಗೆ ಹೊಡಿತು. ಬಿಕಾಸ್ ಭಾರತಿ ರಾಜಾ ಸರ್ obviously ಎಲ್ಲರಿಗೂ ಗೊತ್ತು, such a legendary director. How did that happen actually? Actually ಭಾರತಿ ರಾಜಾ ಸರ್ ಅವ್ರ ಆಫೀಸ್ ಇಂದ ನನಗೊಂದು ಕಾಲ್ ಬಂತು, ಸೇಯಿಂಗ್ ಈ ತರ ಲುಕ್ಔಟ್ ಆನ್ ಹೀರೋಯಿನ್ ಭಾರತಿ ರಾಜಾ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ, ಆಡಿಷನ್ ಮಾಡಕ್ ಬರ್ತೀರಾ? ಸೊ ಆ ಟೈಮಲ್ಲಿ ಆಡಿಷನ್ ಅಂತ ಏನು ಅಂತಾನು ಗೊತ್ತಿರ್ಲಿಲ್ಲ. ಸೊ ನಾನು ಅಮ್ಮನು ಚೆನ್ನೈಗೆ ಹೋಗಿ ಅವ್ರ ಆಫೀಸ್ ಹೋಗಿ, ದಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಇಸ್ ಡಿಫ್ರೆಂಟ್. ಬಿಕಾಸ್ ಸರ್ ಒಂದ್ ಮೂಲೆಯಲ್ಲಿ ಕೂತಿದ್ರು, ಭಾರತಿ ರಾಜಾ ಸರ್ ನನಗೆ ಗೊತ್ತು, ಐ ಹರ್ಡ್ ಹಿಸ್ ನೇಮ್. ಗೊತ್ತಿಲ್ಲದೆ ಅವ್ರು ಹೇಳ್ಬಿಡ್ತೀವಿ. ಭಾರತರಾಜ್ ಅವ್ರು ಬಂದು ಇಲ್ಲಿ ನಮ್ಮ ಪುಟ್ಟಣಾಜಿ ಎಲ್ಲ ಹೇಗಿದ್ರು, ಅವ್ರು ಪುಟ್ಟಣ ಅವ್ರ ಅಸಿಸ್ಟೆಂಟ್ ಆಗಿದ್ರು, ಅಲ್ಲಿ ಅದ್ಭುತವಾದ ಚಿತ್ರಗಳನ್ನ ಮಾಡಿದ್ರು. ತಮಿಳ್ನಾಡಲ್ಲಿ ಇಲ್ಲಿ ಪುಟ್ಟಣ ಕನಗಲ್ ಎಂತ ಒಂದು ಹೀಟ್ ಕ್ರಿಯೇಟ್ ಮಾಡಿದ್ರು. ಆ ಥರ ಒಂದು ಪೀರಿಯಡ್ ಅಲ್ಲಿ ಬಹಳ ಅದ್ಭುತವಾದ ಚಿತ್ರಗಳನ್ನ ಭಾರತರಾಜ್ ಅವ್ರು ಕೊಟ್ಟರು. ಎಸ್, ಮೋರ್ ಟು ಯು. ಸೊ ಸರ್ ಅವ್ರ ಆಫೀಸಲ್ಲಿ ಇದ್ರು, ಹಿ ಹ್ಯಾಡ್ ಅ ಮೀಟಿಂಗ್ ವಿತ್ ದ ಪ್ರೊಡ್ಯೂಸರ್ಸ್. ಸೊ ನನಗೆ ಆ ವ್ಯಕ್ತಿಯಲ್ಲಿ ಇರೋದು ಭಾರತಿ ರಾಜಾ ಸರ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಹಂಗೆ ನಡ್ಕೊಂಡು ಹೋದೆ. ಸೊ ಅವ್ರ ಕ್ಯಾಬಿನ್ ಇದು ಮಾಡಿ ನೋಡಿದ್ರೆ ಭಾರತಿ ರಾಜಾ ಸರ್ ಇಲ್ಲ, ದ ರೈಟರ್ ವಾಸ್ ದೇರ್. ಸೊ ಅವ್ರು ಹೇಳಿದ್ರು, ಅಯ್ಯೋ ಭಾರತಿ ರಾಜಾ ಸರ್ ಆಚೆ ಇದಾರಲ್ಲ. ಸೊ ನಾನು ಹಿಂಗೆ ನೋಡಿದೆ, ಹೋಗಮ್ಮ ಒಳಗಡೆ, 2 minutes ಅಲ್ಲಿ ಬರ್ತೀನಿ ಅಂದ್ರು. ಸೊ 2 ನಿಮಿಷ ಬಿಟ್ಟು ಬಂದ್ರು ಒಳಗಡೆ. ಫಸ್ಟ್ ಥಿಂಗ್ ಹಿ ಸೆಡ್ ವಾಸ್, ನೀನು ಆಟಿಟ್ಯೂಡ್, ಯು ಹ್ಯಾವ್ ದಟ್ ಆಟಿಟ್ಯೂಡ್ ಇನ್ ಯು,
ಒಂದು ದೊಡ್ಡ ಡೈರೆಕ್ಟರ್ ಇದ್ದಾರೆ, ಪ್ರೊಡಕ್ಷನ್ ಹೌಸ್ ಇದೆ, ಒಂದು ಪ್ರೊಡ್ಯೂಸರ್ಸ್ ಇದ್ದಾರೆ, ಅವ್ರು ಯಾರು ಮೈಂಡಲ್ಲಿ ಇಡದೆ ಯು ಜಸ್ಟ್ ವಾಕ್ ನೋ ದಟ್ ಕೇರ್ ಫ್ರೀ ದಟ್ ಆಟಿಟ್ಯೂಡ್ ನನಗೆ ತುಂಬ ಇಷ್ಟ. ಇದೇ ಆಟಿಟ್ಯೂಡ್ ನನಗೆ ಸಿನಿಮಾಲ್ ಬೇಕು ಅಂದರು. ಸರಿ ಒಂದು ಲುಕ್ ಟೆಸ್ಟ್ ಮಾಡೋಣ ಅಂದರು. ಓಕೆ ಸರ್. ಸೊ ಲುಕ್ ಟೆಸ್ಟ್ ಎಲ್ಲ ಮಾಡಿ ಬೈ ಈವ್ನಿಂಗ್ ಈ ಸೈಡ್ ನೀನೇ ನನ್ನ ಕ್ಯಾರೆಕ್ಟರ್, ನನ್ನ ಫಿಲ್ಮಲ್ಲಿ ನೀನೇ ಹೀರೋಯಿನ್ ಅಂದ್ರು. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಗೊತ್ತಿರ್ಲಿಲ್ಲ. ಸೊ ಈವ್ನಿಂಗ್ ಅಪ್ಪಗೆ ಫೋನ್ ಮಾಡಿ ಭಾರತಿ ರಾಜಾ ಸರ್ ಅವರ ಫಿಲ್ಮ್ ಆಫರ್ ಬಂದಿದೆ, ಏನ್ ಮಾಡ್ಲಿ. ದೆನ್ ಅಜ್ಜಿ ಪರ್ಮಿಷನ್ ಎಲ್ಲ ಕೊಟ್ಟು that was the first time ನಾನು I'm doing a feature film for the very first time, a Tamil feature film. Almost finish ಮಾಡಿ ರಿಲೀಸ್ ಆಗಕ್ಕೆ it almost took 1 year. ಒಂಥರ ಒಂದು ಸೀರಿಯಸ್ಸು ಇತ್ತು. I did not take it very seriously at that point of time also. ಸೊ ಆ ಟೈಮಲ್ಲೇ ಅಪ್ಪ ಹತ್ರ ನಾನು ಫೋನಲ್ಲಿ ನಾನು ಮಾತಾಡಿದೆ. ಐ ಸೆಡ್ ಬೇಕಿರೋ ಆಫರ್ಸ್ ನನಗೆ ಬರ್ತಾ ಇಲ್ಲ, ಮಾಡಿರೋ ಫಿಲ್ಮ್ಸ್ ಎಲ್ಲ 1 year ಆಗ್ತಾ ಇದೆ ರಿಲೀಸ್ ಆಗಕ್ಕೆ. ಆಬ್ವಿಯಸ್ಲಿ ಆಡಿಯನ್ಸ್ ಎಲ್ಲರೂ ನೋಡೋರು ದೇ ಫರ್ಗೆಟ್ ಯು ಅಂತ. ಸೊ ಅಪ್ಪ ಹೇಳಿದ್ರು ಗಿವ್ ಯೋರ್ ಸೆಲ್ಫ್ 1 year, ನೋಡು ಒಳ್ಳೆ ಆಫರ್ಸ್ ಬರ್ತಾ ಇದ್ರೆ ಓಕೆ, ಇಲ್ಲಾಂದ್ರೆ ಲೆಟ್ ಗೋ ಅಂತ. ಆ ಟೈಮಲ್ಲಿ ಪರಿತಿವೀರನ್ ಅಂತ ಫಿಲಿಮ್ ಬಂತು ಆಫರ್. ದಟ್ ವಾಸ್ ಅ ಫಸ್ಟ್ ಫಿಲಿಮ್ ವೇರ್ ನಾನು ಸ್ಟೋರಿ ಕೇಳಿದೆ. ಐ ಅಕ್ಸೆಪ್ಟೆಡ್ ದ ಫಿಲಿಮ್. ಅಕ್ಸೆಪ್ಟೆಡ್ ಅಂದ್ರೇನು, ನಾವು ತಮಿಳ್ನಾಡು ಅಲ್ಲಿ ಒಂದು ವಿಲೇಜ್ಗೆ ಹೋಗಿ 2 days ಅಲ್ಲಿದ್ದು ಫೋಟೋಶೂಟ್ಗೆ ವಿ ವೆಂಟ್ ಟು ಲೊಕೇಶನ್. ಒಂದೊಂದು ಲೊಕೇಶನ್ಗೆ ಹೋಗಿ ಫೋಟೋಶೂಟ್ ಮಾಡಿ ಅದಾದ್ಮೇಲೆ ನನಗೆ ಗೊತ್ತಾಯ್ತು ದಟ್ ಐ ಆಮ್ ಡೂಯಿಂಗ್ ಪರಿತಿವೀರನ್ ಅಂತ. ಹೇಗೋ ನನಗೆ ಪರಿತಿವೀರನ್ ಇಂದ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ವರ್ಕ್. ಭಾರತಿ ರಾಜಾ ಸರ್, ಬಾಲು ಮಹೇಂದ್ರ ಸರ್, ಎಸ್ ಸ್ವಲ್ಪ ಒಂದು ದೇ ವರ್ ಒಬ್ವಿಯಸ್ಲಿ ವೆರಿ ಲೆಜೆಂಡರಿ ಡೈರೆಕ್ಟರ್ಸ್. ಬಟ್ ಭಾರತಿ ರಾಜಾ ಸರ್, ಬಾಲು ಮಹೇಂದ್ರ ಸರ್ ಅವ್ರಿಗೆ ಇಟ್ ವಾಸ್ ಮೋರ್ ಲೈಕ್ ಅ ಸ್ಕೂಲ್. ಅವ್ರು ನಮ್ ಪ್ರಿನ್ಸಿಪಲ್ ತರ ಹೆಡ್. ಭಾರತಿ ರಾಜಾ ಬಗ್ಗೆ ನಾವು ತುಂಬಾ ಕೇಳಿದ್ವಿ, ಅಂದ್ರೆ ಅವ್ರ ಆಕ್ಟಿಂಗ್ ಹೇಳ್ಕೊಡ್ತಾರಂತೆ. ಎಲ್ಲ ಹುಡುಗಿರ್ ಆಕ್ಟಿಂಗ್ ಆಗಿರ್ಲಿ, ಹುಡುಗರ ಆಕ್ಟಿಂಗ್ ಎಲ್ಲ ರೋಲ್ಸ್ ಅವರೇ ಮಾಡ್ತಾರೆ. ಅಂಡ್ ಫಸ್ಟ್ ಟೈಮ್ ಅವರು ನಾಚಿಕೆ ಪಡು ಅಂದ್ರೆ ಸರ್ ನನಗೆ ಆಗಲ್ಲ ಸರ್ ಅಂತ ನಾನು ಅಸಾಲ್ಟ್ ಅವ್ರ ಹತ್ರ ಮಾತಾಡ್ದೆ. ಆಗಲ್ಲ ಸರ್, ನನಗೆ ಏನಾಗಲ್ಲ, ಮಾಡ್ಲೇಬೇಕು ಸರ್, ನನಗೆ ಮಾಡಕ್ ಆಗಲ್ಲ ಸರ್, ಬರ್ತಾ ಇಲ್ಲ, ನನ್ನ ನೋಡು ಅವರು ಈ ತರ ಇದೆಲ್ಲ. ಸೊ with no formal training, he was my acting school. Balu Mahendra sir was my acting school. He is a genius. So ಇವಗವರೆಗೂ ನಾನು ಮಾಡ್ತಿರೋ ಇದೆಲ್ಲ it's all because of the two of them. ಅವರು they are my gurus, they are my acting school ಅಂತ ಹೇಳ್ಬೋದು. And obviously ಪ್ರತಿ ಡೈರೆಕ್ಟರ್, ನಾನು ಇವಗವರೆಗೂ ವರ್ಕ್ ಮಾಡಿರೋ ಪ್ರತಿ ಡೈರೆಕ್ಟರ್ಗೆ I obviously have to say thank you to everyone. Yes, especially Amir sir, because ಎಸ್ ಪರಿತಿವೀರನ್ ಅಂತ ಆ ಸಿನಿಮಾ ಬಂದು ಇಟ್ ವಾಸ್ ವೆರಿ ವೆರಿ ಸ್ಪೆಷಲ್ ಟು ಮೀ. ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಅವ್ರು ಕೊಟ್ರು, ದಟ್ ಬಿಕೇಮ್ ಅ ನೇಷನ್ ವೈಡ್ ಸೆನ್ಸೇಷನ್ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ. ಆ ಪರಿತಿವೀರನ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. முத்தலகு போகாத ஒரு நிமிஷம் நில்ல. ஒரு நிமிஷம் நின்று என்னன்னு கேட்டு போய. நின்று என்னன்னு கேட்டு போனீனா இங்க பாரு. தெரியல, தெரிஞ்ச ஒவ்வொரு தடவையும் கேட்டுட்டே இருப்பீங்களா? வாயா பேசுறது திருட்டு முட்டை. உனக்கு அவ்வளவு திமிராய் போச்சடி. ஏடி எங்க வயித்துல வந்து பறந்துட்டு போறீங்க? நீ என்னடி ஒண்ணு தெரியாத மாதிரி நடிக்கிற? நடி. இந்த பாவி மகனும் இப்படி சொன்ன வச்சு கேட்க மாட்டேங்கிறே, நான் என்ன பண்ணுவேன்? கேள்வி இங்க எல்லாம் அவ்வளவு பிராணிச்சுக்க. வா வந்து கறி எடுத்து வை. அடி பாவி மவனே, ஏன்டி இப்படி அடி வெத்து சாவுற? நம்ம சொல்றதுல எங்க காதுல ஏற போகுது. இன்னும் வை. இது இப்படியே திமிரு எடுத்து போய் இன்னும் என்ன காத்து கிடக்குதோ. அப்பதான் மகே அடிக்கிறது மிதிக்கிறது தாங்க ஓடவில்லை, தெம்பு வேணாம். இத பாக்குற வேண்டாண்டா வேண்டாண்டா வேண்டாண்டா. முத்தலகு அலிகிறா 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 அலிகிறா. வீரா எனக்கு அணா படமாக்கிறா, எனக்கு அணா படமாக்கிறா, எனக்கு அணா படமாக்கிறா, எனக்கு அணா. ஐயோ கேட்டு எல்லாம் பேசுறேன். முத்தலகு ಬೆಂಗಳೂರಲ್ಲಿ ಜಾಲಿಯಾಗಿ ಆಟ ಆಡ್ಕೊಂಡು ಹ್ಯಾಪಿಯಾಗಿದೆ ಒಂದು ಹುಡುಗಿ. ಸೀರಿಯಸ್ ಆಗಿ ಒಂದು ಕೆಲಸ ಮಾಡೋಕೆ ಹೊರಡ್ತೀರಿ, ಸೀರಿಯಸ್ ಆಗಿ ಆಕ್ಟ್ ಮಾಡ್ತೀರಿ. ಸೀರಿಯಸ್ ಆಗಿ ಮಾಡಿದಾಗ ನಮ್ಮ ರಾಷ್ಟ್ರದ ಅತ್ಯುತ್ತಮ ನಟಿ ಅಂತ ನಿಮ್ ಪ್ರಶಸ್ತಿ ಸಿಗುತ್ತೆ. ಆ ತುಣುಕನೆ ಈಗ ನಾವು ನೋಡಿದ್ವಿ.
ಆ ನ್ಯೂಸ್ ಯಾವಾಗ ಬಂದು ನಿಮಗೆ? ಐ ಥಿಂಕ್ ಬೆಳಗ್ಗೆ 6:30 ಏನೋ ಜರ್ನಲಿಸ್ಟ್ ಐ ಥಿಂಕ್ ಅವರು ಅಮ್ಮಗೆ ಫೋನ್ ಮಾಡಿ ಸೆಡ್ ಇದನ್ನ ಅನ್ಅಫಿಷಿಯಲ್ ಆಗಿದೆ, ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ, ಬಟ್ ಪ್ರಿಯಾಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದಿದೆ. ಸೊ ಅಮ್ಮ ವಾಸ್ ಲೈಕ್ ಓಕೆ ಓಕೆ ವಾ ಅಂತ ಅದೆಲ್ಲ ಹೇಳಿ ನಾನ್ ಪಾಡಿಗೆ ನನ್ನ ರೂಮಲ್ಲಿ ಮಲಗಿದೆ ಅಣ್ಣ ಜೊತೆ. ಸೊ ಅವ್ರು ಬಂದು ಎಬ್ರಿಸಿ ಹೇಳಿದ್ರು, ಏ ಪ್ರಿಯಾ ಗೆಸ್ ವಾಟ್, ಅಪ್ಪನೂ ಇದ್ರು ಜೊತೆಗೆ. ಸೊ ಏ ಗೆಸ್ ವಾಟ್ ಏನ ಅವಾಗ ಫುಲ್ ನಿದ್ದೆಯಲ್ಲಿದ್ದೆ, ಲೈಕ್ 6:30 in the morning. ಸೊ ದೇ ಸೆಡ್ ಏ ನಿನಗೆ ಯು ನೋ ವಾಟ್ ಕಂಗ್ರ್ಯಾಚುಲೇಷನ್. ಯಾಕೆ? ನನಗೆ ನ್ಯಾಷನಲ್ ಅವಾರ್ಡ್ ಬಂತು. ಹೌದಾ, ಸರಿ ಓಕೆ ಮಲ್ಬಿಟ್ಟೆ ನಾನು. ಬಟ್ ಇವನ್ ಟಿಲ್ ಟುಡೇ ಯು ನೋ somebody says national award, now it's just hit me that okay, you know, India is one of the biggest awards in India. ಆ ಟೈಮಲ್ಲಿ ಆಬ್ವಿಯಸ್ಲಿ ನ್ಯೂಸ್ ಹೇಳಿದ ತಕ್ಷಣ ನನಗೆ ನಾನು ಅಷ್ಟೇನು ರಿಯಾಕ್ಟ್ ಆಗಿಲ್ಲ. ಐ ಜಸ್ಟ್ ಸೆಡ್ ಓಕೆ ಓಕೆ ಅಂತ ನಾನು ಜಸ್ಟ್ ಹಂಗೆ ಕೂಲ್ ಆಗಿದ್ದೆ. ಬಟ್ ಹೇಗೆ ಬಿಕಾಸ್ ಅಪ್ಯಾರೆಂಟ್ಲಿ ಅಲ್ಲಿ ಒಂದು ಡಿಬೇಟ್ ನಡೀತಾ ಇತ್ತು. ಸಿನಿಮಾ ನೋಡಿ ಜೂರಿ ಅಪ್ಯಾರೆಂಟ್ಲಿ ಹೇಳಿದ್ರು ದಟ್ ತುಂಬಾನೇ ವೈಲೆಂಟ್ ಆಗಿದೆ ಸಿನಿಮಾ. ಸೊ ಒನ್ ಆಫ್ ದಿ ಸೌತ್ ಇಂಡಿಯನ್ ಪರ್ಸನ್ ಹೂ ವಾಸ್ ದೇರ್, ಒನ್ ಆಫ್ ದ ಪ್ರೊಡ್ಯೂಸರ್ ಜೂರಿ ಮೆಂಬರ್ ಆಗಿದ್ರು ಆ ಟೈಮಲ್ಲಿ. ಸೊ ಹಿ ಸೆಡ್ ಈ ಫಿಲ್ಮ್ ಆಗಿ ನೋಡಬೇಡಿ, ಆಕ್ಟಿಂಗ್ ಆಗಿ ನೋಡಿ, ನಿಮಗೆ ಅನ್ಸಿದ್ರೆ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಕೊಡಿ, ಇಲ್ಲಾಂದ್ರೆ ಬಿಟ್ಬಿಡಿ, ದೇರ್ಸ್ ನೋ ಪ್ರಾಬ್ಲಮ್ ಅಂತ. ದೆನ್ ಐ ಥಿಂಕ್ ದೇ ಆಲ್ ಕಲೆಕ್ಟಿವ್ಲಿ ಸೈಡ್ ಇಲ್ಲ ಉಳ್ಕೊಡೋಣ ಅಂತ. ಅವಾರ್ಡ್ ಆದ್ಮೇಲೆ ನೀವು ಆಯ್ಕೆ ಮಾಡ್ಕೊಳ್ಳುವಂತ ಪಾತ್ರಗಳು ಅಥವಾ ನಿಮ್ಮ ಯೋಚನೆಗಳು ಏನಾದ್ರು ಬದಲಾಯ್ತಾ? ಖಂಡಿತ ಬದಲಾಯ್ತು. ಐ ಥಿಂಕ್ ಐ ಸ್ಟಾರ್ಟೆಡ್ ಬರೋ ಸಿನಿಮಾ ಅಟ್ಲೀಸ್ಟ್ ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ ದಟ್ ಇಸ್ ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ಮಾಡ್ತಿರೋ ಕ್ಯಾರೆಕ್ಟರ್ ಒಂದು ಇಂಪ್ಯಾಕ್ಟ್ ಆಗಿರ್ಬೇಕು. ಸೊ ಅಟ್ಲೀಸ್ಟ್ ಐ ಆಮ್ ಹ್ಯಾಪಿ ಟು ಸೇ ದಟ್ ಟಿಲ್ ನೌ ನ್ಯಾಷನಲ್ ಅವಾರ್ಡ್ ಫ್ರಮ್ ಮೇ ಬಿ 2007 ಇಂದ ಇವಾಗವರೆಗೂ ಕ್ಯಾರೆಕ್ಟರ್ಸ್ ನಾನು ಮಾಡಿದ್ದು ಎಲ್ಲಾನೇ ಪೀಪಲ್ ಹ್ಯಾವ್ ಅಪ್ರಿಷಿಯೇಟೆಡ್ ಇಟ್ ಅಂಡ್ ಐ ಥಿಂಕ್ ಐ ಲಿವ್ಡ್ ಅಪ್ ಟು ದ ನೇಮ್ ಅಂತ ಹೇಳ್ಬೋದು. ಅಂಡ್ ಐ ಆಮ್ ಸ್ಟಿಲ್ ಡೂಯಿಂಗ್ ದಟ್. ರೈಟ್, ತಮಿಳಲ್ಲಿ ಎಂಟರ್ ಆದ್ರಿ, ನ್ಯಾಷನಲ್ ಅವಾರ್ಡ್ ತಗೊಳ್ತೀರಿ, ಅಲ್ಲಿಂದ ತೆಲುಗುಗೆ ಹಾರಿದ್ರಿ, ಅಲ್ಲಿ ಯು ಹ್ಯಾಡ್ ಅ ಫ್ಯಾಬ್ಯುಲಸ್ ಇನ್ನಿಂಗ್ಸ್. ಎಸ್, ನಿಮ್ಮ ತೆಲುಗು ಇನ್ನಿಂಗ್ಸ್ ಬಗ್ಗೆ ಹೇಳಿ ನಮಗೆ. ತೆಲುಗು ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ವಿತ್ ದಿಸ್ ಪ್ರೊಡ್ಯೂಸರ್ ಕಾಲ್ಡ್ KS ರಾಮರಾವ್ ಸರ್. ಅವ್ರ ಮಗ ಡೆಬ್ಯೂ ಫಿಲ್ಮ್, ಮೈ ಡೆಬ್ಯೂ ಫಿಲ್ಮ್ ಆಸ್ ಅ ಸೋಲೋ ಹೀರೋಯಿನ್ ಬಂದು ಇಟ್ ವಾಸ್ ದಿಸ್ ಮೂವಿ ಕಾಲ್ಡ್ ಪೆಳ್ಳೈನ ಕೊತ್ತಲು, ವಿಚ್ ಐ ಡಿಡ್ ಜಸ್ಟ್ ಆಫ್ಟರ್ ಪರತಿವೀರನ್ ಶೂಟಿಂಗ್ ಮುಗಿಸಿ ನೆಕ್ಸ್ಟ್ ಡೇ ಹೈದರಾಬಾದ್ ಹೊರಟಿ ವಿದಿನ್ 1 day ವಿ ಸ್ಟಾರ್ಟೆಡ್ ಶೂಟ್. ಆ ಫಿಲ್ಮ್ ಬಂದು it became such a big hit that almost like 100 days or 150 days ಎಲ್ಲ ಅದು ಕ್ರಾಸ್ ಆಯ್ತು. That was directed by Madan sir. ನನಗೆ anything compared to Parithiveeran is a very light film because ಅದು 160 days 160 days shoot ಮಾಡಿದ್ವಿ, very heavy. So ಅದು ಕಂಪೇರ್ ಮಾಡಿದ್ರೆ ಪೆಳ್ಳೈನ ಕೊತ್ತಲು was very new for me, very ಒಂದು ಕೇಕ್ ವಾಕ್ ತರ, ಒಂದು ಪಿಕ್ನಿಕ್ ತರ ಇತ್ತು ನನಗೆ. and I had so much of fun shooting for that film. ಅದು ಹಿಟ್ ಆಯ್ತು. and then after that one by one junior NTR, then Ravi Teja, Nagarjuna sir, and I just started there. ರೈಟ್, ಬೆಂಗಳೂರು ಹುಡುಗಿ ತಮಿಳ್ನಾಡಿಗೆ ಹೋಗ್ತೀರಿ, ಅಲ್ಲಿ ಚಾಪ್ ಮಾಡಿಸ್ತೀರಿ, ತೆಲುಗು ಹೋಗ್ತೀರಿ, ಅಲ್ಲಿ ಇಂಪ್ರೆಸ್ ಮಾಡ್ತೀರಿ, ಆಮೇಲೆ ಕನ್ನಡಕ್ಕೆ ಬಂದ್ರಿ ವಿತ್ ಅಪ್ಪು, ಆ ಹೊಸ ಗಾನ ಬಜಾನ ಮರೆಯಕ್ಕಾಗಲ್ಲ. ಸೊ ನಿಮ್ಮ ಕನ್ನಡದ ಫಸ್ಟ್ ಮೂವಿ, ಆ ಎಕ್ಸ್ಪೀರಿಯನ್ಸ್ ಹೇಗಾಯ್ತು, ಹೇಗೆ ಶುರು ಆಯ್ತು, ಏನಾಯ್ತು ಅದು? ಒಫಿಷಿಯಲಿ ಫಸ್ಟ್ ಫಿಲ್ಮ್ ಪುನೀತ್ ಜೊತೆ ವರ್ಕ್ ಮಾಡ್ತಿರೋದು. ಬಟ್ ಬಿಫೋರ್ ದಟ್ ನನಗೆ ಕೆಲವೊಂದು ಆಫರ್ಸ್ ಪುನೀತ್ ಜೊತೆ ಬಂತು. ಸೊ ರಾಘಣ್ಣ ಮೀಟ್ ಮಾಡಕ್ಕೆ ಆಫೀಸ್ಗೆಲ್ಲ ಹೋಗಿ ಅನ್ಫಾರ್ಚುನೇಟ್ಲಿ ಮಾಡಕ್ ಆಗ್ಲಿಲ್ಲ. ಬಟ್ ಥ್ರೂ ರಾಮ್ ಎವ್ರಿಥಿಂಗ್ ಫೆಲ್ ಪರ್ಫೆಕ್ಟ್ಲಿ ಬಿಕಾಸ್ ಗುಡ್ ಪ್ರೊಡಕ್ಷನ್ ಹೌಸ್, ಗುಡ್ ಡೈರೆಕ್ಟರ್, ಆಬ್ವಿಯಸ್ಲಿ ಫ್ಯಾಂಟಾಸ್ಟಿಕ್ ಹೀರೋ. ದ ಥಿಂಗ್ ವಿಚ್ ಕಾಟ್ ಮಿ ಆನ್ ವಾಸ್ ದ ಸ್ಟೋರಿ. ಸೊ ನನಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ that was a remake of a Telugu film which ನಾನು ಆಲ್ರೆಡಿ ನೋಡಿದೆ. Okay. So I knew what the story was about and ಪಾತ್ರ ಕ್ಯಾರೆಕ್ಟರ್ ಹೇಗೆ, ಆ ಹುಡುಗಿ ಹೇಗಿದ್ದಾಳೆ, ವೆರಿ ವೆರಿ ಆಲ್ಮೋಸ್ಟ್ ಲೈಕ್ ಪ್ಯಾರಲಲ್ ಟು ದ ಹೀರೋ ತರ. ಐ ಥಿಂಕ್ ರಾಮ್ ವಾಸ್ ಪರ್ಫೆಕ್ಟ್ ಡೆಬ್ಯೂ. ರೈಟ್, ಆ ರಾಮ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ಹಲೋ ಪ್ರಿಯಾ, ಹೌ ಆರ್ ಯು? ಹಾಯ್ ಪ್ರಿಯಾಮಣಿ ಅವರು, ಹೇಗಿದ್ದೀರಾ? ಮೊದಲು ನಾನು ಪ್ರಿಯಾಮಣಿ ಅವರನ್ನು ನೋಡಿದ್ದು ಪರತಿವೀರನ್ ಸಿನಿಮಾದಲ್ಲಿ. ಆ ಸಿನಿಮಾ ನೋಡಿ ಅಂದ್ಕೊಂಡೆ ನಮ್ಮ ಕನ್ನಡದ ಹುಡುಗಿ ತಮಿಳಿಗೆ ಆಕ್ಟ್ ಮಾಡಿದೆ, ನಾವು ಕನ್ನಡಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಗಜಾ ಸಿನಿಮಾಗೆ ನಾನು ಕೇಳಿದೆ ಪ್ರಿಯಾಮಣಿ ಅವ್ರನ್ನ. ಸೊ ಆಗ ಅವ್ರಿಗೆ ಬಿಸಿ ಡೇಟ್ಸ್ ಇರಲಿಲ್ಲ. ಮತ್ತೆ ರಾಮ್ ಮೂವಿ ಬಂದಾಗ ರಾಮ್ ಮೂವಿಗೆ ಅಪ್ರೋಚ್ ಮಾಡಿದ್ವಿ. ಸೊ ರಾಮ್ ಮೂವಿ ಒಪ್ಕೊಂಡ್ರು. ರಾಮ್ ಮೂವಿಲಿ ಇಬ್ಬರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಟ್ ಮಾಡಿದ್ದಾರೆ, ಒಂದು ಪುನೀತ್ ರಾಜ್ಕುಮಾರ್, ಮತ್ತೊಂದು ಪ್ರಿಯಾಮಣಿ ಅವರು. ಪ್ರಿಯಾ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಒಳ್ಳೆ ಫ್ರೆಂಡ್ಲಿ ನೇಚರ್. ಒಬ್ಬ ಹೀರೋ, ಇನ್ನೊಬ್ಬ ಕ್ಯಾಮ್ರಾಮ್ಯಾನ್, ಅವರು ಡೈರೆಕ್ಟ್ರು, ಇವರು ಚಿಕ್ಕ ಸೈಡ್ ಆಕ್ಟರ್, ಅವರೊಬ್ರು ಲೈಟ್ ಬಾಯ್ ಅನ್ನೋದನ್ನ ಯಾವ್ದನ್ನು ನೋಡಲ್ಲ. ತುಂಬಾ ಖುಷಿ ಆಗುತ್ತೆ ಪ್ರಿಯಾಮಣಿ ಜೊತೆ ನನಗೆ ವರ್ಕ್ ಮಾಡಿದಂತ 2 ಸಿನಿಮಾಗಳು, ಸ್ಟಾರ್ಟಿಂಗ್ ಫ್ರಮ್ ರಾಮ್ ಅಂಡ್ ಅಣ್ಣಾ ಬಾಂಡ್. ನಮ್ಮ ರಾಮ್ ಮೂವಿ ನಾವು ಟ್ರೈನ್ ಎಪಿಸೋಡ್ ಚೇಂಜ್ ಮಾಡ್ತಾ ಇದ್ವಿ. ಅಲ್ಲಿ ಟ್ರೈನ್ ಓಡಿ ಹತ್ತಬೇಕಾದ್ರೆ ಸ್ಕಿಡ್ ಆಗಿ ಪ್ರಿಯಾಮಣಿ ಅವ್ರು ಬಿದ್ದೇ ಹೋಗ್ಬಿಟ್ರು ಜಲಿಕಲ್ ಮೇಲೆ. ಬಹಳ ಏಟಾಯ್ತು ಮಂಡಿ ಮಣ್ಕೈಗೆಲ್ಲ. ಸೊ ಶೂಟಿಂಗ್ ಆಗುತ್ತೋ ಇಲ್ವೋ ಅನ್ಕೊಂಡು ಇಮಿಡಿಯೇಟ್ ಅವ್ರು ಸ್ವಲ್ಪ ಹಿಂಗೆಲ್ಲ ಮಾಡ್ಕೊಂಡು ಟೀಚರ್ ಹಾಕೊಂಡು ರೆಡಿ ಟೇಕ್ ಅಂತ ಬಂದ್ಬಿಟ್ರು. ನಮಗೆ ಅದ್ಭುತ, ಯಾಕಂದ್ರೆ ಟ್ರೈನ್ ಪರ್ಮಿಷನ್ ಸಿಗೋದೇ ಕಷ್ಟ. ಅದನ್ನ ಪ್ರಿಯಾಮಣಿ ಅವ್ರು ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಆಕ್ಟ್ ಮಾಡಿದ್ರು. ಬಹಳ ಸಂತೋಷ ಆಗುತ್ತೆ. ಹೇಳಬೇಕು ಅಂದ್ರೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಡಾನ್ಸರ್ಸ್ ವಿ ಹ್ಯಾವ್, ವೆರಿ ವೆಲ್ ಮ್ಯಾನರ್ಡ್ ಗರ್ಲ್, ಅಂಡ್ ಐ ಥಿಂಕ್ ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ಆಫ್ ಕೋರ್ಸ್ ಎಷ್ಟು ಹೇಳಿದ್ರು ಕಮ್ಮಿ ಅನ್ಸುತ್ತೆ. ಆಲ್ ದಿ ಬೆಸ್ಟ್ ಪ್ರಿಯಾ, ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್.
ನಿಮ್ಮ ಈ ಡ್ಯಾನ್ಸಿಂಗ್ ಬಗ್ಗೆ ಮತ್ತೆ ಮತ್ತೆ ಕಾಂಪ್ಲಿಮೆಂಟ್ ಸಿಗ್ತಾ ಇರುತ್ತೆ ನಿಮಗೆ. ಈಗ ಅಪ್ಪುನು ಹೇಳಿದ್ರು ನೀವು ಡ್ಯಾನ್ಸ್ ಮಾಡೋದು ಒಂದ್ ಕಡೆ, ನಿಮ್ಮ ಎಕ್ಸ್ಪ್ರೆಷನ್ಸ್ ಒಂದ್ ಕಡೆ, ಬೋತ್ ಸೋ ಲವ್ಲಿ. ಗಾನ ಬಜಾನೆ ತಗೊಂಡ್ರೆ ಆ ಸಾಂಗ್ ನೋಡಿದಾಗ ಅವ್ರು ಆಫ್ ಕೋರ್ಸ್ ಇಸ್ ಅ ಫ್ಯಾಬುಲಸ್ ಡ್ಯಾನ್ಸರ್, ನಿಮ್ಮ ಜೊತೆಗೆ ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಟೆಲ್ ಅಸ್ ಅಬೌಟ್ ದಟ್ ಸಾಂಗ್. ದಟ್ ಸಾಂಗ್ ಆಕ್ಚುಲಿ ಕೊರಿಯೋಗ್ರಾಫರ್ ಬಂದು ಇಮ್ರಾನ್ ಬಂದು ಹಿ ಸೆಡ್ ಪ್ರಿಯಾ ನನ್ನ ಡ್ಯಾನ್ಸ್ ಕ್ಲಾಸಿಗೆ ಬಾ, ಅಲ್ಲಿ 2-3 ಸ್ಟೆಪ್ಸ್ ರಿಹರ್ಸಲ್ ಮಾಡು, ಲೈಕ್ ಡಿಫಿಕಲ್ಟ್ ಸ್ಟೆಪ್ಸ್. ಮೇನ್ ಥಿಂಗ್ ಏನಂದ್ರೆ ನಾವು ಅಪ್ಪು ಸರ್ಗೆ ಈ ಸ್ಟೆಪ್ಸ್ ಕೊಡ್ತಾ ಇದೀವಿ, ಇಟ್ ವಾಸ್ ಅ ಫ್ಲೋರ್ ಮೂವ್ಮೆಂಟ್, ನೀನು ಮಾಡಬೇಕು. ಸರ್ ನಾನ್ ಮಾಡದ ಓಕೆ ಬರ್ತೀನಿ ಅಂತ ಇಮ್ರಾನ್ ಅವ್ರ ಡಾನ್ಸ್ ಕ್ಲಾಸ್ಗೆ ಹೋಗಿ ಐ ಸಾ ದ ಸ್ಟೆಪ್ ಅಂಡ್ ಐ ಸೈಡ್ ಇದು ತುಂಬಾನೇ ಕಷ್ಟಪ್ಪ, ನನಗೆ ಆಗಲ್ಲ, ಟ್ರೈ ಮಾಡು. ಓಕೆ ಮಾಡ್ತೀನಿ. ಎನಿವೇ ಅಲ್ಲಿ 2 ಸಾಂಗ್ಸ್ ಶೂಟ್ ಮಾಡ್ತಾ ಇದೀವಿ. ಸೊ ಪ್ಯಾಕಪ್ ಆದ್ಮೇಲೆ ಹೋಟೆಲ್ ಅಲ್ಲಿ ಕಾರಿಡೋರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಐ ಸೆಡ್ ಓಕೆ. ಕಟ್ಟು ನಮ್ಮ ಬೆಂಗಳೂರು ಏರ್ಪೋರ್ಟ್ ವೇಟ್ ಮಾಡ್ತಾ ಇದೀವಿ, ಬಿಕಾಸ್ ಎಲ್ಲರೂ ಒಂದು ಗ್ರೂಪ್ ಆಗಿ ಹೋಗ್ಬೇಕಲ್ಲ. ಸೊ ಎಲ್ಲರೂ ಬರಕ್ಕೆ ವೇಟ್ ಮಾಡ್ತಾ ಇದೀವಿ. ಸೊ ಅಮ್ಮ, ನಾನು, ಇಮ್ರಾನ್ ಡೈರೆಕ್ಟರ್ ಎಲ್ಲರೂ ವೇಟ್ ಮಾಡ್ತಾ ಇದೀವಿ. ಆದಿ ಬಂದ್ರು ಪ್ರೊಡ್ಯೂಸರ್. ಸಡನ್ಲಿ ಹಿ ಸೆಡ್ ದೇರ್ಸ್ ಈ ದಿಸ್ ಸಾಂಗ್ ಅದು ಇಲ್ಲ. ಸೊ ವಾಟ್ ಯು ಮೀನ್ ಇಲ್ಲ ಹರಿಕೃಷ್ಣ ಅವರು ಸಾಂಗ್ ವಿ ನಾಟ್ ವೆರಿ ಸ್ಯಾಟಿಸ್ಫೈಡ್, ನಾವು ಬೇರೆ ಸಾಂಗ್ ಕೇಳಿದೀವಿ, ಹೋಗಷ್ಟರಲ್ಲಿ ಹರಿಕೃಷ್ಣ ಅವರು ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ ವಿ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ 1 ಸಾಂಗ್, ನೀನಂದ್ರೆ ಇಷ್ಟ ಕಣೋ ಅಂತ ಸ್ಟಾರ್ಟ್ ಮಾಡಿದ್ವಿ. ಪ್ರೊಡ್ಯೂಸರ್ ಬಂದು ಹೇಳಿದ್ರು ಇಲ್ಲ ನನಗೆ ಸೆಕೆಂಡ್ ಸಾಂಗ್ ಬಂದಿದೆ, ಸಕ್ಕತ್ತಾಗಿದೆ, ಕೇಳಬೇಕು ಅಂತ. ಸೊ ಎಲ್ಲರೂ ಹೆಡ್ಫೋನ್ಸ್ ಎಲ್ಲ ಹಾಕೊಂಡು ಗಾನ ಭಜನ ಕೇಳ್ತಾ ಇದೀವಿ. ತುಂಬಾ ಇಷ್ಟ ಆಯ್ತು, ಬಿಕಾಸ್ ಡಪ್ಪಾಂಗುತ್ ಸಾಂಗ್ ಅಂಡ್ ಡಾನ್ಸ್ ಅಂದ್ರೆ ನನಗೆ ಇಷ್ಟ. ಐ ಸೆಡ್ ವಾವ್, ಫ್ಯಾಂಟಾಸ್ಟಿಕ್ ಸಾಂಗ್, ಖಂಡಿತ ಚೆನ್ನಾಗಿರುತ್ತೆ. ಬಟ್ ಒಂದೇ ಪ್ರಾಬ್ಲಮ್, ಕಾಸ್ಟ್ಯೂಮ್ ಇಲ್ಲ. ಸೊ ಇಮ್ರಾನ್ ಬಂದು ಅಮ್ಮ ಹತ್ರ ನಮ್ಮ ರೂಮಿಗೆ ಬಂದು ಹಿ ಸೆಡ್ ಆಂಟಿ ನಿಮ್ಮ ಹತ್ರ ಏನಿರುತ್ತೆ ವಾಟ್ ಎವರ್ ಡ್ರೆಸ್ಸಸ್ ಇರೋದು ಅಮ್ಮ ತೋರಿಸಿದ್ರು. ಸೂಪರ್, ಇದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋಣ, ಇದು ಈ ಟಾಪು ಈ ಪ್ಯಾಂಟು ಇದು ನಾಕೋಣ ಮಾಡೋಣ. ಸೊ ಹಂಗೆ ನಾವು ಗಾನ ಭಜನ ಶುರು ಮಾಡಿದ್ವಿ ಅಂಡ್ ಇಟ್ ಜಸ್ಟ್ ವೆಂಟ್ ಲೈಕ್ ಸೂಪರ್. ಬಟ್ ಆಫ್ ಕೋರ್ಸ್ ನಿಮ್ಮ ಡ್ಯಾನ್ಸಿಂಗ್ ಇಂದಾನೆ ವೆರಿ ಇಂಪಾರ್ಟೆಂಟ್ ಆಫರ್ಸ್ ನಿಮಗೆ ಬರುತ್ತೆ. ಮುಖ್ಯವಾಗಿ ಶಾರುಖ್ ಖಾನ್ ಅವ್ರ ಜೊತೆ ನೀವು ಜೊತೆಗೆ ಆಕ್ಟ್ ಮಾಡೋದಂತ ಆ ಚೆನ್ನೈ ಎಕ್ಸ್ಪ್ರೆಸ್ 1, 2, 3, 4. ಸೊ ದಟ್ ಎಕ್ಸ್ಪೀರಿಯನ್ಸ್ ಯು ಲವ್ ಶಾರುಖ್ ವೆರಿ ಮಚ್. ಐ ಹ್ಯಾವ್ ಅಡ್ಮೈರ್ಡ್ ಶಾರುಖ್ ಖಾನ್ ಎವರ್ ಸಿನ್ಸ್ ಐ ಡೋಂಟ್ ನೋ ವಾಟ್. ಅವ್ರ ಫಿಲ್ಮ್ಸ್ ಎಲ್ಲ ನಾನು ನೋಡಿದ್ದೀನಿ. ಐ ಡೋಂಟ್ ನೋ, ಐ ಥಿಂಕ್ ಅವ್ರ ಸ್ಕ್ರೀನಿಗೆ ಬಂದ ತಕ್ಷಣ ಇಟ್ಸ್ ಜಸ್ಟ್ ಮ್ಯಾಜಿಕ್. ಓಕೆ, ಅವ್ರ ಕರಿಸ್ಮಾ ಆಗಿರ್ಲಿ, ಅವ್ರ ಆಕ್ಟಿಂಗ್ ಆಗಿರ್ಲಿ ತುಂಬಾನೇ ಇಷ್ಟ. He had good words for you too. ಆ ಟೈಮ್ ಅಲ್ಲಿ ನೋಡಿದೆ, ಓದ್ದೆ ನಾನು. ಸಡನ್ಲಿ ನನಗೆ ಒಂದು ಕಾಲ್ ಬಂತು ಸೇಯಿಂಗ್ ರೋಹಿತ್ ಶೆಟ್ಟಿ ಆಫೀಸ್ ಇಂದ ಚೆನ್ನೈ ಎಕ್ಸ್ಪ್ರೆಸ್ ಸಾಂಗ್ ಅಲ್ಲಿ ಒಂದು ಡ್ಯಾನ್ಸ್ ಮಾಡಬೇಕು. ಐ ಸೆಡ್ ಸುಮ್ಮನೆ ಐ ಥಾಟ್ ಇಟ್ ವಾಸ್ ಅ ಪ್ರಾಂಕ್, ಬಿಕಾಸ್ ಯಾರಾದ್ರೂ ಫೋನ್ ಮಾಡಿ ಶಾರುಖ್ ಖಾನ್ ಜೊತೆ ನೀವು ಡ್ಯಾನ್ಸ್ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಎನಿಬಡಿ ವಿಲ್ ಥಿಂಕ್ ಇಟ್ಸ್ ಅ ಜೋಕ್. ಸೊ ನಾನು ಅನ್ಕೊಂಡೆ ಇಲ್ಲಪ್ಪ ಜೋಕ್ ಆಗಿರ್ಬೇಕು, ಸೀರಿಯಸ್ ಇಲ್ಲ. ಸೊ ನಾನು ಏನ್ ಮಾಡಿದೆ, ಮ್ಯಾನೇಜರ್ ಕರೆದೆ, ಹೇಳ್ದೆ ಈ ತರ ಒಂದು ಆಫರ್ ಬಂದಿದೆ, ಏನು ನೋಡಿ ಅಂತ. ಹಿ ಕಾಲ್ ಬ್ಯಾಕ್ ಅಂಡ್ ಈ ಸೆಡ್ ನೋ ಜೆನ್ಯೂನ್ ಆಫರೇ ಅಂತ. ಸರ್ ಓಕೆ. ಸೊ ಬಾಂಬೆಯಿಂದ ಕಾಲ್ ಬಂತು, ಈ ಸೈಡ್ ನೀವು ಬನ್ನಿ ಆಫೀಸಿಗೆ ಬನ್ನಿ, ರೋಹಿತ್ ಶೆಟ್ಟಿ ಮೀಟ್ ಮಾಡಿ. ಚೆನ್ನೈಗೆ ಹೋಗಿ ನಾನು ಮ್ಯಾನೇಜರು ವಿ ಗಾನ್ ಟು ರೋಹಿತ್ ಶೆಟ್ಟಿಸ್ ಆಫೀಸ್. ರೋಹಿತ್ ಶೆಟ್ಟಿ ಇದ್ದು ಅವರು ಸೀನ್ ಡಿಸ್ಕ್ರೈಬ್ ಮಾಡಿದ್ರು, ಹೇಗೆ ಸಾಂಗ್ ಬರುತ್ತೆ ಅಂಡ್ ವಾಟ್ ಯು ಶುಡ್ ಡೂ ಅಂತ. ಬಟ್ ನನಗೆ ಒಂದು ಡೌಟ್ ಇತ್ತು. ಸೊ ಈ ಸಾಂಗ್ ಅಲ್ಲಿ ದೀಪಿಕಾ ಪಡುಕೋನು ಇದಾರಾ, ಬಿಕಾಸ್ ಹಂಗಿದ್ರೆ ಆಮೇಲೆ ಅವ್ರಿಗೆ ಆಬ್ವಿಯಸ್ಲಿ ಅವರಿಬ್ಬರಿಗೆ ಇಂಪಾರ್ಟೆನ್ಸ್ ಬರುತ್ತೆ, ನಾನು ಒಂದು ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿದ್ರೆ ಏನ್ ಮಾಡೋದು ಅಂತ. ಸೊ ಈ ಸೈಡ್ ಇಲ್ಲಮ್ಮ, ನೀನು ಶಾರುಖ್ ಖಾನ್ ಇಬ್ರು ಮಾತ್ರ ಡಾನ್ಸ್ ಮಾಡ್ತಾರೆ. ಸರ್ ಸೈನ್ ಮಾಡಿ ಸರ್, ನಾನು ರೆಡಿ ಅಂದೆ. ಐ ಡೆಂಟ್ ಕೇರ್ ವಾಟ್ ಇಟ್ ವಾಸ್, ಐ ಡೆಂಟ್ ಹಿಯರ್ ದ ಸಾಂಗ್ ಅಟ್ ದಟ್ ಟೈಮ್. ಬಟ್ ಅವ್ರು ಹೇಳಿದ್ರು ಸಾಂಗ್ ಇದೆ, ಬೇಕಂದ್ರೆ ಕೇಳ್ಬೋದು ಅಂತ. ಐ ಸೆಡ್ ಓಕೆ. ಸೊ ಇನ್ನೊಂದು ರೂಮ್ ಕರ್ಕೊಂಡು ಹೋಗಿ ಸಾಂಗ್ ಕೇಳಿಸಿದ್ರು. ಐ ಸೆಡ್ ಐ ಲವ್ ದ ಸಾಂಗ್, ತುಂಬಾನೇ ಚೆನ್ನಾಗಿದೆ. ಅಂಡ್ ವಿದಿನ್ 1 week ಆಫ್ ಮೀಟಿಂಗ್ ರೋಹಿತ್ ಶೆಟ್ಟಿ ಅವ್ರ ಸೆಟ್ಗೆ ಹೋಗಿ ವಿ ಸ್ಟಾರ್ಟೆಡ್ ಶೂಟ್. Right, 1, 2, 3, 4 get on the dance floor. Dance floor ಇದೆ, ಮ್ಯೂಸಿಕ್ ರೆಡಿ ಇದೆ. ಶಾರುಖ್ ಖಾನ್ ಇಲ್ವಲ್ಲ? ಚಾತೆ ಏನಪ್ಪ ಮಾಡೋದೀಗ? ಸೋಲೋ ಡ್ಯಾನ್ಸ್ ಮಾಡೋದು ನೋಡ್ತೀರೇನಪ್ಪ? ನೋ, ಈ ಸಾಂಗ್ ಅಮಿತ್ ಸರ್ ಓಕೆ ಎಲ್ಲ ಡ್ಯಾನ್ಸ್ ಮಾಡಕ್ಕೆ ನನ್ನ ಜೊತೆ. ಬನ್ರಿ ನೋಡೇ ಬಿಡೋಣ ಏನಂತ. ಬನ್ರಿ. தெரியாதா ஹிந்தில 1 second. அரே வா. तू ही बता जाऊं मैं कहां. Thank you, that was fun. Thank you so much. ನಾವು ಹೀರೋಯಿನ್ ಇಲ್ಲಿ ಕುಣಿಯೋದು, ಗಾನ ಭಜನ ಇದನ್ನ ಮಾತ್ರ ಜನ ನೋಡ್ತಿರ್ತಾರೆ ಏನೋ. ನೀವು ಮಾತಾಡೋದು ತುಂಬಾ ನೇರವಾಗಿ ಮಾತಾಡ್ತೀರಿ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಿ, ತುಂಬಾ ಫ್ರಾಂಕ್ ಆಗಿ ಮಾತಾಡ್ತೀರಿ. ಈ ಗಾಸಿಪ್ಸ್, ಸ್ಕ್ಯಾಂಡಲ್ಸ್ ಈ ತರ ನ್ಯೂಸ್ ಬಂದಾಗ ಹೌ ಡು ಯು ರಿಯಾಕ್ಟ್, ಹೌ ಡು ಯು ಹ್ಯಾಂಡಲ್ ಇಟ್? ಫಾರ್ಚುನೇಟ್ಲಿ ಅಷ್ಟೊಂದು ಸ್ಕ್ಯಾಂಡಲ್ ಏನು ಬಂದಿಲ್ಲ. ಒಂದು ಸ್ಕ್ಯಾಂಡಲ್ ಐ ವಾಸ್ ವೆರಿ ಅಪ್ಸೆಟ್.
ನಾನ್ ಪಾಡಿಗೆ ನಾನು ಹೈದರಾಬಾದಲ್ಲಿ ಶೂಟ್ ಮಾಡ್ತಿದ್ದೆ. ಸಡನ್ಲಿ ಒಬ್ರು ಚೆನ್ನೈ ಅವ್ರು ಫೋನ್ ಮಾಡಿ ಈ ತರ ನಿಮ್ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ ಅಂದ್ರು. ಸರಿ ಏನ್ ಸುದ್ದಿ? ನಿನಗೂ ಒಂದು ಹೀರೋಗೂ ಲವ್ ಅಂತೆ ಅಂಡ್ ಬೋತ್ ಆಫ್ ಯು ಗೋಣ ಗೆಟ್ ಮ್ಯಾರಿಡ್. ದಟ್ ಇಸ್ ದ ಹೀರೋಸ್ ಮದರ್. ಅವರು ದೇ ಹ್ಯಾವ್ ಆಲ್ರೆಡಿ ಮದ್ವೆಗೆ ಒಪ್ಕೊಂಡಿದ್ದಾರೆ. ಸೊ ಐ ಸೆಡ್ ಯಾರು ಹೀರೋ ಏನಿದು ಅಂತ. ಸೊ ದೇ ಸೆಡ್ ಹೀರೋಸ್ ನೇಮ್ ಇಸ್ ತರುಣ್. Because I did one film with him. So ನಾನು ಹೇಳಿದೆ ನನಗೆ ಗೊತ್ತಿಲ್ಲದೆ ಹೇಗೆ ಈ ಸುದ್ದಿ ಬರ್ತಾ ಇದೆ and it's not true. So then they said ಸರಿ do you want to say something against it? I said yes ನಾನು ಹೇಳ್ತೀನಿ ಅಂತ. That time they said ಸರಿ ಒಂದು ಲೈವ್ ಇಂಟರ್ವ್ಯೂ ಅಲ್ಲಿ ನಿಮ್ ಫೋನ್ ಮಾಡ್ತೀವಿ ಈ ಇದ್ ಬಗ್ಗೆ ಮಾತಾಡ್ತೀವಿ so you can say ಅಂದ್ರು. I said okay. ಕಟ್ಟು ಒಂದು 10 minutes ಅಲ್ಲಿ ಫೋನ್ ಮಾಡಿದ್ರು. They said ಈ ತರ ನಾನು ಲೈವ್ ಅಲ್ಲಿ ಇದೀವಿ, ಈ ತರ ಒಂದು ಸುದ್ದಿ ಬರ್ತಾ ಇದೆ, ರೂಮರ್ಸ್ ಬರ್ತಾ ಇದೆ, ಏನ್ ಹೇಳ್ತೀರಾ? I said ಹೇಗೆ ಮಾಡ್ಬೋದು? I saw yelling literally ನಮ್ ಹೋಟೆಲ್ ರೂಮ್ ಅಲ್ಲಿ. ಅದೇ ಹೇಗೆ ನೀವು ಈ ತರ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತೀರಾ? ಫಸ್ಟ್ ನನ್ನ ಹತ್ರ ಕೇಳಿ ಅದು ಇಟ್ಸ್ ಟ್ರೂ ದೆನ್ ಪ್ರಿಂಟ್ ಮಾಡಿ, ಇಲ್ಲಾಂದ್ರೆ ಯಾಕೆ ಇದು ಮಾಡ್ತಿದ್ದೀರಾ? ಯು ಶುಡ್ ಹ್ಯಾವ್ ಸಮ್ ಡೀಸೆನ್ಸಿ. ನನಗೆ ಕೇಳಿ ಅದು ಇದು ಅಂತ ಬಾಯಿಗೆ ಬಂದೆಲ್ಲ ನಾನು ಬೈಬಿಟ್ಟೆ. ಅದಾದ್ಮೇಲೆ ಅಪ್ಪಗೆ ಫೋನ್ ಮಾಡಿ ಐ ಸೆಡ್ ಅಪ್ಪ ಈ ತರ ಒಂದು ಸುದ್ದಿ ಬರ್ತಾ ಇದೆ ಅಂಡ್ ಐ ಜಸ್ಟ್ ಶೌಟೆಡ್ ಅಟ್ ದೆಮ್. ಸರ್ ಯಾಕೆ ವೈ ಆರ್ ಯು ಡೂಯಿಂಗ್ ದಟ್? ನೀನು ರಿಯಾಕ್ಟ್ ಆದ್ರೆ ದೆನ್ ದೇ ವಿಲ್ ಥಿಂಕ್ ದಟ್ ಸಮಥಿಂಗ್ ಇಸ್ ಟ್ರೂ. ರಿಯಾಕ್ಟೇ ಆಗ್ಬೇಡ, ಯು ಜಸ್ಟ್ ಸೇ ಹೌದಾ ಸರಿ ಓಕೆ ಬಿಡು. ಅಂಡ್ ಬಟ್ ಈವನ್ ಟಿಲ್ ಟುಡೇ ತರುಣ್ ನೋಡಿದ್ರೆ ನಾನು ಹೇಳ್ತೀನಿ ಏನಪ್ಪ ನಮ್ಮ ಮದುವೆ ಏನಾಯ್ತಪ್ಪ. ಬಟ್ ಬಂದಿರೋ ಗಾಸಿಪ್ ಬಗ್ಗೆ ನಾನು ಜಾಸ್ತಿ ಇದ್ದೀನಿ. ರೈಟ್, ನಿಮ್ಮ ಬಗ್ಗೆ ನಿಮ್ಮ ನಿರ್ದೇಶಕರು ಏನು ಹೇಳ್ತಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ಹಾಯ್ ಪ್ರಿಯ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಪ್ರಿಯಾಮಣಿಯವರು ಅಂತ ನನ್ನ ಮನಸ್ಸಿಗೆ ಬರೋದು ಪ್ರತಿಭಾವಂತೆ. ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರುತ್ತೆ, ನೆನಪಿನ ಶಕ್ತಿ ತುಂಬ ಜೋರಾಗಿದೆ. ಕನ್ನಡದ ಹುಡುಗಿರು ಎಷ್ಟು ಹೊಗಳಿದ್ರು ಕಮ್ಮಿನೇ. ಒಂದು ಯಾವುದೇ ಕಿರಿಕಿಲ್ಲದೆ ತನ್ನ ಪಾಡಿಗೆ ತಾನು ನಟಿಸಿ ಎಲ್ಲರನ್ನೂ ನಗಿಸ್ಕೊಂಡು ಖುಷಿಯಾಗಿ ಇಟ್ಕೊಂಡು ಇಡೀ ಟೀಮಲ್ಲಿ ನಮ್ಮನೆ ಮಗಳು ಅನ್ನೋಷ್ಟರ ಮಟ್ಟಕ್ಕೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುವಂಥ ನಟಿ ನೀವು. ಅದು ನಮ್ಗೆ ಭಾಳ ಹೆಮ್ಮೆ ಪಡುವಂಥ ವಿಷಯ. ನನ್ನ ಇಷ್ಟು ವರ್ಷದ ಫಿಲ್ಮ್ ಜರ್ನಿನಲ್ಲಿ ಒಂದು ಡೌನ್ ಟು ಅರ್ತ್ ಕ್ಯಾರೆಕ್ಟರ್ ಅಂತ ಒಬ್ಬ ನಾಯಕಿ ನಟಿಯನ್ನು ನೋಡಿದ್ದು ಅಂತಂದರೆ ಅದು ನಿಮ್ಮನ್ನೇ. ಸಕಲೇಶ್ವರದಲ್ಲಿ ಬುಲೆಟ್ ಪ್ರಕಾಶ್ ಅವ್ರ ಜೊತೆ ಸುಮಾರು ಒಂದು 15 ದಿನಗಳ ಕಾಲ ನಾವು ಕಾಡಲ್ಲಿದ್ವಿ. ಆ ಕಾಡಲ್ಲಿದ್ದಾಗಲೂ ಅಷ್ಟೇ, ನೀವು ಯಾವತ್ತೂ ಕೂಡ ಅಲ್ಲಿ ಇರೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಸಾಕಷ್ಟು ಡಿಫಿಕಲ್ಟ್ ಜಾಗ ಅಲ್ಲಿ. ಅಂಥ ಕಡೆಯೂ ಕೂಡ ಒಂದು ದಿನನೂ ಬೇಸರ ಮಾಡ್ಕೊಳ್ಳದೆ ಕೆಲಸ ಮಾಡಿಕೊಟ್ರಿ. ಅದು ನಿಮ್ಮ ಡೆಡಿಕೇಶನ್ ಅಂತ ತೋರಿಸುತ್ತೆ. ದನಕಾಯಿನಲ್ಲಿ ಅವರ ಪಾತ್ರ ತುಂಬ ಅವಿಸ್ಮರಣೀಯ. ನಾನೊಬ್ಬ ಕನ್ನಡ ಪ್ರೇಕ್ಷಕಾಗಿ ತುಂಬ ಇಷ್ಟಪಟ್ಟ ಪಾತ್ರ. ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದಿರಿ ಪ್ರಿಯಾಮಣಿ. ಚಿತ್ರರಂಗದಲ್ಲಿ ಮತ್ತೆ ಮತ್ತೆ ಕೆಲಸ ಮಾಡಬೇಕು ಅನಿಸೋ ಹೀರೋಯಿನ್ಗಳು ಯಾರು ಅಂತ ಕೇಳಿದ್ರೆ ನಾನು ನನ್ನ ತುಂಬ ಫೇವ್ರೇಟಲ್ಲಿ ನೀವು ಕೂಡ ಒಬ್ಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. Your reaction to all these guys? Very sweet. I think one of the sweetest directors ellaru I've worked with. Obviously because ನನಗೆ ಏನಂದ್ರೆ ಒಂದು ವರ್ಕ್ ಅಟ್ಮಾಸ್ಫಿಯರ್ it should be fun, it should be pleasant because daily ಬರೋಕ್ ಒಂದು ಮೋಟಿವೇಶನ್ ಇರಬೇಕು. ಸೊ ಆ ತರ ಒಂದು ಫ್ರೆಂಡ್ಲಿ ಆಗಿ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಆಗಿ ಮಾಡಿ that's how I think smooth ಆಗಿ each and every shoot went ಅಂತ. ರೈಟ್, ಬೇರೆ ಬೇರೆ ಇಂಡಸ್ಟ್ರೀಸ್ ಎಲ್ಲ ನೋಡಿದಿರಿ. ಫೈನಲಿ ಹೋಮ್ ಗ್ರೌಂಡ್ ಕನ್ನಡ ಫಿಲ್ಮ್ಸ್, ಈ ಕನ್ನಡ ಇಂಡಸ್ಟ್ರಿ, ವಾಟ್ಸ್ ಆನ್ ದ ಟಾಪ್ ಆಫ್ ದಿ ಮೈಂಡ್? ಐ ಆಮ್ ವೆರಿ ಹ್ಯಾಪಿ. ಐ ಥಿಂಕ್ ವಿತ್ ಮೈ ಲೈಫ್ ಸೋ ಫಾರ್ ಇವಾಗವರೆಗೂ ನಾನು ಅಚೀವ್ ಮಾಡಿದ್ದು ಐ ಆಮ್ ಹ್ಯಾಪಿ. ಬಟ್ ಎಲ್ಲೋ ಇನ್ನೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ದಟ್ ಐ ಹ್ಯಾವ್ ಅಚೀವ್ಡ್ ಎವ್ರಿಥಿಂಗ್ ಅಂತ. ಅಂಡ್ ಅದು ಬಿಟ್ಟು ಐ ಆಮ್ ಸ್ಟಿಲ್ ದ ಜಡ್ಜ್ ಫಾರ್ ಮೈ ಡ್ಯಾನ್ಸ್ ಶೋ. ಅಬೌಟ್ ದಿ ಡ್ಯಾನ್ಸ್ ಶೋ, ಆರ್ ಯು ಎಂಜಾಯಿಂಗ್ ಯುವರ್ ಟೆಲಿವಿಷನ್ ರೋಲ್? ಐ ಆಮ್ ಲವಿಂಗ್ ಮೈ ಟೆಲಿವಿಷನ್ ರೋಲ್. ಇನಿಷಿಯಲಿ ನನಗೆ ಒಂದು ಹೆಸಿಟೇಷನ್ ಇತ್ತು. ಸ್ಮಾಲ್ ಸ್ಕ್ರೀನ್ ಅಂದ್ರೆ ಕೆಲವೊಂದ್ಸಲಿ ಮೀಡಿಯಾ ಅವರು ಬರೀತಾರೆ ದಟ್ ಬಿಕಾಸ್ ಮೂವಿ ಆಫರ್ ಏನಿಲ್ಲ ಸೊ ದಟ್ಸ್ ವೈ ಸ್ಮಾಲ್ ಸ್ಕ್ರೀನ್ ಬಂದಿದ್ದಾರೆ ಅಂತ ದೇ ಕುಡ್ ರೈಟ್ ಅಬೌಟ್ ಇಟ್. ಸೊ ನನಗೊಂದು ಹೆಸಿಟೇಷನ್ ಇತ್ತು ಮಾಡಬೇಕಾ ಬೇಡ ಅಂತ. ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಸೇ ದಟ್ ಮೀಡಿಯಾ ಹ್ಯಾಸ್ ಟೇಕನ್ ಇಟ್ ಸೋ ವೆಲ್ ಬಿಕಾಸ್ ಆಲ್ ದ ಡಾನ್ಸ್ ಶೋಸ್ ಮಾಡಿರೋ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಆಲ್ ದ ಡಾನ್ಸ್ ಶೋಸ್ ತುಂಬಾನೇ ಇಟ್ ಡಿಡ್ ರಿಯಲಿ ವೆಲ್. And it had its audience anta helbodu. And almost every day, because movies andre once in 3 months, once in 6 months, 8 months ನಾವು audience ಮುಂದೆ ಬರ್ತೀವಿ. TV andre we are there with them every day, so that's a good thing. You like that connection? Yeah. Yes, school ಅಲ್ಲಿ ಶುರು ಆಗಿದ್ದ ನಿಮ್ಮ ಚಾಕ್ಲೇಟ್ ರಿಲೇಶನ್ಶಿಪ್ ವೆಂಟ್ ಆನ್ ಟಿಲ್ ಟೆಲಿವಿಷನ್. ನಿಮ್ಮ ಚಾಕ್ಲೇಟ್ ಫ್ರೆಂಡ್ ಟೆಲಿವಿಷನ್ ಫ್ರೆಂಡ್ ಮಾತಾಡಿದ್ದಾರೆ. ಹೇಗಿದ್ದೀರಿ? You're a down to earth, discipline ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ನಿಮ್ಮ ಡೆಡಿಕೇಶನ್, ಎವ್ರಿಥಿಂಗ್ ಈಸ್ ಬ್ರಿಲಿಯಂಟ್. ಆ್ಯಕ್ಚುಲಿ ಎಪಿಟೋಮ್ ಆಫ್ ಗುಡ್ನೆಸ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಜಾಸ್ತಿ ಆಗಿರ್ಬೋದೇನೋ, ಬಟ್ ಸ್ಟಿಲ್ ದಟ್ಸ್ ಅ ಫ್ಯಾಕ್ಟ್. ಪ್ರಿಯಾ ಆ್ಯಕ್ಚುಲಿ ಒನ್ ಆ್ಯಕ್ಟ್ರೆಸ್ ಹೂ ಅಂಡರ್ಸ್ಟ್ಯಾಂಡ್ಸ್ ಬೋತ್ ಟೆಲಿವಿಷನ್ ಹಾಗೂ ಸಿನಿಮಾನ ತುಂಬ ಆಳವಾಗಿ ಅರ್ಥ ಮಾಡ್ಕೊಂಡಿರೋ ಹುಡುಗಿ ಅಂತಂದರೆ ತಾವೇ. ಬಿಕಾಸ್ ಯು ನೋ ಹೌ ಟು ಯೂಸ್
ಬೋತ್ ಆಫ್ ಇಟ್. ಎರಡೂ ಕೂಡ ಅದ್ಭುತವಾಗಿ ಬಳಸ್ತೀರಿ ನೀವು. ಆ್ಯಂಡ್ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗೋ ವಿಚಾರ ಏನಪ್ಪ ಅಂದ್ರೆ ನಿಮ್ಮ ಜೊತೆ 2 ಶೋ ಅಲ್ಲಿ ವರ್ಕ್ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಇಟ್ ಟ್ರೀಟೆಡ್ ಮೀ, ನನಗೆ ಸಿಕ್ಕಾಪಟ್ಟೆ ಕಂಫರ್ಟ್ ಕೊಟ್ರಿ. ಏನೋ ಅರೆ ಇದು ಪ್ರಿಯಾಸ್ ದೊಡ್ಡ ಸ್ಟಾರ್ ಅಲ್ವಾ, ಹೆಂಗಿರ್ಬೇಕಂತ ಮುಂಚೆ ಯೋಚನೆ ಇತ್ತು ನನಗೆ. ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಡೌನ್ ಟು ಅರ್ತ್ ಇರ್ಬೋದು, ನಾನು ಮಾಡೋ ಪ್ರತಿ ಜೋಕ್ಸನ್ನು ನೀವು ತುಂಬ ಸ್ಪೋರ್ಟಿವ್ ಆಗಿ ತಗೋದಿರ್ಬೋದು. ಎವ್ರಿಥಿಂಗ್ ಇಸ್ ಬ್ರಿಲಿಯಂಟ್. ಅದಕ್ಕೆ ಬಹುಶಃ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕೂಡ ಜನ ಆ ಮಟ್ಟಕ್ಕೆ ನಮ್ಮ ಕೆಮಿಸ್ಟ್ರಿನ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಸೀರಿಯಸ್ಲಿ ವೆರಿ ವೆರಿ ಹ್ಯಾಪಿ. ನಾವು ರೆಗ್ಯುಲರ್ ಫೋನಲ್ಲಿ ಸಂಪರ್ಕ ಇಲ್ಲದೇ ಇದ್ರೂ ಕೂಡ, ಮೀಟ್ ಮಾಡದೇ ಇದ್ರೂ ಕೂಡ, ಯಾವತ್ತಾದ್ರೂ ಮೀಟ್ ಮಾಡಿದ್ರೆ ಐ ಥಿಂಕ್ ದ ವೇ ವಿ ಟಾಕ್, ಐ ಥಿಂಕ್ ಒಂದ್ಸತಿ ಫ್ಲೈಟಲ್ಲಿ ಸಿಕ್ಕಿದ್ವಿ, ಇಡೀ ಫ್ಲೈಟ್ ನಮ್ಮ ನೋಡ್ತಾ ಇತ್ತು, ಇನ್ಕ್ಲೂಡಿಂಗ್ ಪೈಲಟ್. ಭಯ ಆಯ್ತು ಎಲ್ಲ ಆ್ಯಕ್ಷನ್ ಮಾಡ್ತಾನೆ ಅಂತ. ಬಟ್ ಸೀರಿಯಸ್ಲಿ ಐ ಥಿಂಕ್ ವಿತ್ ದ್ಯಾಟ್ ಐ ಥಿಂಕ್ ಇವನ್ ಬಡಿ ಥರ. ಬಟ್ ಐ ವಿಶ್ ಆಲ್ ದ ಬೆಸ್ಟ್. ಅಫ್ಕೋರ್ಸ್ ಇತ್ತೀಚೆಗೆ ಒಂದು ನ್ಯೂಸ್ ಕೇಳ್ಪಟ್ಟಿದ್ದು ಏನಪ್ಪ ಅಂದರೆ ತಾವು ಮದುವೆ ಆಗ್ತಿದ್ರಿ ಅಂತ. ಒಕ್ಕಟ್ಟು ಕಾಣಿಸ್ತಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಮುಸ್ತಫಾ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್. ಐ ವಿಶ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ಮದುವೆ ಕರೀರಿ. ಅಕುಲ್ ಬಾಲಾಜಿ ಅವರು ಸ್ಪೆಕ್ಸ್ ತೆಗೆದು ಕಣ್ಣೀರೆಲ್ಲ ಉಳಿಸ್ಕೊಂಡು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳ ಒಳ್ಳೆ ಒಂದು ಬೆಳವಣಿಗೆ ಆಗಿದೆ ಅಂತ ಲೀಕ್ ಮಾಡಿದ್ರು. ವಾಟ್ಸ್ ಹ್ಯಾಪನಿಂಗ್? Like everybody knows, I got engaged last year, May 27th. I think Akul is just jealous because he can't stand the fact that ನನಗೂ ಒಂದು ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ. ರೈಟ್. ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಏನು ಮಾಡ್ತೀರಾ? ಅವರು ಬಾಂಬೆಯಲ್ಲಿದ್ದಾರೆ. ಆಸ್ ಇನ್ ಹಿ ಈಸ್ ಫ್ರಮ್ ಬಾಂಬೆ. ಈಸ್ ಅನ್ ಆಂಟರ್ಪ್ರನರ್, ಬಿಸ್ನೆಸ್ ಮ್ಯಾನ್. ಮುಸ್ತಫಾ ರಾಜ್ ಅಂತ ಹೆಸರು. ವಿ ಗಾಟ್ ಮೀಟಿಂಗ್. ನಮ್ದು ಥಿಂಗ್ ಇಟ್ ಹ್ಯಾಪನ್ ಥ್ರೂ ಎಲ್ರಿಗೂ ಗೊತ್ತು ದ ವೆರಿ ಫೇಮಸ್ CCL ಅಲ್ಲಿ. ಸೊ ಹೀ ಇಸ್ ದ ಮ್ಯಾನ್ ಬಿಹೈಂಡ್ ಇಟ್. ಲಾಜಿಸ್ಟಿಕ್ಸ್ ಎಲ್ಲ ನೋಡ್ತಿರೋದು ಅವರೇ. ಇವನ್ ನೌ ಹೀ ಇಸ್ ವಿತ್ ಎಂಟೈರ್ CCL. ಸೊ ಆ ಟೈಮಲ್ಲಿ ಐ ವಾಸ್ ಒನ್ ಆಫ್ ದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ದಟ್ ಇವೆಂಟ್. ಸೊ ಅದು ಎಲ್ರಿಗೂ ಗೊತ್ತು, ಲೈಕ್ ಸಿನಿಮಾ ಆಕ್ಟರ್ಸ್ ಆ್ಯಂಡ್ ಕ್ರಿಕೆಟ್, 2 ಬಿಗ್ಗೆಸ್ಟ್ ಥಿಂಗ್ಸ್ ಇನ್ ಇಂಡಿಯಾ. ಈಗ ಸಿನಿಮಾ ಆಕ್ಟರ್ಸ್ ಬಂದು ಕ್ರಿಕೆಟ್ ಪ್ಲೇ ಮಾಡಿದ್ರೆ ಇದು ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ದಟ್ ಕಾನ್ಸೆಪ್ಟ್ and everything he was one of the brain childs behind it. So ಹಾಗಾಗಿ ಮೀಟಿಂಗ್ ಆಗಿ ಹಾಗಾಗಿ one thing led to another ಅಂತ ಹೇಳ್ಬೋದು. ರೈಟ್. ಮದುವೆ ಊಟ ಯಾವಾಗ ಹಾಕ್ಸ್ತೀರಾ ಅಂತ ಕೇಳ್ತಾ ಇದಾರೆ ಅವರು. ಮದುವೆ ಊಟ ನಿಮ್ಮ ಹಿಂದೆ ಸರ್ ಫ್ಯಾನ್ಸ್ ಕೇಳ್ತಾ ಇದಾರೆ ಅಂದೆ. ನೋಡ್ಬೇಡಿ ಲವ್ವು ಆಯ್ತದೆ, ಲವ್ವು ಮಾಡಬೇಡಿ ನೋವು ಆಯ್ತದೆ. ಹೂವ ಕೊಡಬೇಡಿ ಮದುವೆ ಆಯ್ತದೆ. ಗಿಫ್ಟು ಕೊಡಬೇಡಿ ಖರ್ಚು ಆಯ್ತದೆ. ಲಿಫ್ಟು ಕೊಡಬೇಡಿ ಕಷ್ಟ ಆಯ್ತದೆ. ಜಾಸ್ತಿ ನಗಬೇಡಿ ತುಟ್ಟಿ ನೋಯ್ತದೆ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಸೆಂಟ್ರಲ್ಲಿ ಹೆಣ್ಣು ಹೊನ್ನು ಮಣ್ಣು. ಯಾಕಲೆ ಎತ್ತಲೆ ಹೊಸ ಗಾನ ಬಜಾನ, ಹಳೆ ಪ್ರೇಮ ಪುರಾಣ. ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಬಜಾನ, ನಿಧಾನವೇ ಪ್ರಧಾನ, ಅತ್ತೆ ಸೇಫ್ ಪ್ರಯಾಣ, ಹೇಳಿಕೊಂಡೆ ಹೋಗೋಣ. ಹಳೆ ಪ್ರೇಮ ಪುರಾಣ. ಯಾಕೋ ನಂಗೆ ತುಂಬಾ ಬೋರು. ಹಂಗ ಎರಡು ಸ್ಟೆಪ್ಪು ಕುಣಿದು ಬಿಡೋಣ. ಹೊಸ ಗಾನ ಬಜಾನ, ಹಳೆ ಪ್ರೇಮ ಪುರಾಣ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೆ
ಚಟುವಟಿಕೆ ಈ ಮೋಹದ ರೂವಾರಿ ನೀನಲ್ಲವೇ ಎನ್ನೇತಕ್ಕೆ ಬೇಜಾರು ನಾನಿಲ್ಲವೇ ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ ಹೇ ರಾಮ ಹೇ ರಾಮ डम ढोल बजा रे मस्त कलंदर डम ढोल बजा रे मस्त कलंदर ಅಬ್ಬಬ್ಬ ಇವನ ಹೆತ್ತೋರ್ ಯಾರೋ ನಂಗೆ ಅಂತ ಕೊಟ್ಟೋರ್ ಯಾರೋ ಅವರಿಗೆ ನೂರೊಂದು ಸಲ ಡಮ್ ಢೋಲ್ ಬಜಾ ರೆ ಮಸ್ತ್ ಕಲಂದರ್ ಪ್ರೀತಿಗೆ ನಾನೇ ಸ್ವೀಟ್ ಸಿಕಂದರ್ ನಾನು ನಿಂಗಾದೆ ಗುಲ್ಲ ತಡ ಮಾಡಬೇಡ ರಾಮ ನಿನಗಾಗಿ ನನ್ನ ಪ್ರೇಮ ಅನುರಾಗವನ್ನು ಒಂದಾರಿ ಮೇಲೇರಿ ಹಾಡು ದಮ್ 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 ಮರೋ ಮಸ್ತಿ ಮೇ ಬೋಲೋ ದಮ್ 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 ಮರೋ ಮಸ್ತಿ ಮೇ ದಮ್ 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 ಮರೋ ಮಸ್ತಿ ಮೇ ಬೋಲೋ ದಮ್ 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 ಮರೋ ಮಸ್ತಿ ಮೇ. ರೈಟ್ ಪ್ರಿಯಾ ಅವರೇ, ಒಂದು ಮುಖ್ಯವಾದ ಅಂಶ ಏನು ಅಂದ್ರೆ ನೀವು ನೋಡಿದ್ರೆ ಗೊತ್ತಿಲ್ಲ, ಎಲ್ಲರೂ ಮುಖವಾಡದಲ್ಲಿದ್ದಾರೆ. ಎಸ್, ಇದರಲ್ಲಿ ಒಬ್ರು ನಮ್ಮ ನೆಚ್ಚಿನ ನಾಯಕರು ಒಬ್ರು ಇದ್ದಾರೆ. ಯಾರು ಇದು ಒಳಗಿರುವ ಗುರುತಿಸಬಲ್ರಾ? ಈ 3 ಜನದಲ್ಲಿ ಯಾರಾದ್ರೂ ಒಬ್ರು ಅನ್ಸುತ್ತೆ. ಈ ಹೆಲ್ಮೆಟ್ಗಳು ಯಾರು ಇರಲ್ವಾ? ಇಲ್ಲ. ಇವರು ಜೋಕರ್ಸ್ ಅಲ್ಲಿ ಯಾರು ಇಲ್ಲ? ಇಲ್ಲ. ಹೀರೋ ಈ 3 ಜನದಲ್ಲಿ ಯಾರೋ ಒಬ್ರು ಇದ್ದಾರೆ. ಈ 3 ಜಾಕೆಟ್ಸ್ ಅಲ್ಲಿ ಯಾರೋ ಒಬ್ರು. ಯಾವ ಹೀರೋ ಇರ್ಬೋದು? ಇಸ್ ಇಟ್ ಮೈ ರಿಯಲ್ ಲೈಫ್ ಹೀರೋ? ರಿಯಲ್ ಲೈಫ್ ಹೀರೋ? ಯಾ, ಇದು ತುಂಬಾ ಆಸೆ ಸರ್. ಇದು ಅದೇ ಇರ್ಬೇಕಲ್ಲ. ಸಿನಿಮಾ ಹೀರೋ ಯಾರು ಹಿಂಗ್ ಯಾರು ಇದು ಬರಲ್ಲ. ನೋಡೋಣ. ಐ ಥಿಂಕ್ ಐ ನೋ ಹೂ ಇಟ್ ಇಸ್. ಮೇ ಐ ಪ್ಲೀಸ್? ಇವರೇ. ಇಟ್ಸ್ ಹಿಮ್. It's him. It's him. Is it him? Thank you all boys. Thank you so much. Thank you everybody. Thank you so much. Thank you all. Thank you all. ಹೇಳಿ ಪ್ರಿಯಾಮಣಿ, 12 ಮುಖವಾಡಗಳ ಮಧ್ಯೆ ಇವರೇ ಮುಸ್ತಫಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಬಿಕಾಸ್ ನಮ್ಮಿಬ್ರದ್ದು ಒಂದು ಯೂಶುವಲ್ ಸ್ಟೆಪ್ ಇದೆ. ಡಾನ್ಸ್ ಮಾಡಬೇಕು ಅಂದ್ರೆ ಒಂದು ಕೈ ಕೊಡಿ ಇದ್ ಮಾಡ್ತಾರೆ, ಇದೇ ಮಾಡೋದು, ಇದೇ ಮಾಡಿ ಆಮೇಲೆ ಹಿಂಗ್ ತಿರ್ಗಿಸ್ತಾರೆ. ದಟ್ ಇಸ್ ದ ಟಿಪಿಕಲ್ ಮುಸ್ತಫಾ ಸ್ಟೆಪ್. ಸೊ ಮಾಡಿದ ತಕ್ಷಣ ನನಗೆ ಗೊತ್ತಾಯ್ತು that it has to be him. So nice. You make such a lovely couple. Thank you very much. Many years of togetherness to both of you. Lovely having you on the show. Thank you very much. Yes. Thank you very much. Yes, please. Thank you very much. Right? Please. ರೈಟ್ ಪ್ರಿಯಾ ಅವರೇ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಶೋನ ಲಾಸ್ಟ್ ರೆಕರಿಂಗ್ ಕ್ವಶನ್ಸ್ ಆರ್ ದ ಸೇಮ್. 1, ಹೌಸ್ ಯುವರ್ ಲೈಫ್? 2, ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ಯಾರಿಗಾರು ಸಾರಿ ಹೇಳ್ಬೇಕು ಅಂದ್ರೆ, ಏನಾದ್ರು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡ್ತಾ ಇದ್ರೆ, ಸಮಥಿಂಗ್ ಯು ವಾಂಟ್ ಟು ಕನ್ಫೆಸ್, ದಿ ಕ್ಯಾಮ್ರಾಸ್. ಹೌಸ್ ಮೈ ಲೈಫ್? ರಾಕಿಂಗ್ ಆಸ್ ಯೂಶುವಲ್. ಅಂಡ್ ಥ್ಯಾಂಕ್ಸ್ ಸಾರಿ ಲಿಸ್ಟ್ ಅಲ್ಲಿ ಯಾರು ಇದ್ದಾರೆ? ಫಸ್ಟ್ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಸ್ಟಾರ್ಟಿಂಗ್ ಫ್ರಮ್ ಭಾರತಿ ರಾಜಾ ಸರ್, ನಮ್ಮ ಕನ್ನಡ ಫ್ರೆಟರ್ನಿಟಿಯಲ್ಲಿರೋ ಎಲ್ಲ ಡೈರೆಕ್ಟರ್ಸ್ಗೂ, ಮೈ ಕೋ ಸ್ಟಾರ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳಬೇಕು. ಸಾರಿ ಅಂತ ಮೇ ಬಿ ಐಡ್ ಲೈಕ್ ಟು ಟೆಲ್ ಮೈ ಫ್ಯಾಮಿಲಿ, ಬಿಕಾಸ್ ಮೇ ಬಿ ಐ ಡೋಂಟ್ ನೋ, ಐ ಮೇ ನಾಟ್ ಹ್ಯಾವ್ ಲಿವ್ಡ್ ಅಪ್ ಟು ದಿ ಎಕ್ಸ್ಪೆಕ್ಟೇಷನ್ ಸಮ್ವೇರ್ ಆರ್ ದಿ ಅದರ್, ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಇದೆ ದಟ್ ಎಸ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ, ನನಗೆ ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್, ಐ ಆಮ್ ಲವಿಂಗ್ ಇಟ್. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೂ ಇರತ್ತಲ್ಲ, ಅಯ್ಯೋ ಏನು ನನ್ನ ಹುಡುಗಿ, ಮೈ ಡಾಟರ್ ಶಿ ಇಸ್ ನಾಟ್ ವೇರ್ ಶಿ ಇಸ್ ಸಪೋಸ್ ಟು ಬಿ ಅಂತ. ಸೊ ಮೇ ಬಿ ಆ ಒಂದು ಇದು ಐ ಜಸ್ಟ್ ವಾಂಟ್ ಟು ಟೆಲ್ ದೆಮ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್, ಬಟ್ ಐ ವಿಲ್ ಡೆಫಿನೆಟ್ಲಿ ವರ್ಕ್ ಹಾರ್ಡರ್ ಆ್ಯಂಡ್ ಐ ವಿಲ್ ಮೇಕ್ ಯು ಗೈಸ್ ಈವನ್ ಮೋರ್ ಪ್ರೌಡ್ ಒನ್ ಡೇ. Right? Oppo selfie ಸಮಯ. Our Oppo guy wants a selfie with you and Mustafa Aro.
ರೈಟ್, ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಮಣಿ ಅವರೇ. ನಮ್ಮ ಕಡೆಯಿಂದ, ನಮ್ಮ ಸ್ಪಾನ್ಸರ್ಸ್ ಕಡೆಯಿಂದ ಕೆಲವು ಪ್ಲೀಸ್ ಬಿ ಸೀಟೆಡ್. ಬನ್ನಿ. ಫ್ರೇಗ್ರೆನ್ಸ್ ಪಾರ್ಟ್ನ ಫಾಗ್ ಪರ್ಫ್ಯೂಮ್ ಡಿಯೋಡ್ರೆಂಟ್ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ನಮ್ಮ ಜಿ ಕನ್ನಡ ವಾಹಿನಿ ಅವರು ನಿಮ್ಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರಿಯಾ ಇದ್ದಿದ್ ಕಡೆ ಖುಷಿ ಇರಬೇಕು, ಮನೆ ಅಂದ್ಮೇಲೆ ವಾಸು ಇರಬೇಕು ಅಂತ ವಾಸು ಅಗರ್ಬತ್ತಿ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. GRP ತುಪ್ಪ ಅವರು ಈ ಗಿಫ್ಟ್ ಕಳಿಸಿದ್ದಾರೆ ನಿಮಗೆ. ಅಂಡ್ ಆಫ್ ಕೋರ್ಸ್ with lots of love from Weekend with Ramesh team. Thank you. This sample for you. Family photo ಸಮಯ ಪ್ರಿಯಾಮಣಿ ಅವರ ಕುಟುಂಬದವರು ಎಲ್ಲರೂ ಬರಬೇಕು. ಪ್ಲೀಸ್ ಕಮ್. ಪ್ರಿಯಾಮಣಿ ಅವರಿಗೆ ಸುಪ್ರಿಯರಾದವರು ಎಲ್ಲರೂ ಒಂದೇ ಫೋಟೋ ಫ್ರೇಮ್ ಅಲ್ಲಿ ಸಿಕ್ಕಿದ್ದಾರೆ. ಇದು ಸೇರುತ್ತೆ ನಮ್ಮ ವಾಲ್ ಆಫ್ ಫೇಮ್ಗೆ. Oppo camera phone Weekend with Ramesh season 3 co-powered by Dollar Big Boss fragrance partner Fog perfume body spray.